विद्महे सेदसाधनम्। ॐ शान्ति शान्ति शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः स न परिषदति दुर्गाणि विश्वा नावेव सिन्धुं दुरितात्यग्निः तामग्निवर्णां तपसा ज्वलन्तीं वैरोचनीं कर्मफलेषु जुष्टा दुर्गां देवीं शरणमहं प्रपद्ये सुतरसि तरसे नमः। अग्ने त्वं पारयानव्यो अस्मान् स्वस्तिभिरति दुर्गाणि विश्वा पूश्च पृथ्वी बहुलान उर्वी भवातो काय तनयाय शय्योः विश्वानिनो दुर्गः जातवेद सिन्धुं ननाव दुरितातिपर्षे अग्ने अत्रिवन्मनसा गृणानो स्माकं भोग्यधिता तनूना पृतनाजितगं सहमानमुग्रमग्निगुं हुवेम परमा सदस्तात् स न परिषदति दुर्गाणि विश्वा क्षामद्देव अतिदुरितात्यग्निः प्रत्नोषि कमीढ्यो अध्वरेषु सनाच्च होता नव्यत्सत्स्वे स्वाञ्चाग्ने तनुवं विप्रयस्वा स्मभ्यं च सौभगमायजस्व गोभे जुष्टमयुजो निषिक्तं तवेन्द्रविष्णो रनुसञ्चरेम नाकस्य पृष्ठमभिसंवसानो वैष्णवीं लोक इह मादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गिः प्रचोदयात्। ॐ शान्ति शान्ति शान्तिः।
তুমি রাম, তুমি ব্রহ্ম রাম কৃষ্ণ, তুমি কৃষ্ণ, তুমি রাম, তুমি বিষ্ণু, তুমি জিষ্ণু, তুমি বিষ্ণু, তুমি জিষ্ণু, প্রভা বিষ্ণু প্রাণ রাম, তুমি ব্রহ্ম রাম কৃষ্ণ, তুমি কৃষ্ণ, তুমি রাম, তুমি বিষ্ণু, তুমি জিষ্ণু, প্রভা বিষ্ণু প্রাণ রাম, তুমি ব্রহ্ম রাম কৃষ্ণ, তুমি কৃষ্ণ, তুমি রাম। তুমি আধেয় ধার, তুমি আধেয় ধার, তুমি ব্রহ্ম নিরাকার, তুমি আধেয় ধার, তুমি ব্রহ্ম নিরাকার, তুমি নার রূপধর, তুমি নার রূপধর, विजित कनक काम, तुमी ब्रह्म राम कृष्ण, तुमी कृष्ण, तुमी राम, तुमी ब्रह्म राम कृष्ण, तुमी कृष्ण, तुमी राम। अपार करुणा सिंधु, अपार करुणा सिंधु, तुमी देव दीनबंधु, अपार करुणा सिंधु, अपार करुणा सिंधु, तुमी देव दीनबंधु, याचे इंदु कृपा बिंदु, याचे इंदु कृपा बिंदु, चरणे कोरी प्रणाम, तुमी ब्रह्म राम कृष्ण, तुमी कृष्ण, तुमी राम, तुमी ब्रह्म राम कृष्ण, तुमी कृष्ण, तुमी राम, तुमी विष्णु, तुमी जिष्णु, तुमी विष्णु, तुमी जिष्णु, प्रभा विष्णु प्रण राम, तुमी ब्रह्म राम कृष्ण, तुमी कृष्ण, तुमी राम, तुमी कृष्ण, तुमी राम, तुमी कृष्ण, तुमी राम।
ಶ್ರೀರಾಮಕೃಷ್ಣ ಸಂಪ್ರದಾಯದಲ್ಲಿ ದೇವ್ರನ್ನ ಕೇವಲ ಪೂಜಾ ವಸ್ತುವಾಗಿ ಸೀಮಿತಗೊಳಿಸೋದಿಲ್ಲ, ಬದಲಾಗಿ ಆ ಪೂಜಾ ವಸ್ತು ಹೊರಗಡೆ ಇಲ್ಲ, ಆಂತರ್ಯದಲ್ಲಿದೆ ಅನ್ನೋ ಭಾವನೆ ತೆಗೆದುಕೊಳ್ತೀವಿ. ನಮ್ಮ ಉಪನಿಷತ್ತುಗಳಲ್ಲಿ, ನಮ್ಮ ಶಾಸ್ತ್ರದಲ್ಲಿ, ನಮ್ಮ ವಿಚಾರಧಾರೆಗಳಲ್ಲೆಲ್ಲ ಭಗವಂತ, ಭಗವತಿ, ಜಗನ್ಮಾತೆ, ಲಕ್ಷ್ಮೀ, ಸರಸ್ವತಿ, ದುರ್ಗಾ, ಅಂಬಾ, ಭವಾನಿ ಇವೆಲ್ಲ ಹೊರಗಡೆ ಇಲ್ಲ, ಮನಸ್ಸಿನ ಒಳಗಡೆ ಇಟ್ಕೊಂಡು ಹೊರಗಡೆ ದೇವಸ್ಥಾನಗಳಿಗೆ ಹೋದಾಗ ತುಲನಾ ಮಾಡ್ಕೊಳ್ಬೋದು, ಅದೇ ತಾಯಿ ನನ್ನ ಹೃದಯದಲ್ಲಿದ್ದಾಳೆ ಅಂತ. ಸಾಮಾನ್ಯವಾಗಿ ನಾವು ಬಾಹ್ಯ ಆಡಂಬರಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ, ಹೊರಗಡೆ ಬರೋಕ್ಕಾಗಲ್ಲ ನಮಗೆ. ಎಷ್ಟೋ ಜನ ನೋಡಿದ್ದೀನಿ ನಾನು, ಭಾಳ ಆಡಂಬರ, ಬಾಹ್ಯ ಆಡಂಬರ. ಅಲ್ಲೇನಾಗುತ್ತೆ ಅಂದರೆ ಆಲ್ ಯುವರ್ ಎನರ್ಜಿ, ಯುವರ್ ಕೆಪಾಸಿಟಿ, ಯುವರ್ ಎಬಿಲಿಟಿ, ಯುವರ್ ಸ್ಟ್ರೆಂತ್, ಎವ್ರಿಥಿಂಗ್ ವಿಲ್ ಬಿ ವೇಸ್ಟೆಡ್. ಹೋದ ಪುಟ್ಟ ಬಂದ ಪುಟ್ಟ ಅಂತ ಆಗುತ್ತೆ. ಇಂಥ ಹಾಡುಗಳೇನು ಮಾಡುತ್ತವೆ, ನಿಮಗೆ ಅಪಾರ ಕರುಣ ಸಿಂಧು ದೇವ್ರಿಗೆ. ಅವನಷ್ಟು ಕರುಣೆ ಇರೋದು ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ, ವಿಶ್ವದಲ್ಲಿ, ಅಖಿಲ ಕೋಟ ಬ್ರಹ್ಮಾಂಡದಲ್ಲಿ. ಎಷ್ಟು ಪ್ರೀತಿಸ್ತಾನೆ ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಅಂದರೆ ಅದನ್ನು ವಿವರಿಸೋದಕ್ಕಾಗೋದಿಲ್ಲ ನಿಮಗೆ. ನನಗೆ ಕೇಳಿ ನಾ ಹೇಳ್ತೀನಿ ಎಷ್ಟು ಪ್ರೀತಿಸ್ತಾನೆ ಅಂತ ನಿಮಗೆ. ಪ್ರತಿ ಸರಿ ನಾ ಹೋಗಿ ಬರ್ತೀನಿ, ಎಷ್ಟು ಕಷ್ಟದಲ್ಲಿ ಇದ್ದಾರೆ ಜನ. ನಿನ್ನೆ ನಾನು ಸುಮಾರು 2,000 ಜನಕ್ಕೆ ಪರಿಹಾರ ಆ ಚೀಲಗಳನ್ನು ಕೊಟ್ಟು ಬಂದೆ. ಚೀಲಗಳನ್ನು ಎತ್ತಲಿಕ್ಕೂ ಶಕ್ತಿ ಇಲ್ಲ ಹೆಂಗಸರುಗಳಿಗೆ. ಅದರಲ್ಲೂ ಉತ್ತರ ಕರ್ನಾಟಕದ ಹೆಂಗಸರ ಬ್ಲಡ್ಡು 6, 8 ಇರುತ್ತೆ ಕೌಂಟ್. ನಂಗೆ ಈಗಲೂ ಜ್ಞಾಪಕ ಇದೆ, ರಾಯಚೂರಿನಲ್ಲಿ ಒಂದು ಪ್ರಾಜೆಕ್ಟ್ ತೊಗೊಂಡೆ ಕೋವಿಡ್ ಸಂದರ್ಭದಲ್ಲಿ. ಮಕ್ಕಳಿಗೆಲ್ಲ ಪೌಷ್ಟಿಕ ಆಹಾರ ಅಂಶ ಕೊಡೋಣ ಅಂತ. ನೀವು ನೋಡಿದ್ರಿ ಆ ಪ್ಯಾಕೆಟ್ಸ್ ಎಲ್ಲ ತೊಗೊಂಡೋಗಿ ಕೊಡ್ತಾ ಇದ್ದೆ. ತಿಂಗಳಿಗೆ 1 ಪ್ಯಾಕೆಟು, 6 ತಿಂಗಳಿಗೆ 6 ಪ್ಯಾಕೆಟು ಮನೆಗಳಿಗೆ ಹಂಚಿ ಬರ್ತಿದ್ದು. ಅದರ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಾನು ರಾಯಚೂರಿನ DHO ಆಫೀಸ್ನಲ್ಲಿ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ನಲ್ಲಿ ಒಂದು ಪ್ರೋಗ್ರಾಮ್ ಕಟ್ಕೊಂಡಿದ್ದೆ. ಪ್ರೋಗ್ರಾಮ್ಗೆ ಒಂದು 500ರಿಂದ 600, 800 ಜನ ಮಕ್ಕಳು ಬಂದಿದ್ದು, ಪುಟ್ ಮಕ್ಕಳು, ನ್ಯೂ ಬಾರ್ನ್ ಬೇಬೀಸು, ಎಕ್ಸೆಟ್ರಾ. ನಾನು ಆ ಕಾರ್ಯಕ್ರಮದ ಒಳಗಡೆ ಹೋಗಿ, ಮಿನಿಸ್ಟ್ರು ಅವರು ಇವರೆಲ್ಲ ಬಂದಿದ್ರು, ಸಾಮಾನ್ಯ ಬರ್ತಾರೆ ಬಿಡಿ, ಅವರೆಲ್ಲ ಬಂದಾಗ ನಾ ಕಾರ್ಯಕ್ರಮ ನೋಡಿದಾಗ ನನಗೇನು ಆಶ್ಚರ್ಯ ಕಾದಿತ್ತು ಅಂದರೆ, ಮಕ್ಕಳು ಬಿಡಿ, ಅವ್ರ ತಾಯಂದ್ರಿಗೆ ಇಲ್ಲ ಪೌಷ್ಟಿಕ ಆಹಾರ. 6 ಇದೆ, 8 ಇದೆ, ಬ್ಲಡ್ ಕೌಂಟು, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಜೊತೆಗೆ ಒಂದು ಮಗು ಬೇರೆ, ಅದನ್ನೇ ಎತ್ಕೊಳ್ಳೋಕ್ಕಾಗಲ್ಲ ಆ ತಾಯಿಗೆ. ಅವತ್ತು ನಾನು ಬದಲಾಯಿಸ್ಬಿಟ್ಟೆ ಪ್ರೋಗ್ರಾಮ್ನ. ಮದರ್ ಆ್ಯಂಡ್ ಚೈಲ್ಡ್ ಅಂತ ಹೆಸರು ಕೊಟ್ಬಿಟ್ಟು ತಾಯಿಗೂ ಕೊಡ್ಲಿಕ್ಕೆ ಶುರು ಮಾಡಿ. ಇದು ನಾನು ನೋಡಿದ ದೃಶ್ಯ. ನಮಗೆಷ್ಟು ಚೆನ್ನಾಗಿಟ್ಟಿದ್ದಾನೆ ಭಗವಂತ, ಎಷ್ಟು ಪ್ರೀತಿಸ್ತಾನೆ ನಮ್ಮನ್ನು, ಎಷ್ಟು ಸುಖವಾಗಿಟ್ಟಿದ್ದಾನೆ. ನಿನ್ನೆ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ 1,200 ಜನ ಕೂತಿದ್ರು. ರಾತ್ರಿ 11 ಗಂಟೆವರೆಗೆ ರಂಗೋಲೆ ಹಾಕಿ ಮಾರ್ಕ್ ಮಾಡಿದ್ರು. ಒಲಿಂಪಿಕ್ಸಲ್ಲಿ ಮಾರ್ಕ್ ಮಾಡಲ್ಲ ಹಾಗೆ, ಅಲ್ಲಲ್ಲೇ ಕೂತ್ಕೋಬೇಕು ಅವರು ಅಂತ ನಾನು ಹೇಳಿದ್ದೆ. ಆ ಶಿಸ್ತಿಲ್ಲ ನಾನು ಇಲ್ಲ ಸ್ವಾಮೀಜಿ ನಾವು ಮಾಡುತ್ತೀವಿ ಅಂತ. ನೀವು ನಂಬಲಿಕ್ಕಾಗಲ್ಲ, 1,200 ಜನ ಆ ಫೀಲ್ಡಲ್ಲಿ ಕೂತಿದ್ದಾರೆ, ಅಲ್ಲಾಡ್ದೆ ಕೂತಿದ್ದಾರೆ, ಧ್ಯಾನ ಕೂತಂಗೆ ಕೂತಿದ್ದಾರೆ, ಬೊಂಬೆಗಳು ಕೂತಂಗೆ ಕೂತಿದ್ದಾರೆ. ಫೋಟೋದಲ್ಲಿ ನೀವು ನೋಡಿದ್ರೆ ಇದೇನಪ್ಪ ಹಿಂಗೆ ಕೂತಿದ್ದಾರೆ ಅನಿಸುತ್ತೆ. ಮನಸ್ಸಿದ್ರೆ ಮಾರ್ಗನಕ್ಕೆ ಇದ್ಬೋದು, ಅಲ್ಲಾಡ್ದೆ ಕೂತ್ಕೊಂಡಿದ್ರು. ನಾವು ಕೊಡ್ತೀವಿ ಅಂತ ಹೇಳಿದ್ದು 10ವರೆಗೆ. ಎಲ್ಲ ಬರಲಿ, ಬಸ್ ಗಿಸ್ಸಿಂದ, ಹಳ್ಳಿ ಪಳ್ಳಿಯಿಂದ ನೀರಿನ್ನೂ ಇದೆ. ಇನ್ನೂ ನಿಮ್ಮನೆಲ್ಲ ನೀರಿದೆಯಾ? ಇಲ್ಲ, ಅದು ಸುಮ್ಮನೆ ಕೇಳಿದೆ. ಅವ್ರ ಮನೆಗಳೆಲ್ಲ ನೀರು, ರಸ್ತೆಯಲ್ಲೆಲ್ಲ ನೀರು, ಹೊಲ ಎಲ್ಲ ನೀರು, ಜಮೀನೆಲ್ಲ ನೀರು, ಹೋಗ್ಲಿಕ್ಕಾಗಲ್ಲ, ಬರಲಿಕ್ಕಾಗಲ್ಲ. ಒಂದು ಮಾತು ನಿಮ್ಗೆ ಹೇಳ್ತೀನಿ ಕೇಳಿ. ನಾವಿಲ್ಲಿ ದೂರ ಕೂತ್ಕೊಂಡು TV ನೋಡ್ಬಿಟ್ಟಿರ್ತೀವಿ. ನನ್ನನ್ನು ಕೇಳಿ ನಾ ಹೇಳ್ತೀನಿ, ಕೇರಳ ಆಗಲಿ, ತಮಿಳ್ನಾಡಾಗಲಿ,
6 ರಾಜ್ಯದಲ್ಲಿ ನಾನು ನೋಡಿದ್ದೀನಿ. ಈ ಹೊರಗಡೆ ನೀರು ಮನೆ ಒಳಗಡೆ ಬಂದ್ಬಿಟ್ಟು ವಾಪಸ್ ಹೋಗುತ್ತಲ್ಲ, ಹೋದ ಮೇಲೆ ಆ ಮನೆ ಒಳಗೆ ಹೋಗ್ಲಿಕ್ಕಾಗಲ್ಲ. ಗೋಡೆಯೆಲ್ಲ ಮೂಲೆಯಲ್ಲಿ ನಿಮ್ದು ಅಡುಗೆ ಮನೆಯೋ ದೇವ್ರ ಮನೆಯೋ ಬೆಡ್ರೂಮೋ ಯಾವ ರೂಮೋ ಏನು ಕಥೆಯೋ ದೇವ್ರಿಗೆ ಗೊತ್ತು. ಎಲ್ಲ ಕಡೆ ಆ ಮಂಚಗಳು, ಆ ಹಾಸಿಗೆಗಳು, ಆ ಬೆಡ್ಶೀಟ್ ಎಲ್ಲ. ನಾನು ನಿಮ್ಗೆ ಹೇಳೋದು, ಪೇಪರಲ್ಲಿ ನೋಡ್ತೀವಿ, ಟಿ ವಿಲಿ ಈಗ ನೀರು ಕಡಿಮೆ ಆಯಿತು ಅಂತ ಬರೆದು ಬಿಡ್ತಾನಷ್ಟೇ. ನೀರು ಕಡಿಮೆ ಆಯಿತು ಆವಾಗಲೇ ಪ್ರಾಬ್ಲಮ್ ಜಾಸ್ತಿ. ಜಾರ್ ಬೀಳ್ತಾರೆ, ಕೊಚ್ಚೆ, ಒಳಗೆ ಹೋಗಕ್ಕಾಗಲ್ಲ, ಹೊರಗಡೆ ಬರೋಕ್ಕಲ್ಲ. ಅದನ್ನು ತೊಳಿಲಿಕ್ಕೆ ಮತ್ತೆ ನೀರು ಬೇಕು. ಎಲ್ಲಿಂದ ತರ್ತಾರೆ ಅಷ್ಟು ನೀರು? ನಾನು ನಿನ್ನೆ ಅವ್ರು ನೋಡಿದೆ, ಆ ಹೆಂಗಸರು, ಮುದುಕರು, ಅವ್ರಿಗೆ ನಾನು ಕಾಲು ಮುಟ್ಟಬೇಡಿ, ನಮಸ್ಕಾರ ಮಾಡಬೇಡಿ ಅಂತಂದರೆ, ಅಜ್ಜಾರೆ ನೀನು ಏನಾದರೂ ಹೇಳು, ನೀನು ದೇವರೇ ದವಾರ್ ಅಂತ ಬಿಡ್ತಾರೆ ಕಾಲಿಗೆ. ಮಧ್ಯೆ ಹಿಂಗೆ ಓಡಾಡೋಕ್ಕೆ ಬಿಡಲ್ಲ ನನ್ನ. ಕೆಲವರು ಅಲ್ಲಿ ತೊಗೊಂಬಿಟ್ಟು ನಿಂತು, ಯಾಕವ್ವ ಅಲ್ಲಿ ನಿಂತಿದ್ದಿ, ಹೋಗ್ಬಾರ್ದ? ಇಲ್ಲ ಅಜ್ಜಾರೆ, ನಿಮ್ಮ ಪಾದ ಮುಟ್ಟೋಗ್ಬೇಕಂತ ನಿಂತಿದ್ದೀವಿ ಅಂತ. ಇಲ್ಲೇನು ನೀವು ಕಾಣ್ತೀರಾ ಅಂದರೆ ನಂಬಿಕೆ. ಇಷ್ಟಾದರೂ ಸಹ ಅವರು ದೇವಸ್ಥಾನಕ್ಕೆ ಹೋಗೋದು ಬಿಡೋದಿಲ್ಲ. ಎಷ್ಟು ಪ್ರಳಯ ಬಂದಿದೆ, ಎಷ್ಟು ಪ್ರವಾಹ ಬಂದಿದೆ, ಆ ದೇವಸ್ಥಾನಗಳೆಲ್ಲ ನೀರು ತುಂಬಿದೆ, ದೇವಸ್ಥಾನದ ಗೋಡೆಲೆಲ್ಲ ಕಸ ತುಂಬಿದೆ, ಎಲ್ಲ ತುಂಬಿದೆ. ಕ್ಲೀನ್ ಮಾಡಿಬಿಟ್ಟು ಮತ್ತೆ ದೇವ್ರ ಪೂಜೆ ಮಾಡ್ತಾರೆ. ಇದನ್ನೇ ನಂಬಿಕೆ ಅಂತ ಹೇಳ್ತೀವಿ ನಾವು. ಬೇರೆ ಎಲ್ಲೂ ನೀವು ನೋಡಲ್ಲ ಇದನ್ನು. ಆ ಹಳ್ಳಿ ಜನಗಳಲ್ಲಿ ನೋಡ್ತೀರ ನೀವು. ಗ್ರೇಟ್ ಲೆಸನ್. ನಾನು ಪ್ರತಿ ಸರಿ ಹೋದಾಗ ಭಗವಂತನ ಕೃಪೆ ಅನ್ನೋದು ನಮಗೆ ಎಷ್ಟು ಹರಿದು ಬಂದಿದೆ ನಮಗದು ಗೊತ್ತೇ ಆಗಲ್ಲ. ನಾವು ಅನ್ಕೋತೀವಿ ಇದು ಮಾಮೂಲಿ ಬರ್ತಿರುತ್ತೆ ಅಂತ. ನೀ ಬರುವಾಗ ಅಂತಂದಿದ್ದೆ, ಯಾವ ಬೀಗದ ಕೈ ತಂದಿಲ್ಲ, ಯಾವ ಪತ್ರ ತಂದಿಲ್ಲ, ಯಾವುದೇನು ತಂದಿಲ್ಲ. ಗುರುನಾನಕರ ಜೀವನದಲ್ಲಿ ಒಂದು ನಿದರ್ಶನ ಬರುತ್ತೆ. ಪ್ರಾರ್ಥನೆ ಮಾಡ್ತಿರ್ತಾರೆ ಗುರುನಾನಕರು. ಒಬ್ಬ ದೊಡ್ಡ ಮಹಾರಾಜ ಅಲ್ಲಿ ಪಕ್ಕದಲ್ಲಿ ಹೋಗ್ತಿರ್ತಾನೆ. ಕೇಳಿದೆ, ಇಲ್ಲೊಬ್ರು ಸಾಧುಗಳಿದಾರಲ್ಲ, ನಾನಕ್ ಸಾಹೇಬ್ ಇದ್ದ, ಹೌದಾ? ಅವ್ರು ಹೇಳು, ನಾ ಬಂದಿದ್ದೀನಿ ಅಂತ ಹೇಳು ಅಂತಾನೆ. ಸ್ವಲ್ಪ ದುಡ್ಡಿದ್ರೆ ಸಾಕಲ್ಲ. ಇನ್ನು ಮಹಾರಾಜ ಅವ್ರು ಒಳಗಡೆ ಹೋಗಿ ಹೇಳ್ತಾರೆ, ಅವಾಗ ಗುರುನಾನಕ ಏನು ಅಷ್ಟೇ, ಬರಲಿ ಬಿಡು. ಅಲ್ಲ, ಒಂದು ಮಹಾರಾಜ ಅವನು. ಆಯಿತು, ಇನ್ನು ನಾನು ಎಲ್ಲರೂ ಮಹಾರಾಜನ ನೋಡ್ತಾ ಇದ್ದೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಅವನು ಯಾರೋ ಕೊನೆಗೆ ಅವನಿಗೆ ಹೋಗಿ ಹೇಳ್ತಾರೆ, ನೀನೇ ಬರಬೇಕಂತ. ಕೋಪ, ನನ್ನನ್ನು ಬರ ಅಂತ ಹೇಳ್ತಾನೆ. ಫಕೀರ, ಭಿಕ್ಷುಕ ಬರಬೇಕೆ. ಸನ್ಯಾಸಿಗಳಿಗೆ, ಫಕೀರರಿಗೆ, ಭಿಕ್ಷುಕರಿಗೆ ತೊಂದರೆ ಬರೋದು ಜಾಸ್ತಿ. ಟೆಸ್ಟ್ ಮಾಡ್ತಾನೆ ದೇವರು. ಅವನು ಬಂದ, ಬಕ್ಕಂತ ಕೂತ್ಕೊಂಡ. ಅಲ್ಲಿ ಅವನಿಗೆ ಚಿನ್ನದ್ದು ಇದೆಲ್ಲ ಕೊಟ್ಟರು, ಆಸನ ಎಲ್ಲ. ಇವರು ಒಂದು ಚಾಪೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಗುರುನಾನಕರು ದೇವ್ರಿಗೆ ನಮಸ್ಕಾರ ಮಾಡ್ತಾರೆ. ಅವನು ಸಿಟ್ಟು ಹತ್ಬಿಡ್ತು ಅವನಿಗೆ. ಬಂದು ಕೂತಿದ್ದೀನಿ, ಮಹಾರಾಜ ನಾನು. ಅದ್ಯಾವ ಸ್ವಾಮಿಗಳ್ರಿ, ನಾವು ಇದು ರೋಲ್ಸ್ ರಾಯ್ ಕಾರಲ್ಲಿ ಬಂದು ಕೂತಿದ್ವಿ, ನಮ್ಮನ್ನು ನೋಡಲೇ ಇಲ್ಲ ಅಂತ ಹೇಳೋರು ಇದ್ದಾರೆ, ನಮ್ಮನ್ನು ಮಾತಾಡಿಸ್ಲಿಲ್ಲ ಅಂತವ್ರು ಇದ್ದಾರೆ. ಅಪ್ಪ, ನೀನು ರೋಲ್ಸ್ ರಾಯ್ ಕಾರಲ್ಲಾದರೂ ಬಾ, ಸೈಕಲಲ್ಲಾದರೂ ಬಾ, ಆಟೋ ರಿಕ್ಷಾದಲ್ಲಾದರೂ ಬಾ, ಬರೋದು ಒಂದೇ ತಾನೇ ದಾರಿ. ರೋಲ್ಸ್ ರಾಯನು ಮೇಲೆ ಬರ್ತಾನ, ಅಥವಾ ಸೈಕಲ್ನವನು ಬೇರೆ ಥರ ಬರ್ತಾನ, ಅಥವಾ ನಡ್ಕೊಂಡು ಹೋಗೋನು. ಗುರಿ ಒಂದೇ, ದಾರಿ ಬೇರೆ, ಪರವಾಗಿಲ್ಲ ಬಾ. ಇವನು ರೇಗತ್ತೆಲ್ಲ ಆಗ ಮಾತಾಡ್ದ. ಗುರು, ನನಗೆ ಯಾಕಪ್ಪ ಕೂಗಾಡ್ತಿ, ಏನಯ್ಯ ನಿನ್ನ ಅವಸ್ಥೆ? ನಾನು ಮಹಾರಾಜ, ನಾ ಚಕ್ರವರ್ತಿ, ತಲ್ಸ ನೀಕು ಎವ್ರನೇನು? ಆಯ್ತಪ್ಪ, ನೀನು ಯಾರು ಅಂತೀನಿ, ಒಳ್ಳೇದಾಯ್ತು ಕೂತು. ಅವನು ಇನ್ನೇನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಗುರುನಾನಕರು ಅವ್ನು ಹೋಗುವಾಗ ಒಂದು ಮಾತು ಹೇಳ್ತಾರೆ, ಲೇ ಪಾಪು ಹೋಗಿದ್ದೆಲ್ಲ, ಒಂದು ನಿಮಿಷ ಇರು ಅಂತ. ಇನ್ನೇನು ನಿಮ್ಮದು? ಕೂಬೇಡ, ಮೆತ್ತಿಗೆ. ಒಂದು ಸಣ್ಣ ಗುಂಡ್ಸೂಜಿ ಕೊಡ್ತಾನೆ, ಚಿಕ್ಕದು ಗುಂಡ್ಸೂಜಿ ಕೈಲಿ ಇಡ್ತಾನೆ. ಅವನು ಚಿನ್ನದ ಕಿರೀಟ, ಹರಿವಾಣ, ವಜ್ರ ಅದೆಲ್ಲ ನೋಡ್ದಿರೋನು. ಈ ಭಿಕ್ಷಕನ ಹತ್ರ ಏನಿರೋ ಗುಂಡ್ಪಿನಿರ ಅಂತ ಕೊಡೋ, ಇಲ್ಲಿ ಬೇಜಾರು ಮಾಡ್ಕೋಬೇಡ, ಇದಿಟ್ಕೋ, ನಾವು ಅಲ್ಲಿ ಮೀಟ್ ಆದಾಗ ನನ್ನ ಕೈಲಿ ಕೊಡು ಅಂತ. ಗುಂಡ್ಪಿನ್ ಇಟ್ಕೋ, ನೀನು ಹೋಗೋದೆ, ನಾನು ಹೋಗೋದೆ, ಎಲ್ಲರೂ ಹೋಗೋದೆ, ಅಲ್ಲಿ ಮೀಟ್ ಮಾಡೋಣ.
ಆಗ ಈ ವಾಪಸ್ ಕೊಡು ಗುಂಡ್ಪಿನ್ನ. ಇವನು ಸಡನ್ನಾಗಿ ಹಿಂಗೆ ಅಂದಲ್ಲ ಅಂದ್ಬಿಟ್ಟು ಹೊಡೋಗ್ತಾನೆ. ರಸ್ತೆ ಉದ್ದಕ್ಕೂ ಯೋಚನೆ ಮಾಡ್ತಾನೆ, ಏನು ಹೇಳ್ದ ಈ ಫಕೀರ, ಎಲ್ಲಿ ಕೊಡಲಿ ನಾನು, ಯಾರು ತೊಗೊಂಡೋಗೋದು ಇಲ್ಲ, ಇನ್ನು ಅಲ್ಲೂ ಕೊಡಬೇಕಂತೆ. ಯೋಚನೆ ಮಾಡಿ 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 ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಎಂಥ ಬೆಪ್ತ ಕಡಿ ನಾನು, ಅಂತಹ ಮಹಾನ್ ಸಾಧು ಹತ್ರ ಹೋಗಿದ್ದೀನಿ, ಅಲ್ಲಿ ಅಹಂಕಾರ ದರ್ಪ ಇದನ್ನು ತೋರಿಸಿದ್ದೀನಿ, ತಪ್ಪು ಅಂಥೇಳಿ ಅವನು ಸಾಧು ಆಗ್ತಾನೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಮ್ಮ ನಂಬಿಕೆ, ನಮ್ಮ ಭಾವನೆ, ನಮ್ಮ ಭಕ್ತಿ ನಮ್ಮನ್ನು ಕಾಪಾಡುತ್ತೆ ವಿನಃ ಆ ಅಜ್ಜಿರನ್ನೆಲ್ಲ ಮಾತಾಡಿಸ್ದೆ, ಹರಿದೋಗಿದೆ ಸೀರೆ, ಇಲ್ಲೇ ಒಂದು ಮೈಯೆಲ್ಲ ಇದಾಗಿದೆ, ಬಿಸಿಲು ಮಳೆ, ತಲೆಗೆ ಎಣ್ಣೆ ಹಾಕಿ ಎಷ್ಟು ವರ್ಷ ಆಯಿತು, ಎಷ್ಟು ದಿವಸ ಆಯಿತು, ಹೋಗಿದ್ದಾರೆ. ಆಮೇಲೆ ಅವ್ರಿಗೇನು ಬೇಕೋ ಹೊಟ್ಟೆಗೆ ಏನಾದರೂ ಕೊಡಬೇಕಷ್ಟೆ. ಬಟ್ಟೆ ಕೊಟ್ಟರೆ ಹೊಟ್ಟೆ ಕೊಟ್ಟರೆ ಸಾಕು. ಇದನ್ನು ನಾನು ಸಹಸ್ರ ಜನನ ನೋಡಿದ್ದೀನಿ. ನಾನು ಹೇಗೆ ಹತ್ತಿದ್ದಾರೆ, ಎಲ್ಲಿಗೆ ಏನು ಪಾಠ ಕಲಿತೆ ಅಂದರೆ, ಎಷ್ಟು ಪ್ರೀತಿ ಇದೆ ದೇವ್ರಿಗೆ ನನ್ನ ಮೇಲೆ, ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ದೇವ್ರಿಗೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮಗೆ. ಎ ಸಿ ಕಟ್ಟೋದ್ರೆ ಅದಕ್ಕೆ ಬೇರೆ ಒಂದು ಡಿ ಸಿ ಹೋದರೆ ಎ ಸಿ ಆದರೆ ಯು ಪಿ ಎಸ್ ಎಲ್ಲ ಅರೇಂಜ್ಮೆಂಟ್ಸು ನಮಗೆ. ನಿಮಗೆ ನಂಬಲ್ಲ ನೀವು, ಈ ಜಾಸ್ತಿ ಇದೇನು ಕಂಡುಹಿಡಿದ ಇರೋ ಮನುಷ್ಯನಾಗಲ್ಲ, ರಾಕ್ಷಸನಾಗ್ತಿದ್ದಾರೆ. ನಾನು ಕೂತಿದ್ದೀನಿ ಫ್ಲೈಟಲ್ಲಿ, ಅಮೆರಿಕದಿಂದ ಬರ್ತಾಯಿದ್ದೀನಿ, ನಾನು ಫ್ಲೈಟಲ್ಲಿ ಕೂತಿದ್ದೀನಿ, ಲಾಸ್ಟಲ್ಲಿ ಕೂತಿದ್ದೀನಿ. ನಾನು ಯೂಶಲಿ ಲಾಸ್ಟ್ ತೊಗೊಳ್ಳೋದು, ಇತ್ಲ ಕಡೆ ಲಾಸ್ಟು ಅತ್ಲ ಕಡೆ ಮಧ್ಯೆ ಯಾರಿಗೆ ಬೇಕಪ್ಪ ಲಾಸ್ಟಿಗೆ ಕೂತ್ಕೊಂಡಿದ್ದೀನಿ. ನನ್ನ ಪಕ್ಕ ಒಬ್ಬ ಬಂದು ಕೂತ್ಕೊಂಡ, 2 ಸುಟ್ಕೇಸಲ್ಲಿ ಇಟ್ಟ, ಎಲ್ಲ ಸ್ಮಾರ್ಟಾಗಿದ್ದಾನೆ, ಚೆನ್ನಾಗಿದ್ದಾನೆ, ಎಲ್ಲ ಹಾಯ್ ಅಷ್ಟೇ, ಅದೊಂದೇ ಹಾಯ್. ಇನ್ನು ಬೆಂಗಳೂರಲ್ಲಿ ಇಳಿವರೆಗೂ ಹಾಯ್ ಇಲ್ಲ ಪಾಯ್ ಇಲ್ಲ. ಏನು ಮಾಡ್ತಿದ್ದಾನೆ ಸ್ವಾಮೀಜಿ, ಶಾಕ್ ಆಗಬೇಡಿ. ಏನು ಮಾಡ್ತಿದ್ದಾನೆ ಅಂದರೆ, ಅವನು ಫುಲ್ಲು ಆ 18 hours ಜರ್ನಿ ಮಧ್ಯೆ ಇಳಿದು ಫ್ಲೈಟ್ ಚೇಂಜ್ ಮಾಡಿದ್ದು ಫ್ರಾಂಕ್ಫರ್ಟಲ್ಲಿ ಎಲ್ಲ. ಏನು ಮಾಡ್ತಿದ್ದಾನೆ ಅಂದರೆ, ಅವನು ಮನೆಯ CCTV ನೋಡ್ತಾ ಇದ್ದಾನು, ಮಧ್ಯೆ ರೇಗ್ತಾ ಇದ್ದಾನೆ, ಬುಕ್ಕೊಂತ ಹೋಗಿದ್ದಾನೆ. ನಾನು ಅವನ್ನೇನು ಯಾಕೆ ಹಿಂಗೆ ಆಡ್ತಿದ್ದಾನಪ್ಪ ಇವನು ಅಂದರೆ, ಅವ್ನು ನೋಡ್ತಿದ್ದಾನೆ ಅವ್ರ ಮಿಸ್ಸಸ್ ಎಲ್ಲಿದ್ದಾರೆ, ಯಾರು ಮಕ್ಕಳೆಲ್ಲಿದ್ದಾರೆ, ಯಾರು ಎಲ್ಲಿ ಮಲಗಿದ್ದಾರೆ, ಯಾರು ನೋಡಿ. ಈಗ ಅವನ ಚಿಂತೆ ಏನು, ಯಾರು ಬಂದರು ಯಾರು ಹೋದ್ರು, ಏನೋ ಎತ್ತನೋ ಏನೋ, ಅದು ಇದು ಕೀ ಅವನ ಹತ್ರ ಇತ್ತು, ಅವಳ ಹತ್ರ ಕೊಟ್ಟು ಬಂದಿದ್ದೆ, ದಿಮ್ ಕೆಳಗೊಂದಿಟ್ಟಿದ್ದೆ, ಮೇಲೆಲ್ಲೋ ಔಸ್ ಇಟ್ಟಿದ್ದೆ, ಅದು ಯಾರು ನೋಡಿದ್ರು, ಝೂಮ್ ಮಾಡ್ತಾನೆ ಅಂತಾನೆ. ನಾನು ಅಂದ್ಕೊಂಡೆ, ಇವನಿಗೆ ಇನ್ನು ಜನ್ಮದಲ್ಲಿ ಅವನಿಗೆ ಸುಖ ಅನ್ನೋದು ಸಿಗೋದಿಲ್ಲ. ಪ್ರಾಣ ಹೋಗುವಾಗಲೂ CCTVನೇ ಅವ್ನು ನೋಡ್ತಿರ್ತಾನೆ. ಅವನು ಯಾರು ಬಂದರು ಯಾರು ಹೋದ್ರು ಅಂತ. ನೋಡಿ ಎಲ್ಲಿಗೆ ಬಂತು ಜೀವನ. ನಮಗೆಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ದೇವರು. ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಕೊಟ್ಟಿದ್ದಾನೆ, ಪ್ರಾರ್ಥನೆ ಮಾಡಲಿಕ್ಕೆ 2 ಕೈ ಕೊಟ್ಟಿದ್ದಾನೆ, 2 ಕಣ್ಣು ಕೊಟ್ಟಿದ್ದಾನೆ. ಯಾವತ್ತಾರು ಯೋಚನೆ ಮಾಡಿದ್ದೀವ ನಾವು? ಯಾವತ್ತಾರು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀವ? ಅದು ಕೊಡು ಇದು ಕೊಡು, ಅವ್ರು ನೋಡು ಎದುರುಗಡೆ ಅಂಗಡಿ ನೋಡು, ನಮ್ಮ ಅಂಗಡಿ ನೋಡು, ಎದುರುಗಡೆ ಮನೆ ನೋಡು, ನಮ್ಮ ಮನೆ ನೋಡು, ಅವ್ನು ನೋಡು 4ನೇ ಫ್ಲೋರ್ಗೆ ಹೋದ, ಏನು ಸ್ವಾಮೀಜಿ ದೇವರು ಅಂತಾರೆ. ನಾವು ಇನ್ನೂ ಫಸ್ಟ್ ಫ್ಲೋರಲ್ಲೇ ಇದ್ದೀವಿ. ನೀನು ಯಾವ ಫ್ಲೋರ್ಗೆ ಹೋಗ್ಬೇಕಪ್ಪ ನೀನು? ಫಸ್ಟ್ ಫ್ಲೋರಲ್ಲಿ ಮಲಗಿದ್ರೂ ನಿದ್ದೆ, ಟಾಪ್ ಫ್ಲೋರ್ ಮಲಗಿದ್ರೂ ನಿದ್ದೆ, ಹಿಲ್ಟನ್ನಲ್ಲಿ ಮಲಗಿದ್ರೂ ನಿದ್ದೆ, ಹಟ್ಟಲ್ಲಿ ಮಲಗಿದ್ರೂ ನಿದ್ದೆ. ನಿದ್ದೆನ ಚೇಂಜ್ ಆಗತ್ತಾ? ಅನಂತ್ ಅಂಬಾನಿ 2 ಕೋಟಿ ವಾಚು, ಟೈಮ್ ಚೇಂಜ್ ಆಗತ್ತಾ? HMT ಪಾಪ 180 ರೂಪಾಯಿ ವಾಚು, ಅದು ತೋರಿಸೋದು ಒಂದು 11:30, ಅದು ತೋರಿಸೋದು 11:30. ಹಿ ಕಾಂಟ್ ಪರ್ಚೇಸ್ ಟೈಮ್, ಹಿ ಹ್ಯಾಸ್ ಪರ್ಚೇಸ್ ಟೈಮ್ ಪೀಸ್ ಅಷ್ಟೇ. ನಾವು ಅವ್ರು 2 ಕೋಟಿ 150 ರೂಪಾಯಿ. ಈ ಮನೆಗಳೆಲ್ಲ ಅದ್ರ ಪ್ರಾಬ್ಲಮ್ ಇದು. ಅದು ಯಾರಾದರೂ ಏನಾದರೂ ತೊಗೊಂಬಿಟ್ರು ಅಂದರೆ ಫುಲ್ ಪ್ರಾಬ್ಲಮ್, ಟೆನ್ಷನ್ನು ಮನೆಯಲ್ಲಿ. ಯಾಕೆಂದರೆ ಯಾಕೋ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡಿ. ಅರೆ ಯಾಕೆ ನಿಮ್ಗೆ ಅರ್ಥವಾಗಲ್ಲ ಬಿಡಿ, ನಮಗೇನು ಅರ್ಥವಾಗೋದು ನೋಡಿದ್ರೆ ಗೊತ್ತಾಗತ್ತೆ, ನಮಗೇನು ಫುಲ್ ಅರ್ಥ ಆಗಬೇಕಾ? ಅದಕ್ಕೆ ದೇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಅವನ ಹತ್ರ ಬಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಪ್ಪ ಅಂತ ಸಮಯ ಕೊಟ್ಟಿದ್ದಾನೆ.
ಒಲ್ಲೆ. ಅದಕ್ಕೆ ನಂಬಿಕೆ ಬಹಳ ಮುಖ್ಯ. ನಂಬು ನೀ ದೈವವನ್ನು, ನಂಬು ಸ್ವಯಂಭುವನು, ತುಂಬು ಮನದಿ ಭಕ್ತಿಯನ್ನು, ಬಿಂಬವೋ ಕಂಬವೋ ನಂಬಿಕೆಯಿಂದ ಇಂಬುಗೊಳ್ಳುವುದು ಜೀವ. ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ನಂಬಿಕೆಯಿಂದ ಇಂಬು. ಇವತ್ತಿನ ಟಾಪಿಕ್ಗೆ ನಂಬಿಕೆ. ಎಷ್ಟು ನಂಬ್ತೀವಿ ನಾವು? ಡಾಕ್ಟ್ರನ್ನ ನಂಬ್ತೀವಿ. ಹೋದ ಸರಿ ಹೇಳಿದ್ದೆ 3 ಅಲೆಕ್ಸಾಂಡರ್, ಆಮೇಲೆ ಹೇಳ್ತೀನಿ, ಹಾಡಿ. ಶ್ರೀರಾಮ ಲಕ್ಷ್ಮಣ ಜಾನಕಿ, ಶ್ರೀರಾಮ ಲಕ್ಷ್ಮಣ ಜಾನಕಿ, जानकी जय जय बोलो हनुमान की, हनुमान की जय जय बोलो हनुमान की, हनुमान की। श्री राम लक्ष्मण जानकी, राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी जय जय बोलो हनुमान की, जय जय बोलो हनुमान की। श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी जय जय बोलो हनुमान की, जय जय बोलो हनुमान की, जय जय बोलो हनुमान की, हनुमान की। श्री राम लक्ष्मण जानकी, जानकी, श्री राम लक्ष्मण जानकी, जानकी जय जय बोलो हनुमान की, हनुमान जय जय बोलो हनुमान की, बोलो हनुमान। श्री राम लक्ष्मण जानकी, राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी जय जय बोलो हनुमान की, जय जय बोलो हनुमान, जय जय बोलो हनुमान की, जय जय बोलो हनुमान की। श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी जय जय बोलो हनुमान की, जय जय बोलो हनुमान की, जय जय बोलो हनुमान की, जय जय बोलो हनुमान की। श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी, श्री राम लक्ष्मण जानकी जय जय बोलो हनुमान की, जय जय हनुमान की, जय जय बोलो हनुमान।
जय श्री राम लक्ष्मण जानकी श्री राम लक्ष्मण जानकी श्री राम लक्ष्मण जानकी श्री राम लक्ष्मण जानकी जय जय बोलो हनुमान की जय जय बोलो हनुमान की जय जय बोलो हनुमान की जय जय बोलो हनुमान श्री राम लक्ष्मण जानकी श्री राम लक्ष्मण जानकी श्री राम लक्ष्मण जानकी श्री राम लक्ष्मण जानकी जय जय बोलो हनुमान की 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 श्री राम लक्ष्मण जानकी श्री राम लक्ष्मण जानकी श्री राम लक्ष्मण जानकी श्री राम लक्ष्मण जानकी जय जय बोलो हनुमान की जय जय बोलो हनुमान जय जय बोलो हनुमान की 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 ಅದಕ್ಕೆ ನಾವು ದೇವ್ರ ಹತ್ರ ಕೇಳ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಕೇಳಬೇಕು. ಏನಪ್ಪ ನಿನ್ನ ಹತ್ರ ನಾನು ಏನು ಕೇಳಲಿ ಪರಮಾತ್ಮ, ನಿನಗೆಲ್ಲ ಗೊತ್ತಲ್ಲ, ಏನು ಕೊಡಬೇಕು ಏನು ಕೊಡೋದು ಬೇಡ ಅಂತ ನಿನಗೆ ಗೊತ್ತಲ್ಲ ಅಂತ. ಆದ್ರೂ ನಾವು ಒಂದೊಂದು ಸರಿ ಕೇಳ್ತೀವಿ. ಪುರೋಹಿತರು ಬೇರೆ ಹೇಳ್ತಾರೆ ಮಮ ಮಮ, ಅವ್ರು ಹೇಳ್ಕೊಟ್ಟಂಗೆ ಹೇಳ್ತಾರೆ, ಅವ್ರು ಏನು ಹೇಳ್ಕೊಡ್ತಾರೋ ಹಂಗೆ ಹೇಳಿಬಿಡ್ತೀವಿ ನಾವು. ನಿನಗೆ ಗೊತ್ತಿಲ್ಲ ನಿನಗೇನು ಬೇಕು ಅಂತ. ಪುರೋಹಿತರು ಹೇಳ್ಬೇಕಾ ನಿನಗೆ? ಯು ಡೋಂಟ್ ನೋ ವಾಟ್ ಯು ವಾಂಟ್, ವೈ ಯು ವಾಂಟ್ ಟು ಹ್ಯಾವ್ ಎ ಸೆಕೆಂಡ್ ಪರ್ಸನ್, ವೈ ಯು ವಾಂಟ್ ಟು ಹ್ಯಾವ್ ಎ ಥರ್ಡ್ ಪಾರ್ಟಿ. ಮಂಡೋದರಿ ನೋಡ್ತಾಳೆ, ಆಂಜನೇಯ ಸ್ವಾಮಿ ಒಳಗೆ ಬಂದುಬಿಟ್ಟಿದ್ದಾನೆ, ಅಂತಃಪುರಕ್ಕೆ ಬಂದುಬಿಟ್ಟಿದ್ದಾನೆ. ಮಯ ಕಟ್ಟಿದ್ದು ಗೊತ್ತಿದೆ ನಿಮಗೆ? ಮಯ ಕಟ್ಟಿದ ಅರಮನೆ ಅದು. ಯಾವ ಮಯ ಗೊತ್ತಾ? ದ್ರೌಪದಿ ನಕ್ಬಿಡ್ತಾಳೆ ನೋಡಿ. ಇಡೀ ಮಹಾಭಾರತ ಆರಂಭ ಆಗಿದ್ದು ಅವಳು ನಕ್ಕಿದ್ದಕ್ಕೆ. ಹೆಂಗಸರು ಅಂದ್ರೆ ದ್ರೌಪದಿ ಹೇಳಿದ್ದು ನಾನು, ಹೆಂಗಸರು ನಗದಂದರೆ ಅಲ್ಲ, ದ್ರೌಪದಿ ನಕ್ಕಿದ್ದಕ್ಕೆ ಅಂತ ಹೇಳಿದ್ದು. ಯಾಕೆ ನಕ್ಕಿದ್ಲು ಅವಳು? ಆ ದುರ್ಯೋಧನ ನಡ್ಕೊಂಡು ಬರುವಾಗ ನೀರಿದ್ದೇನ್ಬಿಟ್ಟು ಪಂಚೆ ಹೀಗೆ ಇಟ್ಕೊಂಡು ಬಂದ, ನೀರೇ ಇಲ್ಲ ಅಲ್ಲಿ. ಏನು ನೀವೀಗ ಸಿನಿಮಾ 3D ಆಡಿ ಇಡಿ ಅಂತ ಓಡೋಗ್ತೀರ, ಅದು ಆವಾಗಲೇ ಇತ್ತು 3D ಎಫೆಕ್ಟು. ಇನ್ನೊಂದು ಕಡೆ ಹೋಗ್ತಾನೆ, ನೀರೇ ಇರಲಿಲ್ಲ, ನಡ್ಕೊಂಡು ಹೋಗ್ತಿರ್ತಾನೆ, ನೀರಿದೆ, ಜಾರ್ ಬಿದ್ದ. ನಕ್ಬಿಡ್ತಾಳೆ ದ್ರೌಪದಿ. ಅದು ಬಿಡಿ ಕಥೆ. ಮಯ ಕಟ್ಟಿದ್ದು, ಮಯನ ಸ್ಪೆಷಾಲಿಟಿ ನಿಮ್ಗೆ ಹೇಳ್ತೀನಿ. ಆ ಮಯ ಕಟ್ಟಿದ ಅರಮನೆಯನ್ನು ನೋಡಿ ಲಕ್ಷ್ಮಣ ಅವಾಕ್ಕಾಗ್ಬಿಡ್ತಾನಂತೆ. ರಾಮ ಏನಪ್ಪ ಇದು? ರಾಮ ರಾಮ ರಾಮ, ಅಯ್ಯೋ ಸ್ಫಟಿಕಿದ ಕಂಬ ಇದು ಅದು, ಅಯ್ಯೋ. ಅಲ್ಲಿ ಲಕ್ಷ್ಮಣ ಹೇಳ್ತಂತೆ ರಾಮಂಗೆ, ಅಯೋಧ್ಯೆಗೆ ಹೋಗೋದು ಬೇಡ, ఇక్కడే ఉంటాను, ఎంత బాగుండేది చూడు, ఏమి వైభవము, అదేం బంగారము, అబ్బా ಅಬ್ಬಾ 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 ಅಬ್ಬಾ. ರಾಮ ಇವನು ನೋಡಿ ಯಾಕೋ ಹೆಚ್ಚು ಕಡಿಮೆ ಆಗಿದೆ ಇವನಿಗೆ, ಯಾಕಪ್ಪ? ಅಯ್ಯೋ ರಾಮ ನೋಡಲ್ಲಿ, ಅಲ್ಲಿ ನೋಡಲ್ಲಿ ಅಂತಃಪುರ, ಇಲ್ಲಿ ನೋಡಲ್ಲಿ ಅಂತ ಎಲ್ಲ ಹೇಳ್ತಾರೆ. ಈಗಲೂ ಇದೆ. ನೀವು ಶ್ರೀಲಂಕಾಗೆ ಹೋದರೆ ಎಲ್ಲಿತ್ತೋ ಆ ಅರಮನೆ, ಆ ಮೆಟ್ಲುಗಳು ಅದು ಇದು ಅದೆಲ್ಲ ಅವಶೇಷ ಇದೆ. ಅಲ್ಲಿ ಸ್ಫಟಿಕಿದ ಕಂಬದಲ್ಲಿ ಬ್ರಹ್ಮಾಸ್ತ್ರವನ್ನು ಇಟ್ಟಿರ್ತಾನೆ ರಾವಣ. ಆಂಜನೇಯನಿಗೆ ಗೊತ್ತು. ಯಾಕೆ ಆಂಜನೇಯನಿಗೆ ಗೊತ್ತು ಅಂದರೆ, ಮಾರುತಿಂ ಬುದ್ಧಿಮತಾಂ ವರಿಷ್ಠಂ, ಬುದ್ಧಿವಂತ ಮಾರುತಿ ಅಂದರೆ ಸುಮ್ಮನೆ ಆರ್ಡಿನರಿ ಹನುಮಂತ ಅಲ್ಲ, ಸಿಕ್ಕಾಪಟ್ಟೆ ಬುದ್ಧಿವಂತ. ಅವನು ಗೊತ್ತಿತ್ತು. ತಗೊಳಕ್ಕೆ ಹೋದಾಗ ಮಂಡೋದರಿ ನೋಡ್ಬಿಡ್ತಾಳೆ.
ಅಯ್ಯೋ ಯಾಕಪ್ಪ ಯಾಕಪ್ಪ ನೀನು, ಬೇಡ ಬೇಡ, ನೀನು ಏನು ಕೇಳು ನಾ ಕೊಡ್ತೀನಿ, ಏನು ಬೇಕಾದ್ರೂ ಕೇಳು ಅಂತ. ಅಂತಹ ಅರಮನೆ ಅದು. లక్ష్మణ రమ ఇక్కడే ఉంటానప్ప, చాలా బాగుండేది, ఇంకేమి అంత దూరం పోలేదు, అయోధ్య పోవాలి కదా, దండకారణ్య అట్లా ఇట్లా ఏమో ప్రాబ్లం అవుతుంది, యూ టర్ను రైట్ టర్ను లెఫ్ట్ టర్ను అంతా తీసుకొని పోవాలా అయోధ్యకి, వద్దప్ప ఇక్కడే ఉంటాను, అంతా ఇక్కడ దొరుకుతుంది కదా ಅಂತ ಹೇಳ್ತಾನೆ. ಆಗ ರಾಮ ಒಂದು ಹೇಳ್ತಾನೆ, ಹುಡುಗರು ಯಂಗ್ಸ್ಟರ್ಸ್ ಇದನ್ನು ತಿಳ್ಕೊಬೇಕು, ಇದನ್ನು ಹೇಳೋರು ಯಾರೂ ಇಲ್ಲ ಬಿಡಿ ಪಾಪ, ಹುಡುಗರು ತಪ್ಪೇ ಅಲ್ಲ, ಅದನ್ನು ಹೇಳೋರೇ ಇಲ್ಲ. ಹೇಳ್ತಾನೆ, ಜನನೀಂ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾನೆ. ಬೇಡ ಲಕ್ಷ್ಮಣ, ನಮ್ಮ ಜನ್ಮಭೂಮಿ ಅಯೋಧ್ಯೆ, ನಮ್ಮ ಸರ್ವಸ್ವೂ ಅಯೋಧ್ಯೆ, ನಮ್ಮ ಸ್ವರ್ಗವೂ ಅಯೋಧ್ಯೆ, ಇದ್ಯಾವುದಿದು ಆರ್ಟಿಫಿಷಿಯಲ್ಗೆ ಬಂದಿದೆ, ನಡಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಅದು ಇದ್ಯಾರಾದ್ರು ಹೇಳ್ತೀರ ಹುಡುಗರಿಗೆ? ಹಳೆ ಕಾಲದ್ದು, ಈ ಹೊಸ ಕಾಲದ್ದು. ನಿಜ ಹೇಳ, ನಾನು ನೈಟ್ ಜರ್ನಿ ಜಾಸ್ತಿ ಮಾಡೋದು, ಹೋಗ್ತಾ ಇದ್ದೀನಿ, ತಿಳ್ಕೊಳ್ಳಿ, ಹೋಗ್ತಾ ಇದ್ದೀನಿ. ಹಿಂದೆ ಗಂಡು ಹುಡುಗ ಆಗಲಿ ಯುವಕರಾಗಲಿ ಅವ್ರಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಅಂದರೆ 6 o'clock ಮುಂಚೆ ಒಳಗೆ ಬಂದುಬಿಡಮ್ಮ, ಮನೆಗೆ ಬಂದುಬಿಡಪ್ಪ, 6 ಗಂಟೆ ಒಳಗೆ ಬಂದುಬಿಡು, ಕತ್ಲೆ ಆಗುತ್ತೆ ಮಗು, 6 ಗಂಟೆ ಒಳಗೆ ಬಂದುಬಿಡು ಅಂತ ಹಿಂದೆ ಹಿರಿಯರು ಹೇಳಿ, ಒಳಗಡೆ ಬಂದಾಗ ದೇವರಿಗೆ ದೀಪ ಹಚ್ಚಿ ಆಶೀರ್ವಾದ ಮಾಡಿ ಪೂಜೆ ಮಾಡಿ ಅದು ಇದು ಓದ್ಕೊಂಡು ಒಂಚೂರು ದೇವ್ರ ನಾಮ ಹೇಳ್ಕೊಂಡು ಅದೆಲ್ಲ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು ಹಿಂದೆ. ಈಗ ಕತ್ಲೆ ಆದಮೇಲೆ ಹೊರಗಡೆ ಹೋಗ್ತಾರೆ. ಈಗ ಯಾಕೋ ಇಲ್ಲೇ ಇನ್ನೂ ಕತ್ಲೆ ಆಗಿಲ್ಲ, ನಾನೇನು ನೋಡಿ ಕೂತ್ಕೊಂಡು, ಅಲ್ಲೋ ಕತ್ಲೆ ಆದ್ಮೇಲೆ ಹೋಗಬಾರ್ದು, ಅಲ್ಲ ನಾವು ಕತ್ಲೆ ಆದಮೇಲೆ ಹೋಗೋದು. ನಾನು ರಸ್ತೆ ಪೂರ್ತಿ ನೋಡ್ಕೊಂಬಂದಿದ್ದೀನಿ, ಬಾಬೂಜಿ, ಬಾಲಾಜಿ, ರಾಮ್ಜಿ, ಎಲ್ಲ ಲಿಕ್ಕರ್ ಅಂಗಡಿನಲ್ಲೂ ಹುಡುಗರು, ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸು. ಇಲ್ಲಿಂದ ಶುರು ಆಯಿತು, ಇಲ್ಲಿ ಹೊಸಪೇಟೆ, ಅದಕ್ಕಿಂತ ಮುಂಚೆ ಅದು ಕೂಡ್ಲಿಗಿ, ಆ ದಾರಿಯಿಂದ ಕತ್ಲೆ ಎಲ್ಲ ಅಂಗಡಿಗಳು ತೆಗೆದು ನೋಡ್ತಾ ಇದ್ದೀನಿ, ಎಲ್ಲ ಲಿಕ್ಕರ್ ಶಾಪು, ವೈನ್ ಶಾಪು, ಎಲ್ಲ ಕಡೆ ಹುಡುಗರು ತುಂಬಿದ್ದಾರೆ, ಯಂಗ್ಸ್ಟರ್ಸ್. ಬರುವಾಗಲೂ ನೈಟ್ ಬಂದೆ, ಬರುವಾಗಲೂ ತುಂಬಿದ್ರು. ನಾನು ಹೇಳಿದೆ, ಜನನೀಂ ಜನ್ಮಭೂಮಿಶ್ಚ ಅಂತ, ಇದೇನೇ ಸ್ವರ್ಗ ಅಂತ. ಎಂಥ ಸ್ಥಿತಿ ಬಂದ್ಬಿಟ್ಟಿದೆ ನೋಡಿ. ಹೇಳಕ್ಕೆ ನಮಗೂ ಶಕ್ತಿ ಇಲ್ಲ. ಕೂತ್ಕೊಳ್ಳ, ಎಲ್ಲೋಗ್ತೇನೆ ನೋಡ್ತೀನಿ, ಕೂತ್ಕೋ. ಭಯ, ಎಲ್ಲಿ ಓಡೋಗ್ಬಿಡ್ತಾರಪ್ಪ, ಏನಾದರೂ ಮಾಡ್ಕೊ, ಮನೆಗೆ ಬಂದರೆ ಸಾಕು ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ತಂದೆ ತಾಯಿಂದರು. ಮನೆಗೆ ಬಂದರೆ ಸಾಕಪ್ಪ ನೀನು, ಆಮೇಲೆ ಬಾಗಿಲು ತೆಗ್ದಿರಮ್ಮ, ಲೇಟಾಗಿ ಬರ್ತೀನಿ ನಾನು ಅಂತ. ಮನೇಲಿ ಕಾಲ ಮೇಲೆ ಬಾರ್ಸುಂಡೆ ಬರ್ತಾರೆ, ಸೂಟು ಲೇಟಾಗಿ ಬಂದಿದ್ರೆ ಮನೇಲಿ. ಬರೆ ಹಾಕೋರು ಲೇಟಾಗಿ ಬಂದ ಮನೆ, ಎಲ್ಲಿ ಹೋಗಿದ್ದೆ ನೀನು, ಏನು ಇಲ್ಲ. ನಿಜವಾಗ್ಲೂ ನಾನು ರಾಯರ ಮಠದಲ್ಲಿ, ರಾಯರ ಮಠ ಕ್ಲೋಸ್ ಆಗೋದು ನನಗೆ ಗೊತ್ತಿಲ್ವೇನೋ, ಇಲ್ಲ ಇವತ್ತು ಪೂಜೆ ಇತ್ತು, ಅವ್ರಿಗೆಲ್ಲ ರೀತಿ ಮಾಡಿ ಪ್ರಸಾದ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಅವರು ಹೂ ಅಂದಮೇಲೆ ನಮಗೆ ಸ್ವಲ್ಪ ಕಾಲು ಕೈಲು ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿರೋದು. ನಮಗೆ ಗುರ್ತು ನೋಡಿ ಬನ್ನಿ, ಹೌ ಮಚ್ ವಿ ಹ್ಯಾವ್ ದಿ ಮಾರ್ಕ್ಸ್. ಈಗ ನೋಡಿ, ಜೀವನ ಪೂರ್ತಿ ಇದೆ ಅವ್ರದ್ದು ಏನದು ಅಚೀವ್ಮೆಂಟ್. ಬನ್ನಿ, ಇದೇ ಪಾವಗಡದಲ್ಲಿ ನಾನು ಆರಂಭದ ದಿವಸ ನೋಡಿದ್ದೆ, ಎಲ್ಲೋ ಒಂದು 4-5 ಒಂದು ಶಾಪ್ ಇತ್ತು, ಎಲ್ಲೋ ಇತ್ತು. ಈಗ ರಸ್ತೆನಲ್ಲಿ ಆ ಪಾವಗಡದ ಔಟ್ಸ್ಕಿಟ್ಗೆ ಹೋಗ್ಬಿಟ್ರಂತೂ ಎಲ್ಲ ಡಾಬಾಗಳು. ಯಾರು ಜೊತೆಗೆ ಪಾವಗಡದವ್ರಿಗೆ ನನಗೊಬ್ಬಂಗೆ ಭಯ ಆಗಿದೆ, ಬೇರೆಯವ್ರು ಯಾರಿಗೂ ಆ ವಿಚಾರವೇ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಡ್ರಗ್ಸ್ ಹ್ಯಾವ್ ಎಂಟರ್ಡ್ ಪಾವಗಡ. ಯಾರು ಒಂದು ನ್ಯೂಸ್ ಮಾಡಿಲ್ಲ, ಯಾರು ಒಂದು ವಾಯ್ಸ್ ತೆಗ್ದಿಲ್ಲ, ಯಾಕಂದ್ರೆ ಎಲ್ಲ ಅದೇ ಗ್ರೂಪ್ನವ್ರೆ. ನನಗೆ ಅಯ್ಯೋ ಅನ್ಸ್ಬಿಡ್ತು, ಅಯ್ಯೋಯ್ಯೋ ಎಲ್ಲಿ ಹೋಗ್ತಿದ್ದಾರೆ ನಮ್ಮ ಯುವಕರು, ಯಂಗ್ಸ್ಟರ್ಸು ಅನ್ಸ್ಬಿಡ್ತು. ಅವ್ರೇನೋ ಒಂದು ಹಿಡಿದ್ರು ಅಂತ, ಎಲ್ಲಿ ಸ್ವಾಮಿ, ಇಟ್ ಈಸ್ ಎ ನಥಿಂಗ್ ಬಟ್ ಟಿಪ್ ಆಫ್ ಐಸ್ಬರ್ಗ್. ಯಾಕೆ ಇವೆಲ್ಲ ಹೇಳ್ತಿದ್ದೀನಿ ಅಂದರೆ, ಎಲ್ಲಿ ಅನಾಗರಿಕತೆ, ಅಜಾಗರೂಕತೆ, ಆಮೇಲೆ ಜೀವನದ ಶೈಲಿ ಬದಲಾಗಿದೆಯೋ ಅಲ್ಲಿ ದೇವ್ರು ಎಲ್ಲಿ ಬರ್ತಾನ್ರಿ?
ಹೇಳಿ ನೀವೇ. ಏನೋ ಶನಿವಾರ ಶ್ರಾವಣ ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟೆ ಅಂದರೆ ಆಗೋಯ್ತಾ? ದೇವ್ರು ಒಪ್ಕೊಂಡ್ಬಿಡ್ತಾನ? ಇನ್ನು 360 ದಿವಸನೂ ಹೆಂಗೆ ಬೇಕೋ ಹಂಗಿರೋದು. ಆ ಶ್ರಾವಣ ಶನಿವಾರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಎಲ್ಲ ಆಗೋಗುತ್ತಾ? ಇದೇನಾ ನಿಮ್ಮದು ಚರಿತ್ರೆ ಅಂತ ಅನಿಸುತ್ತೆ. ನನಗಂತೂ ಭಾಳ ಭಯ ಆಗ್ತಾ ಇದೆ. ವೇರ್ ವಿ ಆರ್ ಲೀಡಿಂಗ್. ಪಾವಗಡದಂತಹ ಇಂತಹ ಒಂದು ಸ್ಥಳದಲ್ಲೂ ಡ್ರಗ್ಸ್ ಎಂಟರ್ ಆಗಿದೆ ಅಂದರೆ ಯಾರನ್ನ ನಂಬ್ತೀರಾ ನೀವು? ಯಾರನ್ನು ನಂಬ್ತೀರಾ? ಹೇಗೆ ನಂಬ್ತೀರಾ? 1 ಸರಿ 2 ಸರಿ ಅದು ತೊಗೊಂಡ್ಬಿಟ್ರೆ ಯಾವ ಜಪಾನಂದ, ಯಾವ ಹರ್ಷಾನಂದ, ಯಾವ ರಾಮಕೃಷ್ಣಾಶ್ರಮ, ಯಾವ ರಾಯರ ಮಠ, ಯಾವ ದೇವಸ್ಥಾನ ಯಾವಾಗಲೂ ಆನಂದ ಲೋಕದಲ್ಲಿ ತೇಲಾಡ್ತಾ ಇರ್ತಾರೆ. ಅವ್ರು ತೇಲಾಡಲಿ ಬೇಡ ಅನ್ನಲ್ಲ, ಪಕ್ಕದವ್ರನ್ನೂ ತೇಲಾಡಿಸ್ತಾರೆ, ಸುತ್ತ ಇರೋರು ತೇಲಾಡಿಸ್ತಾರೆ. ಎಂಥ ಸ್ಥಿತಿಗೆ ಬಂದ್ಬಿಟ್ಟು ಯಾವ ಫಲ ಬೇಕು ಎನಗೆ? ಆಂಜನೇಯ ಸ್ವಾಮಿ ಹಾಡ್ತಾನೆ ಈ ಹಾಡನ್ನು. ಬಂಗಾಳಿ ಹಾಡು, ಕನ್ನಡದಲ್ಲಿದೆ. ಎಂಥ ಹಾಡ್ರಿ ಇದು! ಯಾವ ಫಲ ಬೇಕು ನನಗೆ? ಏನು ಬೇಕು ನನಗೆ? ಯಾವುದು ಬೇಕು ಈ ಪ್ರಪಂಚದಲ್ಲಿ? ಶ್ರೀರಾಮ ಕಲ್ಪತರು ಮೂಲದಲ್ಲಿ ನಾ ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವ ನನಗೆ ಯಾವ ಫಲ ಬೇಕು? ನೀವು ದೇವಸ್ಥಾನಗಳಿಗೆ ಹೋಗ್ತಾರೆ, ಈ ಹಾಡಿಗೆ ಹೇಳ್ತೀರಾ ನೀವು? ಅದು ಕಾವಲ್ಲ, ಇದು ಕಾವಲ್ಲ, ಇದಲ್ಲ, ಅದಲ್ಲ, ಅದಾಯಿತು, ಲಾಸ್ಟ್ ಟೈಮ್ ಇದು ಕೊಟ್ಟಿದ್ದೆ, ಈ ಟೈಮ್ ಇದು ಕೊಡು, ಮುಂದೆ ಸರಿ ಬಂದಾಗ ನಿಮಗೆ 100 ತೆಂಗಿನಕಾಯಿ ಹೊಡಿಸ್ತೀನಿ, ಅದ್ರ ಮುಂದೆ ಸಲ ಬಂದಾಗ ನಿಮಗೆ ಒಂದು ಬೆಳ್ಳಿದು ಚಂಪು ಕೊಡ್ತೀನಿ. ಅವನು ಬರೀ ಖಾಲಿ ಚಂಪು ಕೊಟ್ಟಿದ್ದಾನೆ, ನೀವು ಬೆಳ್ಳಿದ ಚಂಪು ಕೊಡ್ತೀನಿ. ಬರೀ ಇದೇ ಆಗೋಯ್ತು, ಬಾರ್ಟರ್ ಸಿಸ್ಟಮ್. ನೀ ಅದು ಕೊಡು, ನಾ ಇದು ಕೊಡ್ತೀನಿ. ಅಯ್ಯೋ, ನೀವು ಸಾಕ್ಷಾತ್ ಲಕ್ಷ್ಮಿ ಅವನ ಪಾದ ಸೇವೆ ಮಾಡ್ತಾ ಇದ್ದಾನು. ಅವ್ನಿಗೇನ್ರಿ ಬೇಕು? ನಿಮಗದು ಬೆಳ್ಳಿ, ಅದು ಬಂಗಾರ. ನೋಡಿ, ಈ ಹಾಡು ಬಹಳ ಅದ್ಭುತವಾಗಿದೆ. ಆಂಜನೇಯ ಸ್ವಾಮಿ ಹಾಡಿದ ಹಾಡು. ನಮ್ಮ ಆರಾಧ್ಯ ಮೂರ್ತಿ, ನಮ್ಮ ದೈವ ಆಂಜನೇಯ ಸ್ವಾಮಿ. ನಮ್ಮ ಹುಡುಗರಿಗೆ ಅವನು ದೈವ ಆಗಬೇಕಾಗಿತ್ತು. ಆದರೆ ಲಿಕ್ಕರ್ ಶಾಪ್ವೇ ಶ್ರೀ ಮಾರುತಿ ಲಿಕ್ಕರ್ ಶಾಪ್. ಸ್ವಾಮಿ ವಿವೇಕಾನಂದ ವೈನ್ ಶಾಪ್, ಶ್ರೀ ರಾಘವೇಂದ್ರ ವೈನ್ ಶಾಪ್. ಯಾರು ಏನೋ ಹಿಂಗೆ ಹೆಸರು ಇಟ್ಟಿದ್ದಾರೆ, ನಮ್ಮ ದೇವರಪ್ಪ ಅದು. ಮನ ಹಾಳು ಮಾಡ್ತಾ ಇದ್ದಾನೆ ದೇವ್ರಂತ ಇವನಿಗೆ. ನೋಡಿ, ನೀವು ಕೇಳಿ. ನಾನು ಎಷ್ಟೋ ಸರಿ ಕರೆದಿದ್ದೀನಿ, ಬಾರೆ ಅಯ್ಯ ನೀನು ಏನು ಬೇರೆ ಹೆಸರಡೆ ಯಾಕಯ್ಯ ಅಂದರೆ ನಮ್ಮ ಮನೆ ದೇವರದು. ಇವನು ಹೇಳಿದ್ದ, ಅವ್ರ ಮನೆ ದೇವ್ರು ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳು. ಈ ಅಂಗಡಿ ತೆಗೆದುಬಿಟ್ಟು ಲಕ್ಷಾಂತರ ಜನ ಜೀವನ ಹಾಳು ಮಾಡು ಅಂತ ಹೇಳಿದಂತ. ಎಂಥದ್ದು ನೋಡಿ, ಒಂದು ಕಡೆ ರಿಲಿಜನ್ ಅಂತೀವಿ, ಒಂದು ಕಡೆ ಈ ಕಪಟ, ಕೃತಕ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಕ್ರಿಕೆಟ್. ವಿವೇಕಾನಂದ ವೈನ್ ಶಾಪ್ ಅಂತೆ. ಏನು ಮಾಡ್ತೀರಾ? ಹೋಗ್ಲಿ ಬಿಡಿ ಸ್ವಾಮೀಜಿ, ಆ ಹೆಸರಿಟ್ಟಿದ್ದೀವ ಅಂತ ಹೇಳ್ತಾನು. ದೇವರ ಶಾಪ್ಗಳು, ದೇವಸ್ಥಾನಗಳು, ಮಂದಿರಗಳು ನಾಮ ಸಂಕೀರ್ತನೆ ಕೇಂದ್ರಗಳಾಗಬೇಕಾಗಿತ್ತು. ಕೂತ್ಕೊಂಡಿದ್ದಾರೆ ಇಲ್ಲೆಲ್ಲ. ಪ್ರತಿ ಸೋಮವಾರ ಭಾನುವಾರ ನಗರ ಸಂಕೀರ್ತನೆ ಅಂತ ಮಾಡ್ತಾಯಿದ್ರು. ಆ ನಗರ ಪೂರ್ತಿ ಸುತ್ಕೊಂಬರೋರು. ಅಲ್ಲಿ ಏನು ಗೊತ್ತಾ ಸ್ಪೆಷಾಲಿಟಿ? ಅದು ನಗರ ಸಂಕೀರ್ತನೆ ಸ್ಪೆಷಾಲಿಟಿ ಏನಂದರೆ, ಭಗವನ್ನಾಮ ಸಂಕೀರ್ತನೆ ನಾನು ಹೇಳೋದಷ್ಟೇ ಅಲ್ಲ, ಎಲ್ರಿಗೂ ಕೇಳಲಿ, ಎಲ್ಲರೂ ಅದ್ರಲ್ಲಿ ಭಾಗಿಗಳಾಗಲಿ. ಇಲ್ಲಿವರೆಗೂ ಬರ್ತಾಯಿದ್ರು ಸತ್ಯನಾರಾಯಣ ಇವರು ಅವರೆಲ್ಲ ಸೇರಿಕೊಂಡು. ಇವತ್ತು ಯಾವ ಸಂಕೀರ್ತನೆ ಇದೆ ಅಮ್ಮ? ರಾಮೋತ್ಸವ 7 ದಿವಸ, 10 ದಿವಸ, 21 ದಿವಸ, ಯಾವುದೂ ಇಲ್ಲ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಚ್ಚರ ಇರಿ. ಕೆಟ್ಟ ಗಳಿಗೆಗಳು ಬರ್ತಾ ಇವೆ ಮುಂದಕ್ಕೆ, ಎಚ್ಚರ ಇರಿ. ನಂಬಿಕೆ, ಭಗವಂತನನ್ನು ನಂಬಿ. ಜನ್ಮ ಸಫಲವ ಗೈವ ಫಲವಿಹುದು ಸುಮ್ಮನೆ. ಜನ್ಮ ಸಫಲವ ಗೈವ ಫಲವಿಹುದು ಸುಮ್ಮಗೆ. ಯಾವ ಫಲ ಬೇಕು ಎನಗೆ? ಯಾವ ಫಲ ಬೇಕು ಎನಗೆ?
ಜನ್ಮ ಸಫಲವ ಗೈವ ಫಲವಿಹುದು ಸುಮ್ಮಗೆ ಯಾವ ಫಲಬೇಕು ಎನಗೆ ಯಾವ ಫಲಬೇಕು ಎನಗೆ ಮೋಕ್ಷ ಫಲಗಳ ಬಿಡುವ ಮೋಕ್ಷ ಫಲಗಳ ಬಿಡುವ ಶ್ರೀರಾಮ ತರುವಿಹುದು ಎನ್ನ ಎದೆಯೊಳಗೆ ಮೋಕ್ಷ ಫಲಗಳ ಬಿಡುವ ಶ್ರೀರಾಮ ತರುವಿಹುದು ಎನ್ನ ಎದೆಯೊಳಗೆ ಯಾವ ಫಲಬೇಕು ಎನಗೆ ಯಾವ ಫಲಬೇಕು ಎನಗೆ ಜನ್ಮ ಸಫಲವ ಗೈವ ಜನ್ಮ ಸಫಲವ ಗೈವ ಫಲವಿಹುದು ಸುಮ್ಮಗೆ ಯಾವ ಫಲಬೇಕು ಎನಗೆ ಯಾವ ಫಲಬೇಕು ಎನಗೆ ಶ್ರೀರಾಮ ತರುವಿಹುದು ಶ್ರೀರಾಮ ತರುವಿಹುದು ಮೂಲದಲ್ಲಿ ನಾ ಕುಳಿತು ಶ್ರೀರಾಮ ತರುವಿಹುದು ಮೂಲದಲ್ಲಿ ನಾ ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವೆ ಶ್ರೀರಾಮ ತರುವಿಹುದು ಮೂಲದಲ್ಲಿ ನಾ ಕುಳಿತು ಶ್ರೀರಾಮ ಕಲ್ಪತರು ಮೂಲದಲ್ಲಿ ನಾ ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವೆ ಪ್ರತಿಫಲವ ನಾ ಬಯಸೆ ಜಗದ ಕಹಿ ಫಲಗಳನ್ನು ಪ್ರತಿಫಲವ ನಾ ಬಯಸೆ ಜಗದ ಕಹಿ ಫಲಗಳನ್ನು ನಿಮ್ಮೊಂದಿಗೆ ಬಿಟ್ಟು ಮುನ್ನಡೆಯುವೆ ಪ್ರತಿಫಲವ ನಾ ಬಯಸೆ ಜಗದ ಕಹಿ ಫಲಗಳನ್ನು ನಿಮ್ಮೊಂದಿಗೆ ಬಿಟ್ಟು ಮುನ್ನಡೆಯುವೆ ಯಾವ ಫಲ ಬೇಕು ಎನಗೆ ಯಾವ ಫಲ ಬೇಕು ಎನಗೆ ಜನ್ಮ ಸಫಲವ ಗೈವ ಜನ್ಮ ಸಫಲವ ಗೈವ ಫಲವಿಹುದು ಸುಮ್ಮಗೆ ಯಾವ ಫಲ ಬೇಕು ಎನಗೆ ಶ್ರೀರಾಮ ಕಲ್ಪತರು ಮೂಲದಲ್ಲಿ ನಾ ಕುಳಿತು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಕ್ಕೆ ಹೋಗಿದ್ದೆ ಬೆಂಗಳೂರಿನಲ್ಲಿ. ಪುಸ್ತಕದ ಹೆಸರು ರಾಮ ಹೃದಯ. ಆಕೆ ಬರ್ತಾರೆ, ಹೇಳಿದ್ದೀನಿ ಬಾಮ್ಮ ಅಂತ. ಭಾಳ ಬಂದಿದ್ದಾರೆ ಇಲ್ಲಿಗೆ, ನೀವು ನೋಡಿರಬೇಕು. ಶಿ ಇಸ್ ಸಚ್ ಎ ಪಯಸ್ ಲೇಡಿ. ಶಿ ಹ್ಯಾಸ್ ರಿಟನ್ ಅಧ್ಯಾತ್ಮ ರಾಮಾಯಣನ ಕನ್ನಡೀಕರಿಸಿದ್ದಾರೆ.
ಅದಕ್ಕೆ ರಾಮಹೃದಯ ಅಂತ ಇದೆ. ಶ್ರೀ ರಾಮಹೃದಯ ಅಂತ ಪುಸ್ತಕದ ಹೆಸರು. ಇಷ್ಟು ದಪ್ಪ ಇದೆ ಪುಸ್ತಕ. ಹೆಂಗ್ಸು 2024 ಹೆಂಗ್ಸು. ಪ್ಲೀಸ್ ರಿಮೆಂಬರ್, ಈ ಜನಗಳು, ಈ ಹುಡುಗರು, ಈ ಯುವಕರೆಲ್ಲ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ಈ ಥರದ ಪುಸ್ತಕ ಬರೆಯೋದು, ಈ ಸ್ವಾಮಿಗಳಾಗೋದು ಇಲ್ಲ. ಪಾಪ ಅವ್ರಿಗೆ ಬೇರೆ ಎಲ್ಲೋ ಏನೂ ಇರಲಿಲ್ಲ, ಪಾಪ ಯಾವುದೋ ಆಶ್ರಮಕ್ಕೆ ಸೇರ್ಕೊಂಡು ಹೆಂಗೋ ಜೀವನ ನಡೆಸ್ಕೊಂಡಿದ್ದಾರೆ ಅಂತಲೇ ಮಾತಾಡ್ಕೊಳ್ಳೋದು ಸಾಮಾನ್ಯವಾಗಿ. ನಮ್ಮಂಗೆ ಓದಿದ್ದಾರಾ, ನಮ್ಮಂಗೆ 7 ಗಂಟೆ ಮೇಲೆ ಬ್ಯುಸಿ ಇರ್ತಾರ ರಾತ್ರಿ ಅಂತೆಲ್ಲ ಮಾತಾಡ್ಕೋತಾರೆ. ಆಕೆ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ನಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ತೊಗೊಂಡಿದ್ಲು. ಅಂದರೆ ಯಾಕೆ ಹೇಳಿದೆ ಅಂದರೆ, ಸಾಮಾನ್ಯದ ಹೆಂಗಸಲ್ಲ ಅವಳು, ಅಸಾಮಾನ್ಯದ ಹೆಂಗಸು. ಆದರೆ ಅವರ ಪರಂಪರೆಯಲ್ಲಿ ಏನಿತ್ತು ಅಂದರೆ, ಸಂಸ್ಕೃತಿ, ಪರಂಪರೆ, ಒಂದು ವಿಚಾರಧಾರೆ, ಹಿಂದೂ ಧರ್ಮ ಅಂತ ಈ ಬಣ್ಣ ಹಾಕ್ಕೊಂಡು ಓಡಾಡ್ತಾರಲ್ಲ, ಅವ್ರನ್ನ ಕರೆದ್ಬಿಟ್ಟು ಕೇಳಿ, ಬಾರ ಇಲ್ಲಿ, ಏನಯ್ಯ ಹಿಂದೂ ಧರ್ಮ ಅಂದರೆ, ಹಿಂದೂ ಅಂದರೆ ಏನು ಕೇಳಿ. ಇಲ್ಲ ಸರ್, ಅವರು ಕೊಟ್ಟರು, ಮನೆಗೆ ಬಂದು ಕೊಟ್ಟರು ಸರ್ ಈ ಬಾವುಟ, ಅದಕ್ಕೆ ಇಟ್ಕೊಂಡು ನಾವು ಕರೆಯಕ್ಕೆ ಹೇಳಿ ಸರ್, ನಮಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡ್ತಾರೆ ಸರ್, ಹೋಗುವಾಗ ಬಸ್ ಚಾರ್ಜು ಕೊಡ್ತಾರೆ, ಅದಕ್ಕೆ ಬಂದು ಕೂಗ್ತಾ ಇದ್ದೀವಿ. ಅಲ್ಲಪ್ಪ, ಕೂಗೋದು ಬೇಡ ಅಂತ ಹೇಳ್ತಿಲ್ಲ, ಅರ್ಥ ಗೊತ್ತಾ ನಿಂಗೆ? ಗೊತ್ತಾ ಅರ್ಥ? ಎಷ್ಟು ಉಪನಿಷತ್ಗಳಿದೆ, ಯಾವಾಗ ಶುರು ಆಯಿತು, ಎಷ್ಟು ಸಹಸ್ರ ವರ್ಷಗಳಿಂದ ಶುರು ಆಯಿತು, ಎಷ್ಟು ವೇದಗಳಿದೆ, ಎಷ್ಟು ಉಪನಿಷತ್ಗಳಿದೆ. ವೇದ ಅಂದ ತಕ್ಷಣ ಬ್ರಾಹ್ಮಣರಿಗೆ ಅದು ಬೇರೆ ಬರುತ್ತೆ. ಅಲ್ಲ, ವಾಲ್ಮೀಕಿ ಬರೆದವನು, ರಾಮಾಯಣ ಬರೆದವನು ವಾಲ್ಮೀಕಿ. ಅರ್ಥ ಮಾಡ್ಕೊಳ್ರಯ್ಯ. ಅಲ್ಲಿ ಯಾಕೆ ನೀವು ಸುಮ್ಮನೆ ಜಾತಿ ತರ್ತೀರಾ? ಎಂಥ ರಾಮಾಯಣ ಅದು. ನಾರದ ಹೋಗ್ತಿರುವಾಗ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರಂತೆ ನಾರದಂಗೆ, ಅಪ್ಪ ನಾರದ ಬಾಯ್ದೆ, ಈ 16 ಗುಣವುಳ್ಳ, 16 ಶಕ್ತಿ ಉಳ್ಳ, ಅಪರಿಮಿತ ಶಕ್ತಿ ಉಳ್ಳ, ತೇಜಸ್ಸುಳ್ಳ, ಮರ್ಯಾದಾ ಪುರುಷೋತ್ತಮ ಅಂತ ಅನ್ಕೋತಾರಲ್ಲ, ಅಂತಹ ವ್ಯಕ್ತಿ ಯಾರಾದರೂ ಇದ್ದಾರಾ? ಅವನ ವಿಚಾರ ಹೇಳ್ತೀಯ ಅಂದಾಗ, ಮೊಟ್ಟ ಮೊದಲು ಮೂಲ ರಾಮಾಯಣ ನಾರದರಿಂದ ವಾಲ್ಮೀಕಿ ಮಹರ್ಷಿಗೆ ಉಪದೇಶಿಸಲ್ಪಡ್ತು. ಮೂಲ ರಾಮಾಯಣ ಅದು. ಅದನ್ನು ಕೇಳಿ ವಾಲ್ಮೀಕಿಗೆ ಅಷ್ಟು ಸಂತೋಷವಾಗಿ ರಾಮಾಯಣ ಬರೆದ. ಆ ಪ್ರೋಗ್ರಾಮ್ ಬಹಳ ಚೆನ್ನಾಗಿದೆ. ಅದರದ್ದು ಇದು ಕೊಡ್ತೀನಿ, ಕಳಿಸ್ಕೊಡ್ತೀನಿ ನಿಮಗೆ. ಅದರದ್ದು ರೆಕಾರ್ಡಿಂಗು, ಮಾತಾಡಿದ್ದು. ಈಕೆ ಗೌರಮ್ಮ ಶ್ರೀನಿವಾಸಯ್ಯ ಅಂತ. ಈಕೆ ತಂದೆ ಅಪ್ಪಟ ಗಾಂಧಿವಾದಿ ಪ್ರೊಫೆಸರ್ ಆಗಿದ್ದರು. ರಾಮಕೃಷ್ಣ ವೇದಾಂತ ಕಾಲೇಜಲ್ಲಿ ಬಹಳ ವರ್ಷ ಕೆಲಸ ಮಾಡಿದ್ರು, ವೇದಾಂತ ವಿಚಾರಗಳನ್ನು ಹೇಳ್ಕೊಡೋಕ್ಕೆ. ಆ ಪರಂಪರೆಯಲ್ಲಿ ಈ ಅಮ್ಮ ಬಂದಿರೋದು. ಎತ್ತರವಾಗಿದ್ದಾಳೆ, ಕರೆಸ್ತೀನಿ, ಅವ್ರ ಕಲೆ ಮಾತನಾಡಿಸ್ತೀನಿ. ಶಿ ಈಸ್ ಎ ವೆರಿ ಗುಡ್ ಬ್ಯಾಡ್ಮಿಂಟನ್ ಪ್ಲೇಯರ್. ಆದರೂ ಶಿ ಈಸ್ ಎ ಎಜುಕೇಷನಲಿಸ್ಟು. ಆದರೂ ರಾಮಾಯಣವನ್ನು ಕನ್ನಡ, ಅದು ಬೇರೆ ರಾಮಾಯಣ, ಎಷ್ಟು ರಾಮಾಯಣ ಇದೆ ಗೊತ್ತಾ? ಯಾರಿಗಾರು ಗೊತ್ತಾ ಎಷ್ಟು ರಾಮಾಯಣ ಇದೆ? ರಾಮನ ಹಾಡು ಹಾಡದೆ ಅದಕ್ಕೆ ರಾಮ ನನ್ನ ಮೇಲೆ ಬಂದುಬಿಟ್ಟಿದ್ದಾನೆ. ಎಷ್ಟು ರಾಮಾಯಣ ಇದೆ ಹೇಳ್ತೀನಿ ಕೇಳಿ. ಈವರೆಗೆ ಲೆಕ್ಕ ಸಿಕ್ಕಿರೋದು 300ಕ್ಕೂ ಮಿಗಿಲಾದ ರಾಮಾಯಣ ಇದೆ. 300+ ರಾಮಾಯಣ ಇದೆ. ನಾವು ಅಬ್ಬಬ್ಬ ಅಂದರೆ ತೊರವೆ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಕಂಬರಾಮಾಯಣ, ಒಂದು 4. ಆಮೇಲೆ ಅದೇ ಕುವೆಂಪು ಅವ್ರದ್ದು ರಾಮಾಯಣ ದರ್ಶನಂ ಅಂತ ಅಷ್ಟು ಹೇಳಿ, ಅಲ್ಲಿ ರಾಮಚರಿತ ಮಾನಸ ಅಂತ ಹೇಳಿ ಸುಮ್ಮನಾಗ್ಬಿಡ್ತೀವಿ. 300 ಇದೆ. ಎಲ್ಲೆಲ್ಲಿದೆ? ಭಾರತ, ಮಯಮ್ನಾರ್, ಬರ್ಮಾ, ಮಯಮ್ನಾರ್ ಅಂತ ಕರೀತಾರೆ, ಇಂಡೋನೇಷ್ಯಾ, ಎಲ್ಲ ಈಸ್ಟ್ರಲ್ಲಿ ಎಲ್ಲೆಲ್ಲಿ ಹೋಗ್ತಿರೋ ಆ ಏರಿಯಾದಲ್ಲೆಲ್ಲ ಯಾವ್ಯಾವ ದೇಶಗಳಿದೆಯೋ ಅಲ್ಲೆಲ್ಲ ಒಂದೊಂದು ರಾಮಾಯಣ ಇದೆ. ಇಂಡೋನೇಷ್ಯಾದ ಏರ್ ಫ್ಲೈಟ್ ಇದೆಯಲ್ಲ, ಅದ್ರ ಹೆಸರು ಗರುಡ ಅಂತ. ನಮ್ಮ ಹುಡುಗರು ಒಂದು ಒಳ್ಳೆ ಹೆಸರು ಇಟ್ಕೊಳ್ಳೋ, ಏನೋ ನಿನ್ನ ಹೆಸರು ಟಾನಿ ಅಂತ, ಅದು ನಾಯಿಗಿಡೋ ಹೆಸರು. ಅದು
ನೋಡಿ, ಚಿಕ್ಕದಾಗಿರಬೇಕು, ಕರೀಲಿಕ್ಕೆ ಚೆನ್ನಾಗಿರ್ಬೇಕು. ಅವ್ರು ಹೇಳೋದು, ಅವ್ರ ತಂದೆ ತಾಯಿ ಕೇಳಿದ್ರೆ, ಯಾಕ್ರಿ ನಿಮ್ಮ ಮಗುಗೆ ಟೋನಿ ಅಂತ ಇಟ್ಟಿದ್ರೆ, ಸ್ವಾಮಿ ಇಷ್ಟಿಷ್ಟುದ್ದ. ರುಕ್ಮಿಣಿ ದೇವಿ, ಅಯ್ಯೋ ಅಷ್ಟುದ್ದ ಯಾರು ಹೇಳ್ತಾರೆ ಸ್ವಾಮೀಜಿ. ಆಮೇಲೆ ಸುವರ್ಣ ಕುಮಾರಿ, ಅಯ್ಯೋ ಸಾಕು ಸ್ವಾಮೀಜಿ. ಸುಣ್ಣಿ ಅಂತ ಹೇಳೋದು, ಚಿಕ್ಕದು. ಟೋನಿ, ಪಿನ್ನಿ, ಹೀಗೆ ಆಗೋಯ್ತು. ಹಂಗೇ ಹೊಟ್ಟೋಯ್ತು. ಆ ಮಗು ಕರಿ, ಬಾಯ್ಲಿ 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 ಅಂತ. ಏನು ಮಗು ಚೆನ್ನಾಗಿದ್ಯಾ, ಎಷ್ಟನೇ ಕ್ಲಾಸ್ ಬಿಟ್ಟು, ಎಷ್ಟು ಮುದ್ದಾಗಿದ್ಯಾ ಅಂತ ನೋಡ್ತಾ ಇದೆ ಆ ಮಗು. ನಾನು ಹೇಳಿದೆ, ಈ ಮಗುಗೆ ಬರಲ್ವ ಭಾಷೆ, ಮಾತು ಬರಲ್ಲ. ಬರುತ್ತೆ, ಅವ್ರ ಅಜ್ಜಿ ಹೇಳಿ, ಬರುತ್ತೆ ಸ್ವಾಮೀಜಿ ಬರುತ್ತೆ, ಆದರೆ ಅವನು ಇಂಗ್ಲೀಷ್ ಸ್ಕೂಲಲ್ಲಿ ಓದ್ತಾ ಇರೋದು, ಅವನಿಗೆ ಯಾವ ಬೇರೆ ಭಾಷೆ ಬರಲ್ಲ, ಇಂಗ್ಲೀಷ್ ಬಿಟ್ಟರೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಎರಡು ಬಿಡಬೇಕು. ಕಣ್ಣು ನೋಡ್ತಾ ಇದ್ದಾನ ಅವನು. ನಾನು ಬಾರ ಪುಟ್ಟ ಬಂಗಾರು ಹೇಗಿದೆಯೋ, ಏನೋ ನಿನ್ನ ಹೆಸರು, ಎಷ್ಟನೇ ಕ್ಲಾಸು. ಅಜ್ಜಿಗೆ ಸಂತೋಷ ಏನಂದ್ರೆ ಆ ಭಾಷೆ ಅಜ್ಜಿಗೆ ಬರಲ್ಲ. ಸ್ಟುಪಿಡ್ ಅಂತ ಬಂದ್ರು, ಅಯ್ಯೋ ಬಂಗಾರು ನನಗೆ ಸ್ಟುಪಿಡ್ ಆಗಿಬಿಡ್ತು ಅಂತ. ಪೊಲೀಸ್ ಅಂದ್ರೆ, ಏನು ಇಷ್ಟು ಉದ್ದದ್ದು ಬೈತಾ ಇದ್ದಾನೆ, ನೀನು ಬೈತಿದ್ದೀಯನ, ಇಲ್ಲ ಅಪ್ರಿಷಿಯೇಟ್ ಮಾಡಿಬಿಟ್ಟಲ್ಲ. ಫುಲಿಶ್ ಅಜ್ಜಿ, ಸ್ಟುಪಿಡ್ ಅಜ್ಜಿ. ಅಲ್ಲಿ ಕಲ್ತ್ಕೊಂಬಂದಿರ್ತಾನೆ ಸ್ಕೂಲ್ನಲ್ಲಿ, ಪ್ರಯೋಗ ಮಾಡಬೇಕಲ್ಲ, ಪ್ರಾಕ್ಟಿಕಲ್ಸು. ಅಜ್ಜಿ ಸಿಗ್ತಾರೆ, ಏನ್ರಿ ಹೆಸರುಗಳಿದ್ದದ್ದು? ಗರುಡ ಅಯ್ಯಂಗಾರ್, ಸಂಪತ್ತ ಅಯ್ಯಂಗಾರ್, ಕೃಷ್ಣಮಾಚಾರ್, ಮತ್ತೆ ಅವ್ರ ಮನೆ ದೇವರು ಇಟ್ಕೊಡೋರು ವೆಂಕಟನಾರಾಯಣ, ವೆಂಕಟಪ್ಪ ಎಲ್ಲ ಬಿಟ್ಬಿಟ್ರಿ ಈಗ. ಅದೇನು ವೆಂಕಟನಾರಾಯಣ ಅಂತ ಅಷ್ಟೊಂದು ಹೆಸರು ಯಾರು ಇಡೋದು? ವೆಂಕಿ, ಅಯ್ಯೋ ಪೆಂಕಿ, ಪೆಂಕ್ ಮುಂಡೆದೆ ಅಷ್ಟು ಒಳ್ಳೆ ಹೆಸರು ಇಟ್ಟಿದಾರಲ್ಲ, ವೆಂಕಟನಾರಾಯಣ ಅಂತ ಇಟ್ಕೊಳ್ಳೋದು. ಬರೆಯೋದು ಹಂಗೆ, ಅವ್ರು ಹಂಗೆ ಬರೆಯೋದು ಸ್ವಾಮೀಜಿ. ನಮ್ಮ ಹುಡುಗ ಇಂಗ್ಲೀಷ್ ಸ್ಕೂಲ್ಗೆ ಹೋಗ್ತಾನೆ, ಅದಕ್ಕೆ VNKY ಹೊಡೆದ, ಅದ್ರದ್ದು PINKY ಹೊಡೆದ್ರು, ಬೆಂಕಿ ಅಂತ. ಹಿಂಗಾಗಿದೆ ನಮ್ಮ ದೇಶ. ಈ ಹಾಡಲ್ಲಿ ಏನು ಅದ್ಭುತ ತುಂಬಿದೆ. ಪ್ರತಿಫಲವ ನಾ ಬಯಸೆ ಜಗದ ಕಹಿ ಫಲಗಳನ್ನು. ಸುಮ್ಮನೆ ನಿಮಗೆ ಅಬ್ಸರ್ವೇಷನ್ ನೋಡಿದ್ದೀನಿ, ನೀವೇನು ಸ್ವಾಮೀಜಿ ಇವೆಲ್ಲ ಹೇಳ್ತಾರೆ ಅನ್ಕೋಬೇಡಿ, ಅಬ್ಸರ್ವೇಷನ್ ಅಷ್ಟೇ ಅದು. ಅಂಬಾನಿ ಮದುವೆಗೆ 5,000 ಕೋಟಿ ಖರ್ಚಾಯಿತು. ಎಷ್ಟು? 5,000 crores ಆಯ್ತಾ? ಯಾವನೋ ಕದೀಮ ಪಾಪ, ಅವನು ಅನಂತ್ ಅಂಬಾನಿ ನಡ್ಕೊಂಡು ಹೋಗ್ತಾನೆ, ಯಂಗ್ ಫೆಲೋ ಅವನು, ಬಿಕಾಸ್ ಆಫ್ ದಿ ಒಬೆಸಿಟಿ ಹಂಗೆ ಕಾಣ್ತಾನೆ, ಈಸ್ ಎ ಯಂಗ್ ಫೆಲೋ. ಅದು ನಡ್ಕೊಂಡು ಹೋಗ್ತಿದ್ರೆ ಆ ಮೇಲ್ಗಡೆಯಿಂದ ಅದು ಫೋಟೋ ತೊಗೊಂಡಿದ್ದಾನೆ ನಡೆಯೋದನ್ನು. ಅವನ ತಲೆ ಬಾಲ್ಡ್ ಆಗಿದೆ, ಇಲ್ಲಿ ತಲೆ ಮೇಲೆ ಇಷ್ಟಾಗಲ್ಲ. ಸೊ 5,000 ಕೋಟಿ ಕೊಟ್ಟು ಬಾಲ್ಡ್ ಹೆಡ್ ಅವನು ಮದುವೆ ಆಗಿದೆ ಅಂತ ಬರ್ತೀನಿ ಕೆಳಗಡೆ. ಅಂದರೆ ಮನಿ ಕೆನಾಟ್ ಬ್ರಿಂಗ್ ದ ಬ್ಯೂಟಿ, ಮನಿ ಕೆನಾಟ್ ಬ್ರಿಂಗ್ ಎನಿಥಿಂಗ್, ಮನಿ ಓನ್ಲಿ ಕ್ಯಾನ್ ಬ್ರಿಂಗ್ ನಥಿಂಗ್ ಬಟ್ ಮಿಸರಿ, ನಥಿಂಗ್ ಬಟ್ ಮಿಸರಿ. ಯಾಕ್ರಿ ಆಶ್ರಮಕ್ಕೆ ಬರಲ್ಲ? ಅಯ್ಯೋ ಮನೆ ಬಿಟ್ಟು ಬರೋಕ್ಕಾಗುತ್ತೆ ಸ್ವಾಮೀಜಿ. ಅಯ್ಯೋ ಮನೆ ಬಿಟ್ಟು ಬರೋಕ್ಕಾಗುತ್ತೆ? ಊಟದಾಗಲೇ ಮನೆ ಎತ್ಕೊಂಬಂದಿದ್ಯಾ? ಬಾಪ. ಅಯ್ಯೋ ನಿಮ್ಗಾಗಲ್ಲ ಸುಲಭ ಸೊನ್ನ, ಮನೆ ಬಿಟ್ಟು ಬರೋಕ್ಕಾಗಲ್ಲ, ಮನೇಲಿ ಯಾರೋ ಒಬ್ರು ಇರಲೇಬೇಕ ಹೇಳೋದು ಕೇಳಿದ್ದೀರಲ್ವಾ? ಆಮೇಲೆ ಏನು ಸ್ವಾಮೀಜಿ ನೀವು ಒಂದೊಂದ್ಸಲ ಹಾಡಿಸ್ಬಿಡ್ತೀರಾ, 1/4 ಗಂಟೆ ಅರ್ಧ ಗಂಟೆ ಲೇಟ್ ಆಗುತ್ತೆ, ಮನೆಯವ್ರು ಬೈತಾರೆ ಸ್ವಾಮೀಜಿ, ನಾವು ಮುಂಚೆನೇ ಹೋಗ್ಬೇಕು, ಏನೋ ಇಷ್ಟು ಪರ್ಮಿಷನ್ ಕೊಟ್ಟಿದ್ದೆ ಹೆಚ್ಚು, ಅದು ಬೇರೆ. ಅಂಡರ್ಲೈನು ಫ್ಲವರ್ ಬಾಕೆಟ್. ನಾವಿವೆಲ್ಲ ನೋಡ್ಕೊಂಡು ನಿಮ್ಮ ಜೊತೆ ಮಾತಾಡಬೇಕಲ್ಲ, ನಾವು ಹೆಂಗಿರ್ಬೋದು? ಎಲ್ಲ ನೋಡ್ಕೋತಾ ಇರ್ತೀವಿ. ಯಾಕೋ ಬರಲ್ಲ? ಅಯ್ಯೋ ನಿಮ್ಗೆ ಗೊತ್ತಾಗಲ್ಲ ಸ್ವಾಮೀಜಿ. ಇವತ್ತಿನ ಟಾಪಿಕ್ಕು ಅಚಲವಾದ ನಂಬಿಕೆ. ಎಲ್ಲ ನಂಬ್ತೀವಿ.
ಬಸ್ಸಲ್ಲಿ ಕೂತ್ಕೊಂಡಾಗ ಡ್ರೈವರ್ ನಂಬ್ತೀವಿ ಅಲ್ವೇ? ಈಗ ಕನ್ನಡ ಅಂದರೆ ಧರ್ಮದಲ್ಲಿ ಏನು ಹೇಳ್ತಾರೆ, ಎಲ್ಲಿಗೆ ಅಂತ ಕೇಳಬಾರ್ದು. ಯಾರು ಹೋಗುವಾಗ ನಿಷ್ಟು ಮುಂಡೆ ಇದೆ, ಎಲ್ಲಿಗೆ ಏನು ಬಿಡ್ತು ಅಂತ ಬೈತಾರವ್ರು. ಅಲ್ಲಿ ಕಂಡಕ್ಟರ್ ಎಲ್ಲಿಗೆ ಅಂತಲೇ ಕೇಳೋದವನು, ಅವನಿಗೆ ಬೈದ್ರೆ ಇಳಿಸ್ಬಿಡ್ತಾರವ್ರು. ಬಾಯಿ ಮುಚ್ಕೊಂಡು ಹೇಳ್ಬೇಕು ಎಲ್ಲಿಗೆ ಅಂತ. ಅಬ್ಸರ್ವ್ ಮಾಡಿದ್ದೀರಾ ನೀವು? ಇಲ್ಲಿ ಬೈತಾರೆ, ಎಲ್ಲಿಗೆ ಅಂದ್ಬಿಡ್ತು, ಏನು ಹೋಗುವಾಗ ಇರಪ್ಪ ಒಂದು 5 ನಿಮಿಷ ಕೂತ್ಕೊಂಡು ಒಳ್ಳೆ ಕೆಲಸ ಎಲ್ಲಿಗೆ ಏನ್ಬಿಟ್ಟ ಅಂತ. ಕಂಡಕ್ಟ್ರು ಬಡ್ಕೋತಿರ್ತಾನೆ, ಎಲ್ಲಿಗೆ 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 ಅಂತ. ನೀವು ಅಲ್ಲಿಗೆ 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 ಅಂತ ಹೇಳ್ತಿರ್ತೀರಿ, ನೀವು ಟಿಕೆಟ್ ತೊಗೊಳ್ತೀರ. ನಿಜಾನ ಇಲ್ವೋ ಹೇಳಿ ನೀವು? ಸೊ ನೀವು ಕಾಂಪ್ರಮೈಸು ಮಾಡ್ತೀರಾ. ಹೇಳುವಾಗ ನಾವು ಶಾಸ್ತ್ರದಲ್ಲಿ ಬರೆದಿದ್ದೀವಿ ಅಂತ ಹೇಳ್ತೀರಾ. ಆಮೇಲೆ ಬೆಕ್ಕ ಅಡ್ಡ ಹೋದರೆ, ಬೆಕ್ಕ ಅಡ್ಡ ಹೋಯ್ತು ಅಂತ ಹೋಲ್ ಡೇ ಬೆಕ್ಕ ಮೇಲೆ ಇವ್ರಿಗೆ ಯೋಚನೆ, ಬೆಕ್ಕ ಅಡ್ಡ ಹೋಯ್ತು, ಅದಕ್ಕೆ ನಂಗೆ ಹಿಂಗಾಗಿದ್ದು. ಬೆಕ್ಕಿಗೇನಾಯ್ತು ಅಂತ ಯೋಚನೆ ಮಾಡಿ. ಅದೆಲ್ಲೋ ಸ್ವಲ್ಪ ಗೇಟ್ ಬಿದ್ದು ಪ್ರಾಣ ಕಳ್ಕೊಂಡಿದೆ ಅವತ್ತು, ಯಾಕೆ ನೀವು ಅಡ್ಡ ಹೋದ್ರಿ ಅಂತ. ಗೊತ್ತಾ ನಿಮಗೆ? ನೀವು ಬೆಕ್ಕ ಅಡ್ಡ ಹೋಯ್ತು ಅಂತ ಶಾಪ ಹಾಕ್ತಿರ್ತಾರೆ ಬೆಕ್ಕಿಗೆ. ಅದು ಅವತ್ತು ಹೇಳ್ತಿದ್ದು ಈ ಮನುಷ್ಯನ ಮುಖ ನೋಡಿದ್ದೆ ನಾನು ಅಂತ ಅದು ಬೇಜಾರು ಮಾಡ್ಕೊಳುತ್ತೆ. ಸೊ ನೀವು ಯಾವುದಕ್ಕೆ ಹೆಂಗೆ ಯೂಸ್ ಮಾಡಬೇಕು ನೋಡಿ, ನಂಬಿಕೆ. ಸೊ ವಿ ಬಿಲೀವ್ ದಿ ಪೈಲಟ್. ಅವಳು ಭಾಳ ಚೆನ್ನಾಗಿ ಹೇಳ್ತಾರೆ, ಪೈಲಟ್ ಹೆಸರು ಹೇಳ್ತಾರೆ. ಪೈಲಟ್ ಈಸ್ ರಾಕೇಶ್ ಸಿಂಗ್, ಹೀ ಈಸ್ ಫ್ರಮ್ ಮಧ್ಯಪ್ರದೇಶ್ ಆ್ಯಂಡ್ ಕೋ ಪೈಲಟ್ ಈಸ್ ಮಿಸ್ಟರ್ ಲಾಲ್ ಫ್ರಮ್ ಬೆಂಗಾಲ್ ಅಂತ. ಅವನು ಬೆಂಗಾಲೋ ಬೆಂದಕಾಳೂರೋ ಕೇರಳನೋ ಎಷ್ಟು ನಂಬ್ತೀವಿ ಗೊತ್ತಾ? ಅವನು ಸೀಟ್ ಬೆಲ್ಟ್ ಹಾಕ್ಕೊಡಿದ್ರೆ ಹಾಕೋತೀವಿ, ಸೀಟ್ ಬೆಲ್ಟ್ ಬಿಚ್ಚು ಅಂದರೆ ಬಿಚ್ತೀವಿ, ಎಲ್ಲ ಫಾಲೋ ಮಾಡ್ತೀವಿ. ಯಾಕೆ ಅಂದರೆ ನಮ್ಮ ಗುರಿ ನಾವು ಸೇರಬೇಕಂತ, ಬೆಂಗಳೂರು ಸೇರಬೇಕಂತ. ಸೊ ಅಲ್ಲಿ ನಂಬ್ತೀವಿ, ದೋಣಿಯವನ್ನ ನಂಬ್ತೀವಿ, ಟ್ರೈನ್ನವನ್ನ ನಂಬ್ತೀವಿ. ಆದರೆ ನಮ್ಮ ಜೀವ ಕೊಟ್ಟಿರೋ ಪರಮಾತ್ಮನ ನಂಬಲ್ಲ ನಾವು. ನೋಡಿ ಎಂಥ ಡಾಕ್ಟ್ರನ್ನ ನಂಬ್ತೀವಿ. ಡಾಕ್ಟರ್ ಏನು ಚಿಂತೆ ಮಾಡಬೇಡಿ, ಬೆಳಗ್ಗೆ ಕರ್ಕೊಂಡೋಗಿ ಅಂತ. ಅವ್ರು ಎಲ್ಲಿಂದ ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಲ್ಲ ಅವರು, ಅಲ್ವಾ? ಹೇಳ್ತಾರ ಬೆಳಗ್ಗೆ ಕರ್ಕೊಂಡೋಗಿ ಅಂತ. ಅಯ್ಯೋ ದೇವರಂತ ಡಾಕ್ಟ್ರು ರೀ, ಬೆಳಗ್ಗೆ ಕರ್ಕೊಂಡು ಹೋಗು ಅಂದ್ಬಿಟ್ರು. ನಮ್ಗೆ ಗೊತ್ತು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅಲೆಕ್ಸಾಂಡರ್ ಅವನ ಕಾಫಿನ ತಗೊಂಡು ಹೋಗುವಾಗ ಆ ಬಾಕ್ಸನ್ನು 3 ಕಂಡೀಷನ್ ಹಾಕಿರ್ತಾನೆ. ಡೊರಾಯಸ್ ಅಂತ ಅವನ ಚೀಫ್, ಅಂದರೆ ಅವನ ಕಮಾಂಡರ್ ಇನ್ ಚೀಫ್. ನೋಡಪ್ಪ ನನಗೆ ಪ್ರಾಣ ಹೊರಟೋಗ್ತಾ ಇದೆ. ಖೈಬರ್ ಪಾಸಲ್ಲಿ ಹೋಗ್ತಿರ್ತಾನೆ ಏಷ್ಯಾದಿಂದ. ಅಲೆಕ್ಸಾಂಡರ್ ದಿ ಗ್ರೇಟ್ ಖೈಬರ್ ಪಾಸಲ್ಲಿ ಹೋಗ್ತಿರ್ತಾನೆ. ಅವನಿಗೆ ಆಯಸ್ ಮುಗ್ದಿರುತ್ತೆ. ಪ್ರಾಣ ಬಿಡುವಾಗ 3 ಕೈಯಲ್ಲಿ ಹೀಗೆ, 2 ಕೈ ಹೀಗೆ. ಏನೇನು ಕಂಡೀಷನ್ 1, ನಾನು ಎಲ್ಲೆಲ್ಲ ಲೂಟಿ ಮಾಡಿ ಯಾವ್ಯಾವ ರಾಜ್ಯವನ್ನು ಗೆದ್ದನೋ ಆ ರಾಜ್ಯದ ಏನೇನು ಆಭರಣಗಳು, ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ, ನಖ ಅದೆಲ್ಲವನ್ನು ನನ್ನ ಬಾಡಿ ಹೋಗೋ ರಸ್ತೆಯಲ್ಲಿ ಚೆಲ್ಲಬೇಕು ನೀವು. ದೆನ್ ಸೆಕೆಂಡ್ ಕಂಡೀಷನ್ ಏನು? ನನ್ನ ಬಾಡಿನ ತೆಗೆದುಕೊಂಡು ಹೋಗೋನು ಬೆಸ್ಟ್ ಡಾಕ್ಟರ್ಗಳಾಗಿರ್ಬೇಕು. ಜಗತ್ತಿನ ಅಪ್ರತಿಮ ವೈದ್ಯರುಗಳಾಗಿರ್ಬೇಕು. ಯಾಕೆಂದರೆ ಅವರೇನೇ ಅನ್ನೋದು ಈ ಔಷಧಿ ಕೊಟ್ರಂಗೆ ಅದು ಆಗ್ತಿರುತ್ತೀರಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಡಾಕ್ಟ್ರ್ ಇದ್ದರು, ಚಿತ್ರದುರ್ಗದವ್ರು ಇಲ್ಲಿ ಇದ್ದರು, ರೆಡ್ಡಿಯವರು, ಡಾಕ್ಟರ್ ರೆಡ್ಡಿ. ಆಗ ಅಲ್ಲಿತ್ತು ಹಳೆ ಆಸ್ಪತ್ರೆ ಆಫೀಸು, ಲಕ್ಷ್ಮಣ್ ರೆಡ್ಡಿ ಅಂತವ್ರ ಹೆಸರು. ಹಳೆ ಆಫೀಸು. ನಾನು ಕೂತ್ಕೋತಿದ್ದೆ. ನನ್ನ ಪಕ್ಕ ಡಾಕ್ಟ್ರು ಪಕ್ಕ ಪೇಷಂಟ್ ಪಕ್ಕ ಇದು ಲ್ಯಾಬೊರೇಟ್ರಿ ಇತ್ತು, ಅಂದರೆ ಬ್ಲಡ್ಗೆ ಟೆಸ್ಟ್ ಮಾಡೋದು. ಒಂದು ಚಿಕ್ಕದಾಗಿತ್ತು. ಆ ಕಡೆ ಒಂದು ಸ್ಟೋರ್. 2 ರೂಮಲ್ಲಿ ಶುರುವಾಗಿದ್ದು. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ ಅಂತ. ಅದಕ್ಕೆ ಸೊ ಇವರು ತೆಲುಗು ಮಾತಾಡೋರು, ಲಕ್ಷ್ಮಣ್ ರೆಡ್ಡಿಯವರು ತೆಲುಗಿನವರು. ಯಾರೋ ಬರೋರು, స్వామి తీసుకోండి. ఏం స్వామి చెప్పండి, ఈ మందులు ఎట్లా తీసుకోవాలా? ఎంత బారి చెప్పేది, తీసుకో, ఇది పొద్దునే తీసుకో, ఇది రాత్రి తీసుకో, పొద్దునే ఉంటే తీసుకో.
ನಾನು ಕೇಳಿದೆ, అలా సార్ ಅವಳು ఏం స్వామి అట్లా చెప్తారు, ఉంటే నొప్పులు ఉంటే తీసుకొని చెప్పిದೆ, నొప్పులు ಬಿಟ್ಬಿಟ್ಟು ಅವನು ಉಂಟೆ తీసుకో ಅಂದ್ಬಿಟ್ಟ. ಸರಿಯಾಗಿ ಹೇಳಿದ್ರು ಅವ್ರು ಹೋದ್ಮೇಲೆ. ಅಲ್ಲ ಡಾಕ್ಟ್ರೆ, ನಿಮ್ಮ ಹತ್ರ ನಾನೊಂದು ಒಳ್ಳೆ ವಿಚಾರ ಕಲಿತೆ. ಏನು? ಬೆಳಗ್ಗೆ ಇದ್ದರೆ ತಗೋ ಅಂತ ಹೇಳಿದ್ರು. ಇಲ್ಲ ಸ್ವಾಮೀಜಿ, ನಾನು ಅನ್ಕೊಂಡು ನೋವು ಇದ್ದರೆ ತಗೋ ಅಂತ ಹೇಳ್ಬೇಕಂತಿದ್ದೆ, ಆ ನೊಪ್ಪು ನಾನು ಬಿಟ್ಬಿಟ್ಟೆ, ಉಂಟೆ తీసుకో ಅಂತ ಅಂದ್ಬಿಟ್ಟೆ. ಇಲ್ಲಪ್ಪ, ಕರೆಕ್ಟಾಗಿ ಹೇಳಿದ್ದೀರ ನೀವು ಅಂತ. పద్దనే ఉంటే తీసుకో. కానీ స్వామి మీరు ఎట్లా చెప్తారో అట్లే ಅವಳು ಹೇಳ್ಬಿಟ್ಟು ಹೋದ್ಲು. ಅವಳು ಅಂಥ ಪ್ರಪಂಚ ನಮ್ಮದು. ಸೊ ಎರಡನೇದೇನು, ಬೆಸ್ಟ್ ಡಾಕ್ಟರ್ಸು ಶುಡ್ ಕ್ಯಾರಿ ಹಿಸ್ ಡೆಡ್ ಬಾಡಿ. ಮೂರನೇದು ಭಾಳ ಮುಖ್ಯ, ಈ ಎರಡು ಕೈನ, ಈ ಎರಡು ಕೈ ಈ ಅಂಗೈನ ಕಾಫಿನ್ ಬಾಕ್ಸ್ ಹೊರಗಡೆ ಹಿಂಗೆ ಬಿಟ್ಬಿಡು ಅಂತಂದ. ಅಯ್ಯೋ ಸ್ವಾಮಿ, ಇದ್ಯಾಕಿದು? ನೀ ಬಿಡಯ್ಯ, ನಾನು ಆಮೇಲೆ ಹೇಳ್ತೀನಿ, ನೀನು ಹಿಂಗೆ ಬಿಟ್ಬಿಡು. ಏನು ಹೇಳು? ಅಲ್ಲಿ ಬರೆದಿಟ್ಟಿದ್ದೀನಿ, ಅದೆಲ್ಲ ಮೂರು ಫಾಲೋ ಮಾಡಿದ್ಮೇಲೆ ಅದನ್ನು ಓದು ಅಂತ. ಏನದು? ವಿಶ್ವವನ್ನು ಗೆಲ್ಲಕ್ಕೆ ಹೋಗಿರುವಂತಹ ಅಲೆಕ್ಸಾಂಡರ್ ದಿ ಗ್ರೇಟ್ ಪ್ರಾಣ ಹೋದ ಮೇಲೆ ಅವನು ಸಂಪಾದನೆ ಮಾಡಿದ ಎಲ್ಲ ಆಸ್ತಿನೂ ರಸ್ತೆಯಲ್ಲಿ ಚೆಲ್ಲಿ ಅದ್ರ ಮೇಲೆ ನಡ್ಕೊಂಡು ಹೋಗಬೇಕು, ಮೊದಲನೇದು. ಎರಡನೇದು, ಬೆಸ್ಟ್ ಡಾಕ್ಟರ್ಸ್ ಆಫ್ ದ ವರ್ಲ್ಡ್ ಹೂ ಸೆಡ್, ಯು ಡೋಂಟ್ ವರಿ, ಐ ಆಮ್ ಗಿವಿಂಗ್ ಯು ಮೆಡಿಸಿನ್, ನೋ ಬಡಿ ಕ್ಯಾನ್ ಟಚ್ ಯು, ಯು ವಿಲ್ ಬಿ ಫಸ್ಟ್ ಕ್ಲಾಸ್ ಅಂತ ಹೇಳ್ತಾರಲ್ಲ, ಅವ್ರನ್ನೇ ತಕರ. ಯಾಕಂದ್ರೆ ಅವ್ರ ಮಾತು ನಂಬದೆ ನಾನು. ಥರ್ಡ್ ಒನ್ ಏನಂದ್ರೆ, ಹೋಗ್ತಾ ಏನು ತಗೊಂಡು ಹೋಗಲಿಲ್ಲ ನಾನು. ಭಾಳ ಇಷ್ಟ ರೀ ಅವ್ರಿಗೆ. ಹಸಿರು ವಜ್ರ ಅಂದರೆ ಭಾಳ ಇಷ್ಟ. ಅವರು ಕೊಡಿ, ಯಾವ ವಜ್ರ ಅದು? ಪ್ರಾಣ ಹೋದ್ಮೇಲೆ ಹಸಿರು ವಜ್ರವೋ ಕಲ್ಲೋ ಮಣ್ಣೋ ಮಸೀನು ಏನು ಗೊತ್ತಾಗಲ್ಲ. ಇದು ಅಲೆಕ್ಸಾಂಡರ್ ದಿ ಗ್ರೇಟ್ ಕೊಟ್ಟಿರೋ ಒಂದು ಫಿಲಾಸಫಿ. ದ ಹೋಲ್ ವರ್ಲ್ಡ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಫಿಲಾಸಫಿ ಇನ್ ಎ ಟ್ರೂ ಸೆನ್ಸ್. ಹೇಳಿ ನೀವೇ. ಕೆಲವು ಸಲ ನಡೆಯೋ ಘಟನೆ ಹೇಳಿದಾಗ ನೋವು ಆಗುತ್ತೆ, ಬಟ್ ಇಟ್ ಈಸ್ ಎ ಫ್ಯಾಕ್ಟ್. ಹೆಸರು ಹೇಳಲ್ಲ, ಊರು ಹೇಳಲ್ಲ, ವಿಚಾರ ಹೇಳ್ತೀನಿ. ಪುಟ್ಟ ಮಗು, ಹೆಣ್ಣು ಮಗು ಆಟ ಆಡ್ತಾ ಇತ್ತು. ಆಟ ಆಡ್ತಾ ಆಕ್ಸಿಡೆಂಟ್ ಆಗೋಯ್ತು ಮಗುಗೆ ಪ್ರಾಣ ಹೊರಟೋಯ್ತು. ಓತ ತೋಡಿ, ಭೈರವಿ, ಗುರ್ಜರಿ ತೋಡಿ, ಎಲ್ಲ ರಾಗಗಳು ಮನೆಯಲ್ಲಿ ಓ ಅಂತ ಎಲ್ಲ ಹತ್ತಿರ ಮಾಡು. ನಾನು ನಮ್ಮ ಸ್ನೇಹಿತರಿದ್ರು, ಅವ್ರನ್ನ ಹೇಳಿದೆ, ಕರ್ಕೊಂಡು ಹೋಗಿ ನೋಡ್ಕೊಂಬರೋಣ ಪಾಪ ಮಗು. ನಾನು ನೋಡಿದ್ದೀನಿ ಆ ಮಗುನ. ಸರಿ ಮುಗೀತು, ಆ ಮಗುಗೆ ಇಲ್ಲಿದೆ ತಗೋತೀನಿ. ಆ ಮಗುದೆಲ್ಲ ಕಾರ್ಯ ಎಲ್ಲ ಮುಗೀತು, ಜನ ಎಲ್ಲ ವಾಪಸ್ ಬರ್ತಾಯಿದ್ರು. ನಿಜ ನಡೆದಿದ್ದು, ಸ್ಟೋರಿ ಅಲ್ಲ. ವಾಪಸ್ ಬರ್ತಾಯಿದ್ದೆ ನಾನು. ಅಲ್ಲಿ ಹೋಗಿ ವಾಪಸ್ ಬರ್ತಾಯಿದ್ದೆ. ಎಲ್ಲಿ ಪಾಪ ಅಳ್ತಾಯಿದ್ರು ಮಾಡ್ತಾರೆ. ವಾಪಸ್ ಬರುವಾಗ ಒಂದಿಬ್ಬರು, ಅದರಲ್ಲಿ ಬೇಜಾರು ಮಾಡ್ಕೋಬೇಡಿ, ಇರೋದನ್ನು ಹೇಳಿದ್ದೇನೆ, ಅಲ್ಲಿ ಮುಚ್ಚುಮರೆ ಇಲ್ಲ. ತಾಯಿ, ಆ ಒಬ್ಬರು ಹುಡುಗ, ಅವನಿಗೆ ಆ ತಾಯಿಗೆ ಹೆಲ್ಪ್ ಮಾಡೋಕ್ಕೆ ಸ್ಕೂಟ್ರಲ್ಲಿ ಸ್ಪೀಡಾಗಿ ಬರ್ತಾಯಿದ್ದಾರೆ. ನಾನು ತಡಿ ಅವ್ರ ತಾಯಿ ಹೋಗಿ ನಿಲ್ಲಿಸು ಪಾಪ ಅಳ್ತಾಯಿದ್ರು. ನಾನು ಅಮ್ಮ ಇಲ್ಲ ಸ್ವಾಮಿ ಬರ್ತೀನಿ, ನಾನು ಸ್ವಲ್ಪ ಬರ್ತೀನಿ. ಏನು? ಮಗು ಕಿವಿದ್ ಬಿಚ್ಚದ್ ಮರ್ತುಬಿಟ್ಟೆ. ತಗೊಳ್ಳಿ. ಪ್ರಾಣವೇ ಹೋಗಿದೆ, ಕಿವಿ ಬಿಚ್ಚದ್ ಮರ್ತುಬಿಟ್ರಂತೆ. ಅಲೆಕ್ಸಾಂಡರ್ ಜ್ಞಾಪಕ ಬಂದ ನನಗೆ. ಹೇಗಿದೆ? ಶಾಕ್ ಆಗೋಯ್ತು ನನಗೆ, ಭಸ್ಮವಾಗೋಗಿದೆ. 1 hour ಮುಂಚೆ ಗುರ್ಜರಿ ತೋಡಿ ಹಿಂದೋಳ ಎಲ್ಲ ರಾಗ ಕೇಳ್ತಿದ್ದೆ. ಅಲ್ಲ ಈಗ ಯಾಕೆ ಹೋಗ್ತಿದ್ದೀರಾ? ಅಲ್ಲ ಈಗ ಹೋಗಬಾರ್ದು ನೀವು ಹೆಂಗಸರು. ಅದು ಇಲ್ಲ వాళ్ళకి ఎట్లా తెలుసు స్వామికి? స్వామి అర్థమైలేదు వాళ్ళకి, నాకు తెలుసు. పద బిర్ನೆ ಪದ ನಿಲ್ಕಮ್ಮ. ಯಾಕೆ? ಇಲ್ಲ ಸ್ವಾಮೀಜಿ, ಕಿವಿದು ಬಿಚ್ಚದು ಮರ್ತು ಬಿಟ್ಟಿದ್ದೇವೆ ನಾವು ಅಂತ. ಪ್ರಪಂಚ ನಾವು ನೋಡ್ತೀವಲ್ಲ, ಎವ್ರಿ ಡೇ ವಿ ಸಿ ದಿಸ್, ವಿ ಲರ್ನ್ ಲೆಸನ್ಸ್. ಅಲೆಕ್ಸಾಂಡರ್ ಹೇಳಿದ್ದು ಎಷ್ಟು ಅಕ್ಷರಶಃ ನಿಜ ಅಂತ. ಅನುಮಾನ, ಸಂಶಯ, ಈ ತೆರನಾದ ಮನೋಸ್ಥಿತಿಯುಳ್ಳವರು
ಜೀವನದಲ್ಲಿ ಯಾವುದನ್ನು ಸಾಧಿಸಲಾರರು. ಸಂಶಯಾತ್ಮ ವಿನಶ್ಯತಿ, ಭಗವದ್ಗೀತೆ. ಸಂಶಯಾತ್ಮ, ಸಂದೇಹ ಪಡಿ, ಪರವಾಗಿಲ್ಲ, ಸಂದೇಹ ಪಡು. ಇದು ಮೊದಲೋ ಅದು ಮೊದಲೋ, ಇದು ನಿಜವೋ ಅದು ನಿಜವೋ, ಆ ಥರ ಸಂದೇಹ ಪಡಿ, ಸಂಶಯ ಪಡಬಾರ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದರಲ್ಲೂ ಆಧ್ಯಾತ್ಮಿಕ ಜೀವನದಲ್ಲಿ ಖಂಡಿತ ಉನ್ನತಿ ಅಸಾಧ್ಯ. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವೊಮ್ಮೆ ಸಿಂಹಾವಲೋಕನ ಮಾಡಿದರೆ ನಾವು ನಮಗೆ ಕಾಣಬರುವುದು ಕೇವಲ ಅನುಮಾನ, ಅಪನಂಬಿಕೆ ಇತ್ಯಾದಿಗಳೇ. ನೋಡಿ ಜೀವನದಲ್ಲಿ ಎಲ್ಲ ಗಲಾಟೆಗಳು ನೋಡಿ, ಎಲ್ಲ ಇದು ನೋಡಿ, ಏನೋ ಎಂತಾರೆ ಇಲ್ ಫೀಲಿಂಗು, ಇದೆಲ್ಲ ಬಿಕಾಸ್ ಅನುಮಾನ. ಅದ್ರ ಬದಲು ಹನುಮಾನ್ ಅಂಥೇಳಿ ಎಲ್ಲ ಮಾಯ ಆಗುತ್ತೆ. ಬಟ್ ನೀವು ಅನುಮಾನ ಆ ಯೂಸ್ ಮಾಡ್ತೀರ, ಯೂಸ್ ಮಾಡಲ್ಲ, ಅದೇ ಕಷ್ಟ ಆಗುತ್ತೆ. ಅಪನಂಬಿಕೆ ಇತ್ಯಾದಿ. ಇದೇ ರೀತಿಯ ಮನಸ್ಥಿತಿಯಲ್ಲಿ ಭಗವಂತನನ್ನು ಆರಾಧಿಸಲು ಪ್ರಯತ್ನಿಸುವ ಸಂಖ್ಯೆ ಅಪಾರ. ಏನು ದೇವಸ್ಥಾನಗಳು ಶ್ರಾವಣ ಶನಿವಾರ ನೋಡಬೇಕು, ಕ್ಯೂ ನಿಂತ್ಕೊಂಡು ಅಲ್ಲಿ ಹೋಗಿ ಆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಾಕಿ ದಿವಸ ಬರಬೇಡ ಅಂತ ಹೇಳ್ತಾನ? ಅದೇನು ಶ್ರಾವಣ ಶನಿವಾರ ವಿಶೇಷತೆ ಇದೆ, ಪರಮಾತ್ಮ ಕೃಪೆ ಮಾಡ್ತಾನೆ. ಹಾಗಂದಾಕ್ಷಣಕ್ಕೆ ಬಾಕಿ ದಿವಸ ಮಾಡಲ್ಲ ಅಂತಲ್ಲ ಅರ್ಥ, ವಿಶೇಷ ಅಷ್ಟೇ. ಬಟ್ ಯು ಶುಡ್ ಕೀಪ್ ಎ ಹ್ಯಾಬಿಟ್ ಆಫ್ ವರ್ಷಿಪಿಂಗ್ ಗಾಡ್. ನಂಗೊಬ್ರು ಹೇಳ್ತಾ ಇದ್ರು, ಏನಿಲ್ಲ ನಾವು ಅಲ್ಲ ರೀ ಆಶ್ರಮಕ್ಕೆ ನಾವು ಬರ ಮೊದಲಿಂದ ನಾನು ಹಂಗೆ ಹೋಗ್ಲಿ ಯಾವ ದೇವಸ್ಥಾನಕ್ಕೆ ಹೋಗಲ್ಲ, ನಮ್ಗೇನು ನಂಬಿಕೆನೇ ಇಲ್ಲ. ಮತ್ತು ವರ್ಷಕ್ಕೊಂದ್ಸಲಿ ತಿರುಪ್ತಿಗೆ ಹೋಗಿ ಬಂದುಬಿಡ್ತೀನಿ ಅಷ್ಟೇ. ಈ ಡ್ರೈವಿಂಗ್ ಲೈಸೆನ್ಸ್ನ ರಿನ್ಯೂ ಮಾಡ್ಕೊಂಬಂದೆ. ಅಲ್ಲ ಅವ್ರು ಹೇಳಿ ಸ್ಟೈಲು ಹಾಗೆ ಇದೆ ರೀ. ಇಲ್ಲ ಸ್ವಾಮೀಜಿ ವರ್ಷಕ್ಕೊಂದ್ಸಲಿ ಹೋಗಿ ಬರ್ತೀನಿ ಅಂತ ಹೇಳಿದರೆ ಒಪ್ಕೊಳ್ಳುವೆ. ಅವ್ರನ್ನೇನು ನಾನು ಹೇಳ್ತಿಲ್ಲ, ಏನಿಲ್ಲ ವರ್ಷಕ್ಕೊಂದ್ಸಲಿ ಹೋಗಿ ಬಂದು ನಮಸ್ಕಾರ ಮಾಡ್ಕೊಂಬಂದ್ಬಿಟ್ರೆ ಅಷ್ಟು. ಕಾಯ್ತಿರ್ತಾನೆ ತಿರುಪತಿ ತಿಮ್ಮಪ್ಪ, ಈ ಯಜಮಾನ ಬರ್ತಾನೆ, ನಮಸ್ಕಾರ ಮಾಡಿಬಿಟ್ಟು ಅವ್ನ ಲೈಸೆನ್ಸನ್ನ ರಿನ್ಯೂ ಮಾಡಿಸಿ, ಆ ಸೀಲ್ ಹಾಕೋ ಲೈಸೆನ್ಸ್ ಮಾಡಬಾರ್ದೆಲ್ಲ ವರ್ಷ ಪೂರ್ತಿ ಮಾಡೋದು. ವರ್ಷಕ್ಕೆ ಅದು ಹೋಗ್ಬಿಟ್ಟು ತಿರುಪತಿಗೆ ನಮಸ್ಕಾರ ಮಾಡಿ ಬಂದ್ಬಿಡು. ಇದಲ್ಲ, ಅವರ ಶಕ್ತಿಯಿಂದಲೇ ನಾವು ನಮ್ಮ ಜೀವನದ ಸಾಫಲ್ಯವನ್ನು ಪಡೆಯಬಹುದು. ಆಯಾ ದೇವಾನುದೇವತೆಗಳಿದ್ದಾರೆ. ಸಕಲ ತೀರ್ಥಕ್ಷೇತ್ರ ತೀರ್ಥಿ ಕುರುವಂತಿ ತೀರ್ಥಾನಿ, ನಾರದ ಭಕ್ತಿ ಸೂತ್ರದಲ್ಲಿ ಹೇಳುತ್ತೆ. ಎಂಬಿ ವಿಚಾರಗಳು ಖಂಡಿತ ಬರಲಾರು, ಸಾಫಲ್ಯ ಪಡೆಯಬಹುದು. ಪ್ರಾಪಂಚಿಕ ಸುಳಿಯಲ್ಲಿ ಸಿಲುಕಿ ದೈವಿ ಕೃಪೆ, ದೈವತ್ವ, ದೈವಶಕ್ತಿ ಮುಂತಾದ ವಿಚಾರ ಮನಸ್ಸಿಗೆ ಬರುವುದು ಅಷ್ಟಕ್ಕಷ್ಟೇ. ದೇವ್ರ ಹತ್ರ ಯಾವಾಗ ಬರ್ತಾರೆ ಗೊತ್ತಾ? ಈ ಡಾಕ್ಟರ್, ನಾವು ನಮ್ಮ ಪೇಷಂಟ್ಸ್ ನೋಡ್ತೀವಿ, ಫಸ್ಟು ಅಲ್ಲಿ ಯಾವುದೋ ಮರಕ್ಕೆ ಪೂಜೆ ಮಾಡ್ತಾರೆ, ಸೆಕೆಂಡು ಇನ್ಯಾವುದೋ ಕಲ್ಲಿಗೆ ಪೂಜೆ ಮಾಡ್ತಾರೆ, ಥರ್ಡು ಇನ್ಯಾವುದೋ ಮಂತ್ರವಾದಿ ಹತ್ರ ಹೋಗ್ತಾರೆ, ಫೋರ್ತು ಇನ್ಯಾರೋ ಒಬ್ಬರು ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಅಮಾವಾಸ್ಯೆ ದಿವಸ 8 ಗಂಟೆ ಕರೆಕ್ಟಾಗಿ ಬರಬೇಕು, ನೀವು 8 ಗಂಟೆ ಕರೆಕ್ಟಾಗಿ ಬರಬೇಕು. ಇವನು ಗಡಿಯಾರ ನೋಡ್ಕೊಂಡು ಮುಂಚೆ ಹೋಗ್ಬಾರ್ದು, ಮುಂಚೆ 8 ಗಂಟೆ ಕರೆಕ್ಟಾಗಿ ಹೋಗಬೇಕು. ಆಮೇಲೆ ಅವನು ಅದೇನೋ ಝೂಮ್ ಧಾಮ್ ಧೂಮ್ ಇದೆಲ್ಲ ಆಗಿ ಯಾವುದೂ ಸಕ್ಸಸ್ ಆಗದೇ ಇದ್ದರೆ ದೇವಸ್ಥಾನ ಮುಂಡೆದ ಕಥಾ పోతానులే ದೇವಸ್ಥಾನ ಸ್ವಾಮಿ చూసుకొని వస్తాను, నమస్కారం చేసి వస్తాను, ఎవరు చెప్పిండారు అవాగ. అదే మొదలు ಶಾರ್ಟ್ ಕಟ್ ಹೋದ್ರು ಇವರು, ಶಾರ್ಟ್ ಕಟ್. ಈ ದೇವಸ್ಥಾನಕ್ಕೆ ಹೋಗಿ ಗೋತ್ರ ಬರೆದು ರಸೀದಿ ತಗೊಂಡು ಹಣ್ಣು ತಗೊಂಡು ಎಲ್ಲ ಯಾರಿಗೆ ಬೇಕು, ಶಾರ್ಟ್ ಕಟ್ಟಲ್ಲಿ ಹೋಗೋಣ ಅಂತ. ಶಾರ್ಟ್ ಕಟ್ ಇಟ್ ವಿಲ್ ಕಟ್ ಯು ಶಾರ್ಟ್, ಡೋಂಟ್ ಟೇಕ್ ಶಾರ್ಟ್ ಕಟ್. ಉದಾಹರಣೆಗೆ ದೇವಸ್ಥಾನದಲ್ಲಿ ನಾವು ಕಾಣಬಹುದು, ದೇವರ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಅಥವಾ ಅಷ್ಟೋತ್ತರ ಶತನಾಮಾವಳಿಗಳನ್ನು ನಡೆಸುವಾಗ ಅಥವಾ ಮಂತ್ರಘೋಷ ದೇವತಾಸ್ತುತಿಗಳು ನಡೆಯುವಾಗ ಅಲ್ಲಿ ನೆರೆದಿರುವವರ ಮನಸ್ಸಿನ ಸ್ಥರ ಎಲ್ಲಿರ್ಬೋದು? ಇಲ್ಲಿ ನಿಮಗೆ ಬರುತ್ತೆ ಕಷ್ಟ. ನಾವು ಹೇಳ್ತೀವಿ ಬಾರಯ್ಯ ರಂಗ, ಬಾರಯ್ಯ ಕೃಷ್ಣ ಅಂತ ಹಾಡ್ತಿರ್ತೀವಿ. ಅಲ್ಲೆಲ್ಲೋ ಜೋರಾಗ ರಂಗ ರಂಗ ಅಂತ ಹಾಡ್ತಿದ್ರೆ ಯಾವಾಗಪ್ಪ ನಿಲ್ಲಿಸ್ತಾರೆ ಇವರು? ನಾನು ಹೇಳಿದ್ದೆ ಬೇಗನೆ ಬರ್ತೀನಿ ಅಂತ. ಆ ಕೀ ಬೇರೆ ತಗೊಬಂದ್ಬಿಟ್ಟಿದ್ದೀನಿ, ಆ ಗಾಡ್ರೇಜ್ ಕೀ ನನ್ನ ಹತ್ರ ಇದೆ, ಅವಳಿಗೆ ಹೇಳಿದ್ದೆ ಬೇಗನೆ ಬಾ ಅಂತ. ಇವರು ಬಾರಯ್ಯ ರಂಗ ಅಂತಾರೆ. ಯಾವಾಗ ನಿಲ್ಲಿಸ್ತಾರೆ ಕೆಲಸ? ಇಲ್ಲ ಇಂದು ನನಗೆ ಗೋವಿಂದ ಅಂತಿದೆ ಒಂದು ಹಾಡು, ರಾಘವೇಂದ್ರ ಸ್ವಾಮಿಗಳದ್ದು ಅದ್ಭುತವಾದ ಹಾಡು. ಆ ಹಾಡು ಎಷ್ಟು ಅದ್ಭುತವಾಗಿದೆ, ಅದ್ರ ಕೇಳಿದ್ರೆ ಮನಸ್ಸಿನ ಸ್ಥರ ಮೇಲು ಕೊಟ್ಟೋಗುತ್ತೆ. ಯಾರಿಗೆ? ಭಕ್ತರಿಗೆ, ಸಂಸ್ಕಾರವಂತರಿಗೆ,
ಸಾಧುಗಳಿಗೆ. ಇನ್ನು ಕೆಲವರು ಈ ನೋಡಿ, ಇಂದು ನನಗೂ ಅಷ್ಟೇ ಗೋವಿಂದ ಇವತ್ತು ಹೋಗ್ಬೇಕಂತಿದ್ದೆ, ಇಲ್ಲಿ ಬಂದು ಕೂರ್ಸ್ಕೊಂಡು ಇವಳು ಬೇರೆ ಈಗ ಎಷ್ಟು ಹೇಳಿದ್ರು ಕೇಳಲ್ಲ, ಹೋಗಿ ಬಂದು ಕೂತ್ಕೊಂಡು ಹಿಂದೆ ತಿರ್ಗಂಗಿಲ್ಲ, ಮುಂದೆ ತಿರ್ಗಂಗಿಲ್ಲ, ಪಕ್ಕ ಗಡಿಯಾರ ನೋಡಂಗಿಲ್ಲ, ಜೈ ಯಾವಾಗ ಕೊಡ್ತಾರಂತ ಕೇಳಂಗಿಲ್ಲ, ಮತ್ತು ಗೋವಿಂದ ಅಂತಿದ್ದಾರೆ. ಒಮ್ಮೆ ಅವಲೋಕಿಸಿದಾಗ ನಮಗೆ ತಿಳಿದು ಬರುತ್ತದೆ, ಕೇವಲ ಯಂತ್ರ ಮಾನವರಂತೆ ಪ್ರದಕ್ಷಿಣೆ ಹಾಕುವುದು, ಅದರಲ್ಲಿ ಈ ಆಧುನಿಕ ಯುಗದಲ್ಲಿ ಮೊಬೈಲನ್ನು ಕಿವಿಗೆ ಅಂಟಿಸಿಕೊಂಡು ಹೆಸರಿಗೆ ಮಾತ್ರ ಪ್ರದಕ್ಷಿಣೆ. ಏನ್ರಿ ಯಾರು ಎಷ್ಟನೇದಾಯ್ತಿದ್ದು? ಆಮೇಲೆ ಮಾತಾಡ್ತೀನಿ ಕಣೆ, ಯಾರೋ ಮಾತಾಡ್ತಿದ್ದಾರೆ. ಪ್ರದಕ್ಷಿಣೆ ಆಗ್ತಿರುವಾಗ ಕಿವಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ಅದನ್ನು ಪ್ರದಕ್ಷಿಣೆ ಮಾಡುವಾಗ ದೇವ್ರನ್ನ ಹೆಸರು ಹೇಳ್ಕೊಂಡು ಪ್ರದಕ್ಷಿಣೆ ಮಾಡ್ಕೋಬೇಕು. ಅಲ್ಲೂ ಮೊಬೈಲ್ ಕಿವಿಲಿರುತ್ತೆ. ದೇವತೆಯ ಸಾನ್ನಿಧ್ಯ, ಸಾಯುಜ್ಯ, ಸಾಮೀಪ್ಯತೆ ಸಹ ಅರಿವು ಇಲ್ಲದೆ ಕೇವಲ ಗೋತ್ರ ನಕ್ಷತ್ರಗಳ ಭರಾಟೆ, ಯಾಂತ್ರಿಕತೆಯಿಂದ ಮಂಗಳಾರತಿ ತಟ್ಟೆ ಸುತ್ತುತ್ತಿರುವಂತೆ ಒಂದೆಡೆ ಯಾರು ಪೂಜಾ ಬುಟ್ಟಿಯನ್ನು ತಂದಿದ್ದರೋ ಅದು ದೊರೆ. ನಮ್ಮ ಬುಟ್ಟಿ ಅವಳು ತಗೊಂಡಿದ್ದಳು, ಕಿತ್ಕೊಳ್ಳೋ. ನಾನು ಎಂಥ ಒಳ್ಳೆ ಹಣ್ಣು ತಂದಿದ್ದೆ, ಬುಟ್ಟಿ ಅವ್ರು ಪೂಜಾರಿ ಕೇಳ್ತೀನಿ, ಯಾಕ್ರಿ ಇಷ್ಟು ರೆಸ್ಟ್ಲೆಸ್ ಆಗಿದ್ದೀರಾ ನೀವು? ಬುಟ್ಟಿ ಅವ್ರು ತೊಗೊಂಡ್ಬಿಟ್ರು, ನಮ್ಮ ಬುಟ್ಟಿ ಅದು. ದೊಡ್ಡ ಗಲಾಟೆನೇ ಆಗ್ತಿರುತ್ತೆ ಎಷ್ಟೋ ಸರಿ. ಯಾರು ಯಾವ ಬುಟ್ಟಿಯನ್ನು ತಂದಿದ್ರು ಅದು ದೊರೆಯುತ್ತೆ ಇಲ್ಲೇ. ಪ್ರಸಾದ ವಿತರಣೆ, ಸಾಮಾನ್ಯ ಅರ್ಚನೆ, ಮೇಲ್ಪಂಕ್ತಿಯ ಅರ್ಚನೆ, ವಿಶೇಷ ಅರ್ಚನೆ, ಹೀಗೆ ಮನಸ್ಸೆಲ್ಲ ಮೂಲ ದೇವತೆಯನ್ನು ಬಿಟ್ಟು ಮೇಲೆ ವಿವರಿಸಿದಂತೆ ಪ್ರಾಪಂಚಿಕತೆಯಿಂದ ತುಂಬಿರುವ ಚಟುವಟಿಕೆಗಳೇ ಮನಸ್ಸಲ್ಲಿ ತುಂಬಿರುವ ಲಕ್ಷಾಂತರ ಜನ ಈ ತೆರನಾದ ತೋರ್ಪಡಿಕೆಯ ಭಕ್ತಿಯನ್ನು ಕಾಣುತ್ತೇವೆ. ನೀವೇ ನೋಡಿ, ಇದರಲ್ಲಿ ಏನೋ ತಪ್ಪಿದ್ರೆ ಹೇಳಿ. ಗಲಾಟೆ. ಇದಕ್ಕೆ ಮೂಲ ಕಾರಣ ಭಗವತ್ ಶಕ್ತಿ, ಭಗವಂತನ ಇರುವಿಕೆ ಮುಂತಾದಲ್ಲಿ ಸಾಮಾನ್ಯರಿಗೆ ಅನುಮಾನವೇ ಹೆಚ್ಚಾಗಿರುತ್ತದೆ. ಒಂದು ಶಿವನ ದೇವಸ್ಥಾನದಲ್ಲಿ ಎಲ್ಲರೂ ಬಂದು ನಿಂತಿದ್ದಾರೆ, ಮಂಗಳಾರತಿ ಆಗಬೇಕು. ಸ್ವಾಮಿ ಮಂಗಳಾರತಿ ದೇವರಿಗೆ ನಾವು ಸ್ವಲ್ಪ ಇರ್ರಿ, ಲೇಟ್ ಆಗುತ್ತೆ, ಸ್ವಲ್ಪ ಇರ್ರಿ, ಪರವಾಗಿಲ್ಲ. ಜೋರಾಗಿ ಕೂಗ್ತಾನೆ. ಏನ್ರಿ ಅಷ್ಟು ಗಲಾಟೆ ಮಾಡ್ತೀರಾ? ಮಾಡ್ತೀವಿ ಇರ್ರಿ. ಏನು ಬಂದ್ಬಿಟ್ರೆ ತಕ್ಷಣ ಮಾಡೋಕ್ಕಾಗತ್ತೆ, ಇರ್ರಿ ಬರ್ತೀವಿ. ಇಲ್ಲ ರೀ, ನಾವು ಡೋನರ್ಸು, ಇರಲಿ ಬಿಡ್ರಿ. ಎಷ್ಟು ಕೊಟ್ಟಿದ್ದೀರಾ? ನಿಮಗೆ ದೊಡ್ಡ ಡೋನರ್ ಬರ್ತಾರೆ, ಈಗ ಅವ್ರು ಬರೋರನ್ನ ಕಾಯಬೇಕು. ಜೋರಾಗಿ ಮಾತಾಡ್ತೀವಿ. ನಡೆದಿದ್ದ ಘಟನೆ ಎಲ್ಲಿ ಏನು ಡೀಟೇಲ್ಸ್ ಕೇಳಬೇಡಿ. ನಮ್ಮ ಹತ್ರ ಚಿಪ್ ಇದೆಯಲ್ಲ, ಆ ಚಿಪ್ಪು ಯಾವ ಕಂಪ್ನಿಯಲ್ಲೂ ಸಿಗಲ್ಲ. ನೀವು ಹುಡುಕಿದ್ರೆ ಕಪ್ಪೆ ಚಿಪ್ಪು, ತೆಂಗಿನಕಾಯಿ ಚಿಪ್ಪು ಸಿಗ್ಬೋದು, ಬಟ್ ನಮ್ಮ ಹತ್ರ ಇರೋದಿಲ್ಲ ಚಿಪ್ಪು. ಅದು ಭಾಳ ಹುಷಾರಾಗಿರ್ಬೇಕು. ಏನು ಹೇಳ್ದ ಗೊತ್ತಾ ಪೂಜಾರಿ? ಇವರು ಯಾರೋ ಒಬ್ಬರು ಪಾಪ ದೊಡ್ಡವರು, ನಿಮ್ಮಂತ ತಿಳಿದವ್ರು ಹೇಳಿದ್ರು, ಎಲ್ಲ ಸ್ವಾಮಿ ದೇವ್ರ ಹತ್ರ ಕೂಗಾಡ್ತಿರಲ್ಲ, ದೇವ್ರ ಹತ್ರ ಕೂಗಾಡಬೇಡಿ, ಯಾರೋ ಬರಲಿ ಬಿಡಿ, ಕೂಗಬೇಡಿ, ದೇವರಲ್ವ ಅಂದರೆ ವಿಗ್ರಹ ಸ್ವಾಮಿ ಅದು ದೇವರಲ್ಲ ಅನ್ನೋದ. ಯಾಕಂದ್ರೆ ನಾವು ನೋಡೋದು ಅದನ್ನೇ. ಶ್ರೀರಾಮಕೃಷ್ಣ ಪರಮಹಂಸರು ಮೃಣ್ಮಯಿಲಿ ಚಿನ್ಮಯಿನ ನೋಡಿದ್ರು. ಈ ಭೂಪತಿ ಚಿನ್ಮಯಿಲಿ ಮೃಣ್ಮಯಿ ನೋಡೋವಂಥ ಭೂಪತಿ. ಅದೇ ನೋಡಿ ಮಿನಿಸ್ಟ್ರು ಬಂದು ಸರ್ ಅದು ಸರ್ ಅಂತ. ಅಲ್ಲಿ ದೇವರಿದ್ದನ್ನು ಮೆತ್ತಗೆ ಮಾತಾಡೋದು ಕೋಪ. ಸೊ ನಂಬಿಕೆ ಇಟ್ಕೊಳ್ಳೋದೇನೆ ದೇವಸ್ಥಾನಕ್ಕೆ ಹೋದವ್ರ ಕಥೆ ಎಲ್ಲ ಇದನ್ನು ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಯಾಕೆ ಸ್ವಾಮೀಜಿ ನಮ್ಮ ಫ್ರೆಂಡ್ಸ್ದೆಲ್ಲ ಹೇಳ್ತಿದ್ದಾರೆ ಅಂತ. ಏನೂ ಮಾಡೋಕ್ಕಲ್ಲ, ಇರೋದನ್ನು ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಶ್ರೀರಾಮಕೃಷ್ಣ ಪರಮಹಂಸರ ಸಂಭಾಷಣೆ, ಉಪದೇಶ ಇತ್ಯಾದಿಗಳು ಒಮ್ಮೆ ಓದಿದರೆ ಸಾಕು, ಎಂತಹ ನಾಸ್ತಿಕನಿಗೂ ಹೃದಯಾಂತರಾಳದಲ್ಲಿ ದೈವಿ ಶಕ್ತಿಯ ಮೇಲೆ ಅಪಾರ ನಂಬಿಕೆ, ಭಕ್ತಿ, ಶ್ರದ್ಧೆಗಳು ಮೂಡುವುದರಲ್ಲಿ ಸಂದೇಹವಿಲ್ಲ. ಅಣ್ಣಮಾಚಾರ್ಯ ತಗೊಳ್ಳಿ ಉದಾಹರಣೆ. ಬ್ರಹ್ಮನು ಕಡಗಿನ ಪಾದಮು, ನಿಜವಾಗ್ಲೂ ನೋಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಬ್ರಹ್ಮ ಅವನ ಪಾದವನ್ನು ನೀರು ಹಾಕಿ, ಪವಿತ್ರವಾದ ನೀರನ್ನು ಹಾಕಿ ಅವನು ಒರೆಸಿ, ಬ್ರಹ್ಮನು ಕಡಗಿನ ಪಾದಮು. ಕನಕದಾಸರ ಥರ ನೀವೇನಾದ್ರು ಉಡುಪಿ ಕೃಷ್ಣ ಮಂದಿರಕ್ಕೆ ಹೋಗಿ ಹೊರಗಡೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುತ್ತಾ ಹರಿಯೇ ಕೂಗಿದರೂ ಧ್ವನಿ ಕೇಳಲಿಲ್ಲ. ಯಾಕೆ ಈ ಅಪ್ಪ ಹೀಗೆ ಆಡ್ತಿದ್ದಾರೆ ಅಂತ ಕೇಳ್ಬಿಡ್ತಾರೆ ನಿಮಗೆ. ಏಕೆಂದರೆ ಅವನಿಗೆ ನಂಬಿಕೆ ಇತ್ತು. ಆಮೇಲೆ ಏನು ಮಾಡ್ದ? ಸುಮ್ಮನಿದ್ನ ಈ ಕೃಷ್ಣ, ಹಿಂಗೆ ತಿರ್ಕೊಂಡ. ಅವನು ಕೇಳೋದನ್ನು ಕೇಳಿಸ್ಕೊಳ್ಳೋಕೆ ಹಿಂಗೆ ತಿರ್ಕೊಂಡ. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಆ ದೇವ್ರ ಅನ್ನೋದು ತಿರುಗಿದ್ರೆ ನನಗೆ ಬಂದು ಹೇಳಿ. ತಲೆ ತಿರುಗುತ್ತಷ್ಟೆ.
ದೇವ್ರ ಭಕ್ತಿ ಶ್ರದ್ಧೆಗಳ ಮೂಡುವುದರಲ್ಲಿ ಸಂದೇಹವಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರ ಜೀವನವೇ ನಂಬಿಕೆ ಎಂಬ ತತ್ವಕ್ಕೆ ಮಹಾನ್ ಉದಾಹರಣೆ. ಸರಿ, ನಂಬ್ತೀವ ನಾವು? ನೋಡಿ, ನೀವು ಹೇಳಿ, ನನಗೆ ಧೈರ್ಯವಾಗಿ ಹೇಳಿ. ಆರ್ ವಿ ರಿಯಲಿ ಹ್ಯಾವಿಂಗ್ ಫೇತ್ ಆನ್ ಗಾಡ್? ಆರ್ ವಿ ರಿಯಲಿ ಲವ್ ಗಾಡ್? ಆರ್ ವಿ ರಿಯಲಿ ಪ್ರೇ ಟು ಗಾಡ್ ಲೈಕ್ ಎ ಮೀರಾ, ಆಂಡಾಳ್, ಅಕ್ಕ ಮಹಾದೇವಿ, ಕನಕದಾಸ, ಪುರಂದರದಾಸ, ವಿಜಯದಾಸ? ಕಷ್ಟ ಬರುತ್ತೆ ನಮಗೆ, ಕ್ಷಣಿಕವಾಗಿ ಬರುತ್ತೆ. ಅದನ್ನು ಪರ್ಮನೆಂಟ್ ಮಾಡ್ಕೋಬೇಕು. ಕನಕದಾಸರಿಗೆ ಎಂಥೆಂಥ ಕಷ್ಟ ಕೊಟ್ಬಿಟ್ರು. ಕದ್ದ ಅಂತಂದ್ರು, ಕಳ್ಳ ಅಂತಂದ್ರು, ಹೊಡೆದ್ರು, ಚಾವಟಿಲಿ ಹೊಡೆಯೋಕ್ಕೆ ಶುರು ಮಾಡಿದ್ರು. ಇವನ ಹತ್ರ ಇದೆ ಅದು ಅಂತ ಹೇಳಿ ಎಲ್ಲವನ್ನೂ ಸಹಿಸ್ಕೊಂಡ. ಅವನು ಬಿಟ್ಟು ಹೋಗಲಿಲ್ಲ. ನಿನ್ನ ದೇವಸ್ಥಾನ ಬಂದು ಹಿಂಗೆಲ್ಲ ಬೇಡವೇ ಬೇಡ ನಿನ್ನ ಸಾವಾಸ ಅಂತ ಹೊರಟೋಗ್ಲಿಲ್ಲ. ಅಲ್ಲೇ ನಿಂತ್ಕೊಂಡ, ಅಲ್ಲೇ ಏಡ್ತಿಂದ. ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವುದು. ಎಂತೆಂಥ ಹಾಡೋದು. ಆಗ ಏನು ಮಾಡ್ದ ಕೃಷ್ಣ ಪರಮಾತ್ಮ? ಎಂಥ ದರ್ಶನ ಕೊಟ್ಟ. ಅದು ಯಾಕೆ ಕೊಟ್ಟ ಅಂದರೆ ನಂಬಿಕೆ ಇತ್ತು. ನಂಬಿಕೆ. ನಂಬಿ ಕರೆದರೆ ತಾಯಿ ಓ ಎನ್ನದು ಹೇಳೆ. ನಂಬ್ತೀವ ನಾವು? ನಂಬುದಿಲ್ಲ. ಆ ದೇವಸ್ಥಾನಕ್ಕೆ ಹೋಗ್ಬೇಡ ಕಣೋ, ಏನಾಗಲಿಲ್ಲ, ಹೋದ ವರ್ಷ ನಾನು ಅಲ್ಲಿಗೆ ಹೋಗ್ತಿದ್ದೆ, ಫೇಲ್ ಆದೆ ಅಂತ ಹಾಗೆ ಮಾತಾಡೋದು ಹುಡುಗರು. ಹೊಸ ದೇವಸ್ಥಾನ ಕಟ್ಟಿದ್ದಾರೆ ನೋಡು, ಚಿನ್ನದು ಕಣೋ, ಚಿನ್ನು ಕಿರೀಟ. ಅವನು ಮೊದಲೇ ಬಾಯಿ ಸ್ವಲ್ಪ ಸಣ್ಣದು, ಚಿನ್ನದ ಬಾಯಿ ಬಿಟ್ಬಿಟ್ಟ. ಹೌದಾ, ಅಲ್ಲೋಗು, ನಿಂಗೆ ಯಾಗಿದ್ದೆಲ್ಲ ಬರ್ತದೆ ನೀನು. ಇದು ಬೇರೆ ನಮಗೆ ಶುರು. ಈಗ ಇರೋ ದೇವಸ್ಥಾನವನ್ನು ಕಾಪಾಡೋ ಶಕ್ತಿ ನಮಗಿಲ್ಲ. ಇರೋ ದೇವಸ್ಥಾನವನ್ನು, ಇರೋ ದೇವ ಮಂದಿರವನ್ನು, ಪಾವಿತ್ರತೆ, 100 ವರ್ಷದಿಂದ ಪೂಜೆ ಮಾಡ್ತಿರುವಂಥ ದೇವಸ್ಥಾನ ಇಲ್ಲ. ಇವ್ರದ್ದೇನೋ ವಾಸ್ತು ಒಂದು ದೇವಸ್ಥಾನ ಕಟ್ಟಿ. ಸ್ವಾಮಿ, ದೇವಸ್ಥಾನ ಅಂದರೆ ಹೆಸರೇ ಹೇಳುತ್ತೆ, ದೇವರಿರುವ ಸ್ಥಾನ. ಚಿದಂಬರ ದೇವಸ್ಥಾನ 52 acres. ನನಗೆ ಕೇಳಿ ದೇವಸ್ಥಾನಗಳು ಎಷ್ಟೆಷ್ಟು ಎಕರೆ ಇದೆ ಅಂತ ಹೇಳ್ತೀನಿ ನಾನು. ರಾಮೇಶ್ವರ ದೇವಸ್ಥಾನ, ಕಂಚಿ ಕಾಮಾಕ್ಷಿ ದೇವಸ್ಥಾನ, ಮಧುರೆ ಮೀನಾಕ್ಷಿ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಯಾವುದೋ ಬಡ್ಡಿ ಗಿಡ್ಡಿ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ದುಡ್ಡು ಬಡ್ಡಿ ಅಲ್ಲ, ಗಾಡಿ ತಗೊಂಡು ಹೋಗ್ಬೇಕು. ನಡೆಯೋಕ್ಕಾಗಲ್ಲ ನಮ್ಮ ಕೈಲಿ. ಅಲ್ಲಿದ್ದಾಳೆ ತಾಯಿ. ಮೊದಲನೇ ಇದರಿಂದ ಎಷ್ಟು ಶಿಖರಗಳಿದೆ. ಆ ಶಿಖರಗಳಿಗೆ ಎಷ್ಟು ಅರ್ಥ ಇದೆ ಗೊತ್ತಾ? ನಮ್ಮ ದೇವರ ಶಿಖರಗಳು ಎಷ್ಟು ಅರ್ಥ ಇದೆ ಗೊತ್ತಾ? ಆ ಶಿಖರದಲ್ಲಿ ನೀವು ಇನ್ನೊಂದು ಆಶ್ಚರ್ಯ ಆಗ್ಬೋದು. ಅಷ್ಟೆಲ್ಲ ಬೃಹದೇಶ್ವರ ದೇವಸ್ಥಾನ, ಬಿಗ್ಗೆಸ್ಟ್ ಶಿಖರ, ಅಲ್ಲಿ ನೋಡಿದ್ರೆ ಮೂಲ ದೇವತೆ ಇಷ್ಟೇ ಇರೋದು. ಅಲ್ಲಿ ಪಂಚತತ್ವಗಳು ಅಡಗಿದೆ ದೇವಸ್ಥಾನದ ಶಿಖರದಲ್ಲಿ. ನಮ್ಗೆ ಅವೆಲ್ಲ ಮರ್ತೋಗ್ಬಿಡ್ತು. ಅಟ್ರಾಕ್ಷನ್ ಆಗ್ಬೇಕೀಗ. ಗೋಪುರ ಅಂದರೆ ಪರಮಾತ್ಮನ ಆವಾಸ ಸ್ಥಾನ. ಪರಮಾತ್ಮ, ಜಗನ್ಮಾತೆ, ಭವತಾರಿಣಿ, ಕಾಳಿ, ಲಕ್ಷ್ಮಿ, ಮಹೇಶ್ವರಿ, ಪರಮೇಶ್ವರಿ ಇರುವಂತಹ ಸ್ಥಳ ಅದು. ಆ ದೇವಸ್ಥಾನದ ಶಿಖರವನ್ನು ನೋಡಿದ್ರೆ, ಅದಕ್ಕೆ ಒಂದು ಹಾಡೇ ಇದೆ, ಪುರಂದರದಾಸರು ಬರೆದಿದ್ದಾರೆ. ಶಿಖರವನ್ನು ಕಂಡೆ. ಯಾವುದು? ಶ್ರೀಶೈಲ ಶಿಖರವನ್ನು ಕಂಡೆ. ದೇವಸ್ಥಾನದಲ್ಲಿ ಕಂಬಗಳಲ್ಲಿ ಮುಖ್ಯ ಅಲ್ಲ, ಗೋಡೆಗಳು ಮುಖ್ಯ ಅಲ್ಲ, ಮೆಟ್ಲುಗಳು ಮುಖ್ಯ ಅಲ್ಲ. ಪರಮಾತ್ಮನ ಆ ಜಾಗೃತ ಮೂರ್ತಿ, ಮಹಾಮಾತೆಯ ಜಾಗೃತ ಮೂರ್ತಿ, ಭವತಾರಣಿಯ ಜಾಗೃತ ಮೂರ್ತಿ ಮುಖ್ಯ. ಯಾರೂ ಶಿಖರ ನೋಡ್ಕೊಂಡು ಅಲ್ಲಿ ನಿಂತ್ಕೊಳ್ಳಲ್ಲ, ಎಲ್ಲರೂ ಅಲ್ಲಿ ಹೋಗಿ ನೋಡ್ಕೋತಾರೆ. ದೇವಸ್ಥಾನ ಕಟ್ತಿದ್ರಂತೆ. ದೇವಸ್ಥಾನ ಕಟ್ಟುವಾಗ ಪಟ್ಟದ ಕಲ್ಲಿಂದ ಕಲ್ಲುಗಳೆಲ್ಲ ತರಿಸ್ಕೊಂಡ್ರಂತೆ. ಪರಮೇಶ್ವರನ ದೇವಸ್ಥಾನ ಕಟ್ಟಿದ್ರಂತೆ, ಪಟ್ಟದ ಕಲ್ಲಿಂದ ದೇವಸ್ಥಾನಗಳು ತರಿಸ್ರಂತೆ, ಕಲ್ಲುಗಳನ್ನೆಲ್ಲ ತರಿಸ್ರಂತೆ. ದೇವಸ್ಥಾನ ಎಲ್ಲ ರೆಡಿ ಆಯ್ತಂತೆ. ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಆಯ್ತಂತೆ. ದೇವಸ್ಥಾನದ ಶಾಸ್ತ್ರೀಯವಾದ ಶಿಖರ ಎಲ್ಲ ಆಯ್ತಂತೆ. ಕಂಬಗಳಾಯ್ತಂತೆ, ಮೆಟ್ಲುಗಳಾಯ್ತಂತೆ, ಒಳಗಡೆ ಮೂಲ ಮೂರ್ತಿ ಇತ್ತಂತೆ. ಆ ಇನಾಗ್ರೇಷನ್ ದಿವಸ ಜಾಗೃತ ಮೂರ್ತಿನ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ರಾತ್ರಿ ಎಲ್ಲ ಕಲ್ಲುಗಳು ಮಾತಾಡ್ಕೊಂಡಂತೆ. ಅಲ್ಲ, ನಾವೆಲ್ಲ ಒಟ್ಟಿಗೆ ಪಕ್ಕದಲ್ಲಿ ಬಿದ್ದಿರೋ ಪಟ್ಟದ ಕಲ್ಲಲ್ಲಿ ನಾವಿದ್ದವರು, ನಾವನ್ನೆಲ್ಲ ಎತ್ಕೊಂಡ್ಬಂದ್ಬಿಟ್ಟು ಇವರು ದೇವಸ್ಥಾನ ಮಾಡಿದ್ದಾರೆ. ಆಮೇಲೆ ನೋಡು, ನನ್ನ ಪಕ್ಕನೇ ಅವನಿದ್ದ.
ನೋಡು ಅವನು ಕಂಬ ಆದ, ನನ್ನ ಪಕ್ಕ ಆ ಕಡೆ ಇದ್ದ, ಅವನು ನೋಡು ಬಾಗಿಲಾದ, ಅವನು ಕೂಡ ನಮ್ಮ ಜೊತೆ ಇದ್ದ, ಅವನು ಮೂಲಮೂರ್ತಿ ಆಗ್ಬಿಟ್ಟ. ಇದು ನ್ಯಾಯವಾ? ಒಂದೇ ಕಡೆ ಬಿದ್ದವ್ರಲ್ವ ಪಟ್ಟದ ಕಲ್ದವ್ರು, ಹಿಂಗಾಗ್ಬೇಕಾ ಅಂತ ಜಗಳ ಮಾಡ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ಕೊಂಡು. ಆಗ ಮೂಲಮೂರ್ತಿ ಹೇಳುತ್ತಂತೆ, ಹೌದು ನಿಜ, ನಾವೆಲ್ಲ ಒಂದೇ ಕಡೆ ಇದ್ದವರು, ನಾವೆಲ್ಲ ಒಂದೇ ಕಡೆ ಇದ್ದವರು. ಆದರೆ ನಂಗೆ ಜಾಸ್ತಿ ಏಟ್ ಬಿಡ್ಬೇಡಪ್ಪ ಅಂತ ಹೇಳ್ದವನ್ನ, ಲೇ ಇವ್ನಿಗೆ ಹಾಸ್ಗಲ್ ಹಾಕು, ಇವ್ನಿಗೆ ಏಟೇ ಬೇಡದಂತ ಹಾಸ್ಬಿಟ್ಟು ಹಾಸ್ಗಲ್ ಮಾಡು, ಇವ್ನು ಸ್ವಲ್ಪ ಏಟ್ ತಡ್ಕೊತೀನಿ ರೀ ಪರವಾಗಿಲ್ಲ, ಮೆಟ್ಲ್ ಮಾಡೋ ಇವನಿಗೆ. ಇನ್ನು ನೆಕ್ಸ್ಟ್ ಅವನು ಸ್ವಲ್ಪ ಏಟ್ ಬಿದ್ದರೂ ಪರವಾಗಿಲ್ಲ, ಲೇ ಇವನಿಗೆ ದ್ವಾರಪಾಲಕ ಮಾಡೋದು. ಉಳಿ ಏಟು ಹೊಡೆದಷ್ಟು ಏನು ಮಾತಾಡಿದೆ, ಅಪ್ಪ ನಿನ್ನಿಷ್ಟ ಅಂತ ಬಿಟ್ನಲ್ಲ, ಅವನೇ ಮೂಲಮೂರ್ತಿ ಆದ. ಮೂಲಮೂರ್ತಿಯ ಒರಿಜಿನಲ್ ಕಲ್ಲು ನೋಡಿ, ಅಲ್ಲಿ ಅಯೋಧ್ಯೆಯ ರಾಮನ ಮೂಲಮೂರ್ತಿ ಗುಂಡ್ಲುಪೇಟೆ ಹತ್ರ ಇರೋ ಹಳ್ಳಿಯ ಆ ಕರಿ ಶಿಲೆ, ಗುಂಡ್ಲುಪೇಟೆ, ಮೈಸೂರು ಗುಂಡ್ಲುಪೇಟೆ ಕಾಡಲ್ಲಿದ್ದಂತಹ ಕರಿ ಶಿಲೆ ಅದು. ಆ ಶಿಲೆನ ಎತ್ಕೊಂಡೋಗಿ ಕಡ್ದಿದ್ದಾರಲ್ಲ ರಾಮನ್ನ. ಕಡ್ದಿದ್ದು ಅಂದರೆ ಅರ್ಥ ಏನು ಹೇಳ್ತೀನಿ ಕೇಳಿ. ಕಡಿಯೋದು ಅಂದರೆ ಅರ್ಥ ಏನು? ಬೇಡದನ್ನು ತೆಗೆಯೋದು. ಅನ್ವಾಂಟೆಡ್ ಸ್ಟೋನ್ಸ್ ವರ್ ರಿಮೂವ್ಡ್, ಅನ್ವಾಂಟೆಡ್ ಪೀಸಸ್ ವರ್ ರಿಮೂವ್ಡ್, ಅನ್ವಾಂಟೆಡ್ ಥಿಂಗ್ಸ್ ವರ್ ರಿಮೂವ್ಡ್, ದೆನ್ ಶ್ರೀ ರಾಮಚಂದ್ರ ಕೇಮ. ಏಟು ಜೀವನದಲ್ಲಿ ತೆಗೆದಷ್ಟು ಅವನು ಜೀವನದಲ್ಲಿ ಸಾಧಿಸ್ತಾನೆ. ಏಟೇ ಬೇಡ, ಹಾಕ ಅವನಿಗೆ ಹಾಸ್ಗಲ್ಲು, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ ಎಲ್ಲರೂ, ಮೆಟ್ಲು ಹಾಗ. ಏಟ್ ಬಿದ್ದಾಗಲೂ ಏನು ತಗೊಳ್ಳದೆ, ಇದು ನಿನ್ನಿಷ್ಟ ಪರಮಾತ್ಮ ಅಂತ ಹೇಳಿದ್ನಲ್ಲ, ಅವನು ಮೂಲಮೂರ್ತಿ ಆಗ್ತಾನೆ. ಅವನಿಗೆ ಅಭಿಷೇಕ ಏನು, ಪೂಜೆ ಏನು, ಎಲ್ಲನೂ. ಇದು ಜೀವನದ ಒಂದು ಕಥೆ. ಇದನ್ನು ನಾವು ಅಳವಡಿಸ್ಕೊಳ್ಳೋಣ ನಮ್ಮ ಜೀವನದಲ್ಲದಾಗಲಿ. ನಂಬಿಕೆಯ ಮುಂದಿನ ಭಾಗವನ್ನು ಶ್ರೀರಾಮಕೃಷ್ಣ ಪರಮಹಂಸರು ಯಾವ ರೀತಿಯ ಎಕ್ಸಾಂಪಲ್ ಕೊಟ್ಟು ನಂಬಿಕೆಯನ್ನು ನಮಗೆ ಕೊಡ್ತಾರೆ ಅನ್ನೋದನ್ನು ಮುಂದಿನ ವಾರ ಹೇಳ್ತೀನಿ. ಈಗ ಅರ್ಥ ಆಯ್ತಲ್ಲ, ನಾವು ಟೆಂಪಲ್ಗೆ ಹೋಗ್ತೀವಿ ಅಂದರೆ ಅರ್ಥ ಏನು? ಅವರಪ್ಪ ಹೋಗಿದ್ರೆ ದೇವರೇನೋ ಮಾಡ್ಕೊತ, ದೇವ್ರು ನಮಗೆ ಪಾಪ ಮಾಡಿದ ತಪ್ಪು ಕೊಡ್ತಾನೆ. ಅದು ದೇವ್ರು ಯಾವತ್ತೂ ಯಾರಿಗೂ ಶಿಕ್ಷೆ ಕೊಡಲ್ಲ, ದೇವ್ರು ಯಾವತ್ತೂ ಯಾರಿಗೂ ತೊಂದರೆ ಕೊಡಲ್ಲ. ನಿಮ್ಮ ಮನಸ್ಸಿನಲ್ಲಿರೋದೆಲ್ಲ ಅದು. ಅವನಾಗರ ದೇವರೇ ಅಲ್ಲ. ಅವನ್ನ ನೀವೇ ಕರುಣಾ ಸಿಂಧು ಅಂತ ಹೇಳ್ತೀರ, ದಯಾಮಯ ಅಂತ ಹೇಳ್ತೀರ, ಎಲ್ಲ ಹೆಸರುಗಳು ಹೇಳ್ತೀರ. ಅವನು ಹೇಗೆ ಮಾಡ್ತಾನೆ? ನಿಮ್ಮ ನಿಮ್ಮ ಜೀವನ ಶೈಲಿ, ಕರ್ಮ ಫಲಗಳು ಬರ್ತಾವೆ. ಇತ್ತೀಚಿನ ಹುಡುಗರು ಎಲ್ಲರೂ ಯಾರೋ ಒಂದು 3 ಜನ 4 ಜನ ಕೂತಿದ್ದಾರೆ, ಅವ್ರನ್ನ ಬಿಟ್ಟು ಈಗ ಯಂಗ್ಸ್ಟರ್ಸ್ ನೀವು ಒಂದ್ಸರಿ ನೋಡ್ಬೋದು ಪೇಪರಲ್ಲಿ, ಒಂದು ನಾಯಿನ ಕಟ್ಬಿಟ್ಟು 5th ಫ್ಲೋರ್ 4th ಫ್ಲೋರಿಂದ ಬಿಸಾಕೋದು. ಅದು ಕೆಳಗೆ ಬಿದ್ದು ಕುಯ್ಯೋ 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 ಅಂತ ಹತ್ತುದ ನೋಡ್ದೇನಾ? ಮೊನ್ನೆ ಎಸ್ತಿದ್ನ ಇಷ್ಟು ಕೂಗ್ಲಿಲ್ಲ, ಹಾಗೆ ಸತ್ತೋಯ್ತು, ಇದು ಸ್ವಲ್ಪ ಕೂಗ್ತು ಅಂತ ಹೇಳೋ ಜನ ಇದ್ದಾರೆ ಈಗ. ರಿಯಲಿ ಐ ಆಮ್ ಟೆಲ್ಲಿಂಗ್, ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಎಂಥ ಮನುಷ್ಯ ಯಾವ ಸ್ಥಿತಿಗೆ ಬಂದ್ಬಿಟ್ಟ ನೋಡಿ. ಕರುಣಾಮಯ, ದಯಾಮಯ, ಪ್ರೀತಿ ಎಲ್ಲ ಹೊರಟೋಗ್ಬಿಟ್ಟಿದೆ. ಯಂತ್ರ ಮಾನವರಾಗ್ಬಿಟ್ಟಿದ್ದಾರೆ ಈಗ, ಯಂತ್ರ ಮಾನವರು. ಅಜ್ಜಿ ಹೇಳಿದ್ಲು, ಏನಜ್ಜಿ ಬರೀತಿದ್ಯಾ ನೀನು? ಅಜ್ಜಿ ಏನು ಬರೀತಾ ಇದೆಯಾ? ಇಲ್ಲಪ್ಪ ರಾಮಕೋಟಿ ಬರೀತಾ ಇದ್ದೀನಿ. ನಮ್ಮ ಮನೇಲಿ ಹೇಳಿದ್ರು, ಇನ್ನೇನು ಮಾಡೋದಪ್ಪ, ರಾಮಕೋಟಿ ಬರೆದ್ಬಿಟ್ರೆ ಪುಣ್ಯ ಬರುತ್ತೆ, ಸ್ವರ್ಗ ಸಿಗುತ್ತೆ, ರಾಮನ ಕೃಪೆ ಆಗುತ್ತೆ. ಬೆಪ್ಸಾಗಡಿ ಎಷ್ಟು ಕೋಟಿ ಹೇಳಿದಂತೆ? ಇಲ್ಲಪ್ಪ ದಿವ್ಸಕ್ಕೆ ಒಂದು 500 ಬರೀತು. ಬಾಯ್ಲಿ ಕಂಪ್ಯೂಟ್ರಿಗೆ ಹಾಕಿದ, ಅಜ್ಜಿ 1 ನಿಮಿಷ ಕೂತ್ಕೊಂಡು ಪ್ರಿಂಟ್ ಕೊಟ್ಟ, ತಗೋ 500 ಬಂತು ಅಂತ. ಅಲ್ಲಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಈ ಅಮ್ಮನ ಹೆಸರು ಹೇಳಕ್ಕೆ ಬಂದೆ ನಾನು. ಶ್ರೀರಾಮ ಹೃದಯ ಬರಿಬೇಕಾದ್ರೆ ಆ ತಾಯಿ ಎಷ್ಟು ಜಪ ಮಾಡಿರ್ಬೋದು, ಎಷ್ಟು ರಾಮನ ಪ್ರಾರ್ಥನೆ ಮಾಡಿರ್ಬೋದು. ಒಂದೊಂದು ಶ್ಲೋಕವನ್ನು ಕನ್ನಡೀಕರಿಸೋದಿದೆಯಲ್ಲ, ಬಹಳ ಕಷ್ಟ. ಐ ವಿಲ್ ಟೆಲ್ ಯು, ಒರಿಜಿನಲ್ಲೇ ಅದನ್ನು ಬದಲಾಯಿಸಿ ಬೇರೆ ಭಾಷೆಯಲ್ಲಿ ಬರೀಬೇಕಂದ್ರೆ ಅವನು ಅದರಲ್ಲಿ ಒಂದಾಗ್ಬಿಟ್ರೆ ಸಾಧ್ಯ. ಅದು ಅಧ್ಯಾತ್ಮ ರಾಮಾಯಣ. ಅಧ್ಯಾತ್ಮ ರಾಮಾಯಣ ಬಹಳ ಕಷ್ಟ. ಬೇರೆ ರಾಮಾಯಣದಲ್ಲಿ ರಾಮ ಹೀರೋ, ರಾಮ ವಾರಿಯರ್, ರಾಮ ಫೈಟರ್. ಆದರೆ ಅಧ್ಯಾತ್ಮ ರಾಮಾಯಣದಲ್ಲಿ ರಾಮ ದೇವರೇ, ರಾಮ ವೈರಾಗ್ಯ ಮೂರ್ತಿ, ರಾಮ ವೇದಾಂತ ಮೂರ್ತಿ, ರಾಮ
ಬ್ರಹ್ಮ, ಶುದ್ಧ ಬ್ರಹ್ಮ. ಆಧ್ಯಾತ್ಮಿಕ ರಾಮಾಯಣದಲ್ಲಿ ರಾಮನ ಹಿಂಗೆ ಚಿತ್ರಿಸ್ತಾರೆ. ಅಧ್ಯಾತ್ಮ ರಾಮಾಯಣನ ಕನ್ನಡೀಕರಿಸೋದಿದೆಯಲ್ಲ ಬಹಳ ಕಷ್ಟ. ಅದು ಅವರು ತಾಯಿ ಗೌರಮ್ಮನವರು, ಗೌರಿ ಶ್ರೀನಿವಾಸಯ್ಯ ಅವರು ಅದನ್ನು ಮಾಡಿದ್ದಾರೆ. ಅದನ್ನು ನಾನು ಬಿಡುಗಡೆ ಮಾಡಿ ಅದರ ಬಗ್ಗೆ ಉಪನ್ಯಾಸ ಮಾಡಬೇಕು ಅಂದರೆ ಪಾವಗಡೆಯಲ್ಲಿ ಪುಸ್ತಕ ಎಲ್ಲಿ ಬಿಡುಗಡೆ ಆಗಿದ್ದೆಲ್ಲಿ ಗೊತ್ತಾ? ಇದು ಶೇಷಾದ್ರಿಪುರಂ ಕಾಲೇಜ್ ಆಡಿಟೋರಿಯಮಲ್ಲಿ ಅಷ್ಟು ಜನ ತುಂಬಿದ್ದಾರೆ. ನನಗೆ ರಾಮ ಅನಿಸ್ಬಿಡ್ತು. ಇಲ್ಲಿ ಆ ಪುಸ್ತಕದ ಬಗ್ಗೆ ಮಾತಾಡಬೇಕಲ್ಲ, ಅಲ್ಲೊಂದು ತಪ್ಪು ಮಾಡಿಬಿಟ್ಟೆ. ನಾನು ಪುಸ್ತಕಕ್ಕೆ ಮುನ್ನುಡಿ ಬರ್ಕೊಟ್ಟಿದ್ದೆ. ನಾನು ಅವರು ಈ ಮುನ್ನುಡಿ ಬರೆಯೋರು ಇಷ್ಟು ಜನ ಬರ್ದಲ್ಲ, ಇವರೇ ಬಂದು ಮಾತಾಡಲಿ ಅಂತ ಹಾಕ್ಬಿಟ್ರು. ಅದೇ ಪ್ರಾಬ್ಲಮ್. ಐ ರೋಟ್ ಅನ್ ಇಂಟ್ರೊಡಕ್ಷನ್ ಟು ದಟ್ ಬುಕ್ based on Adhyatma Ramayana. I wrote the cream of the Adhyatma Ramayana in my introduction. I said it's not simple to write, to translate. ಕನ್ನಡದಲ್ಲಿ ಭಾಷಾಂತರ ಅಂತಿದೆ, ಇದು ಭಾವನಾಂತರ. ಭಾವನೆಗಳನ್ನು ನಿಮ್ಮ ಮುಂದೆ ಇಡೋದು. ಭಾಷಾಂತರ ಸುಲಭ, ಎಕ್ಸಿಟ್ ಹೊರಗಡೆ, ಇನ್ ಒಳಗಡೆ, ಅಪ್ ಮೇಲೆ, ಡೌನ್ ಕೆಳಗಡೆ, ಅದೆಲ್ಲ ಸಿಗುತ್ತೆ ನಿಮಗೆ. ಭಾವಾಂತರ ಸಿಗಲ್ಲ ನಿಮಗೆ. ಕವಿ ಬರೆಯುವಾಗ ಯಾವ ಭಾವನೆಯಲ್ಲಿ ಇದ್ದು ಬರೆದ ಗೊತ್ತಿಲ್ಲ ನಮಗೆ. ಅಧ್ಯಾತ್ಮ ರಾಮಾಯಣ ಅನ್ನೋದು ಅಷ್ಟು ಅದ್ಭುತವಾದದ್ದು. ಅದನ್ನು ನಾವು ಓದಬೇಕು. ಈಗ ನಾನು ಹೇಳಿದ ಅಜ್ಜಿ ಏನು ಬೇಕು ಅದು ಪ್ರಿಂಟೌಟ್ ಕೊಡ್ತೀವಲ್ಲ, ಊಟನೂ ಹಂಗೆ ಪ್ರಿಂಟೌಟ್ ತೊಗೊಳ್ಳಿ. ಕಿಚಡಿ, ಪಾಪಡ್, ಇನ್ನು ಉಳಿದದ್ದು ನನಗೆ ಗೊತ್ತಿಲ್ಲ, ನಮ್ಗೆ ಅಷ್ಟೇ ಗೊತ್ತು. ನಿಮ್ಗೇನು ಇಷ್ಟಿಷ್ಟು ಉದ್ದ ಇರುತ್ತೆ. ಎಷ್ಟೋ ಸರಿ ಮದುವೆ ನಿಂತೋಗ್ಬಿಟ್ಟಿದೆ, ಚಾಟ್ಸ್ ಕಡಿಮೆ ಕೊಟ್ಟರು ಅಂತ. ರಿಯಲ್ ಐ ಆಮ್ ಟೆಲ್ಲಿಂಗ್. ಎಸ್, ಐ ಸೆಡ್ ವೈ ಮ್ಯಾರೇಜ್ ಇಸ್ ಬಿನ್ ಸ್ಟಾಪ್ಡ್. ಏನು ರೀ ಹೇಳೋದು ಒಂದು, ನೀ ಕೇಳಿಸ್ಕೋಬೇಡ, ಹೇಳಿದ್ದೊಂದು ಮಾಡೋದೊಂದು ರೀ. ಆ ಮದುವೆ ಟೈಮಲ್ಲಿ ಹೇಳಿದ್ದಾರೆ, ಮುಹೂರ್ತ ಆದಮೇಲೆ ಸಾಯಂಕಾಲ ರಿಸೆಪ್ಷನಲ್ಲಿ ಇಷ್ಟು ಚಾಟ್ಸ್ ಕೊಡ್ತೀನಿ ಅಂತ. ಇವರು ಚಾಟ್ಸ್ಗೆ ಮದುವೆ ಆದ್ರ ಅಲ್ಲಿಗೆ ಬರುತ್ತೀಗ ಉತ್ತರ. ನಿಂತೋಗ್ಬಿಟ್ಟಿದೆ ಮದುವೆ. ಪಿಕಲ್ಸ್ ಇತ್ಯಾದಿ ಇತ್ಯಾದಿ ಉದ್ದದ್ದು ಬರದೆ ಆಯಿತು. ಊಟ ಹೋಗಿ ಎಲ್ಲಿ ಪ್ರಿಂಟ್ ಕೊಟ್ಟನಲ್ಲ, ಊಟ ಆಯ್ತಲ್ಲ ಹೋಗಂತಾರ, ಊಟ ಮಾಡಲೇಬೇಕಲ್ಲ. ಈಗ ಆನ್ಲೈನ್ ಗಲಾಟಿರಿ, ಆನ್ಲೈನ್ ತಗೊಳ್ಳಿ, ಆನ್ಲೈನ್ ಊಟ ಮಾಡಿ. ಅವ್ರಿಗೆ ಫೋನ್ ಮಾಡಿ, ನೀನು ಆನ್ಲೈನಲ್ಲಿದ್ಯಾ, ಓಪನ್ ಮಾಡು. ಮಾಡಿದೆ. ನೀನು ಹೆಸರನ್ನು ಹಾಕೊಂಡು ತಗೋ ಚಿತ್ರಾನ್ನ ನೋಡು, ರೈಟ್ ಸೈಡಲ್ಲಿದ್ದು ಚಿತ್ರಾನ್ನ. ಈಗ ಲೆಫ್ಟ್ ಸೈಡ್ ನೋಡು, ಸೆಂಟ್ರಲ್ ನೋಡು, ಒಬ್ಬಟ್ಟು ಹಾಕಿದೆ, ಕಾಯಿ ಒಬ್ಬಟ್ಟು, ಆಮೇಲೆ ಹಾಲು ಹಾಕ್ತಿದ್ದೀನಿ. ತೊಗೊಂಡು ಆಯ್ತು ಊಟ ಅಂತೀರ ನೀವು? ಅದಕ್ಕೆ ಮಾತ್ರ ಜಾಂಡ್ರು, ಬಾಕಿದೆಲ್ಲ ನಿಮ್ಗೆ ಆನ್ಲೈನ್. ಅದೇಂಗೆ ಸಾಧ್ಯ? ಇದು ಆನ್ಲೈನ್ ತಗೊಳ್ಳಿ. ನಾಳೆಯಿಂದ ಯಾರೂ ಊಟಕ್ಕೆ ಹೋಗಬೇಡಿ. ಒಬ್ಬೊಬ್ಬರು ಫೋನ್ ಮಾಡಿ, ಊಟ ಸಮಯ ಅಲ್ವಾ, ತೆಗಿಯಾಗಾರೆ ನೀನು ಫೋನ್ ತೆಗಿ, ನಾನು ತೆಗಿತೀನಿ. ಏನು ಮಾಡಿದ್ಯಾ? ಅದೇ ರೀ ನಾನಿವತ್ತು ಎಲ್ಲ ನೋಡಿದೆ, ಇಟ್ಕೊಂಬಿದ್ದೆ. ಇವತ್ತು ತಿಳಿ ಬೇಳೆ ಸಾರು ಮಾಡಿದೆ. ಆಮೇಲೆ ನೆಕ್ಸ್ಟು ರೈಸು, ಆಮೇಲೆ ಪಲ್ಯ ಏನು ಮಾಡಿದ್ಯಾ? ಹುರುಳಿಕಾಯಿ ಪಲ್ಯ. ಆಮೇಲೆ ಒಂದು ಸ್ವಲ್ಪ ಪಾಪಡ್ ಮಾಡಿದ್ದೀನಿ ರೀ, ಅದನ್ನು ತಗೋ. ಸರಿ, ಊಟ ಆಯ್ತಾ? ಅಂಗಡಿನಲ್ಲೇ ಊಟ ಆಯ್ತು ಅಂದ. ನಿಮಗೂ ಕೆಲಸ ಕಡಿಮೆ. ಮೊದಲೇ ಈಗ ಸ್ವಲ್ಪ ಶಾಂತಿಯಾಗಿದೆ, ಸ್ವಲ್ಪ ಅಡುಗೆ ಗಿಡಿಗೆ ಮಾಡ್ಕೊಂಡು ಸ್ವಲ್ಪ ಬ್ಯುಸಿ ಇದ್ದೀರಾ ಅಂದರೆ ಜನರಲ್ಲ ಮಾತಾಡೋದು. ಇನ್ನು ಅದೂ ತೆಗೆದುಬಿಟ್ರೆ ಓ ರಾಮ, ಹಾಗಲ್ಲ ರೀ. ಗುರು ಮುಖೇನ ಅದನ್ನು ಕಲಿತಾಗ ಗುರುವಿನ ವಾಕ್ಯ, ಟೀಚರ್ಸ್ ವಾಯ್ಸ್, ಟೀಚರ್ಸ್ ಎಫರ್ಟ್ ಆ್ಯಂಡ್ ಟೀಚರ್ಸ್ ಇಂಪ್ರೆಷನ್. ಒಂದೇ ಥರ ಮಾತಾಡಲ್ಲ ನಾನು. ಗಟ್ಟಿಗೆ ಮಾತಾಡ್ತೀನಿ, ಮೆತ್ತಗೆ ಮಾತಾಡ್ತೀನಿ, ನಗ್ತಾ ಮಾತಾಡ್ತೀನಿ. ಇದು ಒಂದೇ ಥರ ಉದಯ TV ನ್ಯೂಸ್ ಓದ್ದಂಗೆ ಹೋದರೆ. ರಾಯಚೂರಿನಲ್ಲಿ ಮಳೆ ಬಂದು 400 ಜನ ಮೃತಪಟ್ಟರು. ತದನಂತರ ವಿಧಾನಸೌಧದಲ್ಲಿ ಮೀಟಿಂಗ್ ಆಗಿ ಅಲ್ಲಿ ಚೀಫ್ ಮಿನಿಸ್ಟರ್ ಮಾತಾಡಿದ್ರು. ತದನಂತರ ಸಿನಿಮಾ ಆ್ಯಕ್ಟ್ರು ಇಲ್ಲಿದೆ. ಒಂದೇ ಥರ. ನಿಮಗೆ ರಾಯಚೂರೇನು, ವಯನಾಡೇನು, ಎಷ್ಟು ಜನ ಸತ್ರು, ಎಷ್ಟು ಜನ, ಏನಿಲ್ಲ, ಒಂದೇ ಥರ. ಕೊನೆಗೆ ವಾರ್ತೆಗಳು ನಾವು ಅದನ್ನೇ ನೋಡ್ತಾ ಇರ್ತೀವಿ. ಇವಳು ಇನ್ನೇನು ಹೇಳ್ತಾಳಂತ, ಇನ್ನೇನು ಹೇಳಲ್ಲ ಅವಳು, ನೆಕ್ಸ್ಟ್ ಬರ್ತಾಳು. ಒಂದೇ ಥರ, ಮೇಲಿಲ್ಲ ಕೆಳಗಿಲ್ಲ.
ಅದು ಆನ್ಲೈನ್ ಲೆಕ್ಕ ಆಗಿಬಿಡುತ್ತೆ. ಮಾತಾಡುವಾಗ ವೈನಾಡಿನ ತೊಂದರೆಯನ್ನು ಯಾವ ದೇವರು ವಿವರಿಸಬಲ್ಲ? ನೋಡಿದ್ದವರೇ ಸರಿ, ಅದನ್ನು ವೀಕ್ಷಣೆ ಮಾಡಿದ್ದವರೇ ಸರಿ. ಅಯ್ಯೋ ಎಂದನಿಸುತ್ತದೆ ಅಲ್ಲಿಯ ವಿಚಾರಧಾರೆಗಳನ್ನು ನೋಡಿದ್ದಾರೆ. 2 ಊರು ಸಂಪೂರ್ಣ ನಾಮಾವಶೇಷವಾಗಿಬಿಟ್ಟಿದೆ. ಅಲ್ಲಿಯ ಮಗುವನ್ನು ಕೇಳಿದಾಗ ನಾನೊಬ್ಬನೇ ಉಳ್ಕೊಂಡೆ, ಇನ್ನು 10 ಜನ ಭೂಮಿ ಒಳಗೆ ಹೊಟ್ಟೋದ್ರು ಅಂದಾಗ ಎಂಥವ್ರಿಗಾದರೂ ಕಣ್ಣಲ್ಲಿ ನೀರು ಬರದಿರೋದು ಹೇಳಿದಾಗ ಹೆಂಗಾಗುತ್ತೆ? ಹುಡುಗ ಒಬ್ಬ ಹೇಳ್ದ, 10 ಜನ ಇದ್ದ, ಅವನು 11 ಅವನು ಒಬ್ಬ ಉಳ್ಕೊಂಡೆ, ಇನ್ನು 10 ಜನ ನೀರು ಮಣ್ಣೊಳಗೋದ್ರು. ಈಗ ಊರ್ವಶಿ ಥಿಯೇಟ್ರಲ್ಲಿ ಹೊಸ ಸಿನಿಮಾ ಆರಂಭವಾಗಿದೆ. ಏನಿದೆ ನೀವು ಓದೋದು ನೋಡಿ, ನೀವು ಸಂಬಂಧವೇ ಇಲ್ಲ, ಅದೇ ಥರ ಓದ್ಕೊಂಡು ಹೋಗ್ತಿರ್ತಾನೆ. ಅವ್ರಿಗೆ ಹೇಳಿದ್ರು ಇಷ್ಟು ನಿಮಿಷದಲ್ಲಿ ಈ ಪೇಜ್ ಓದಬೇಕಂತ ಅಲ್ವಾ? ಅವ್ರಿಗೆ ಹೇಳಿರ್ತಾರೆ, ಇಲ್ಲ ನೀವು ಕೆಲಸ ಕಟ್ ಮಾಡ್ತೀನಿ ಅಂತ. ಅದಕ್ಕೆ ಬುರ್ರ ಅಂತ ಓದ್ಕೊಂಡು ಹೊಟ್ಟೋಗ್ತವ್ರು. ಏನು ಯೋಚನೆ ಮಾಡಿ, ಫುಲ್ ಸ್ಟಾಪ್ ಇಲ್ಲ, ಕಾಮ ಇಲ್ಲ, ಕ್ವಶನ್ ಮಾರ್ಕ್ ಇಲ್ಲ, ಆಶ್ಚರ್ಯ ಸೂಚಕ ಇಲ್ಲ, ವಿಸರ್ಗ ಇಲ್ಲ, ಅವರ್ಗ ಇಲ್ಲ, ಕವರ್ಗ ಇಲ್ಲ, ಯಾವ ವರ್ಗನೂ ಇಲ್ಲ. ನೋಡಿ, ನೀವು ಹಿಂದೆ ಓದ್ತಾ ಇದ್ರು ರೇಡಿಯೋನಲ್ಲಿ, ಓದುತ್ತಿರೋರು ರಂಗರಾವ್ ಅನ್ನೋನು ಎಷ್ಟು ಚೆನ್ನಾಗಿ ಓದೋನು, ಎಷ್ಟು ಚೆನ್ನಾಗಿ ನಿಲ್ಲಿಸ್ತಿದ್ದ. ಅವನು ನಿಲ್ಲಿಸ್ಬಿಟ್ಟೆ ಹೇಳ್ತಿದ್ದ ಮುಂದಕ್ಕೆ. ರಂಗರಾವ್ ಓದ್ತಿರು, ನಮ್ಗೆ ಈಗಲೂ ಅವನ ಹೆಸರು ಜ್ಞಾಪಕ ಇದೆ. ಈಗ ಸತ್ಯವತಿ ಅಂತ ಒಬ್ರು ಓದ್ತಾರೆ ನೋಡಿ. ನಾನು ಇನ್ನು ಸ್ಕೂಲ್ಗೆ ಹೋಗ್ತಿದ್ದಾಗ ಕಿವಿನಲ್ಲಿದೆ. ಈಗ ನೀವು ಹೇಳಿ, ನೆನ್ನೆ ಯಾರು ಓದಿದ್ರು ಉದಯ ಟಿ ವಿ? ಹೇಳಿ. ಬೇಡಪ್ಪ, ನೆನ್ನೆ ಯಾರು ಓದಿದ್ರಲ್ಲ, ಇವತ್ತು ಯಾರು ಓದಿದ್ರು ಹೇಳಿ. ಹುಡುಗನ ಹುಡುಗಿನ ಅಂತ ಹೇಳಿ, ಆಮೇಲೆ ಡೀಟೇಲ್ಸ್ ನೋಡೋಣ. ನೋಡಿ ಬಾಲಾಜಿಯವರೇ, ನಿಮಗೆ, ರಾಮನಾಥ್ ನಿಮಗೆ, ಬಾಬೂಜಿ ನಿಮಗೆಲ್ಲ ಹೇಳ್ತೀನಿ. ಹೈಸ್ಕೂಲ್ ಟೀಚರ್ಸ್ ಹೆಸರು ಹೇಳ್ತಿರಲ್ಲ, ಮಿಡ್ಲ್ ಸ್ಕೂಲ್ ಟೀಚರ್ಸ್ ಹೆಸರು ಹೇಳ್ತಿರಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹೆಸರು ಹೇಳ್ತಿರಲ್ಲ. ಈಗ ಹುಡುಗನ ಕೇಳಿ, ನಿಮ್ಮ ಕಾಲೇಜಲ್ಲಿ ಅವನು ಯಾವನು ಬರ್ತಾನೋ ಕೆಮಿಸ್ಟ್ರಿ ಅವನು ಅಂತ ಹಾಗೆ ಮಾತಾಡೋದು. ಕನ್ನಡ, ಅಯ್ಯೋ ಅಯ್ಯಮ್ಮ ಬರ್ತಾಳೆ ಅವಳು, ಏನೋ ಕನ್ನಡ ಅಂತಲ್ಲ. ಅಲ್ಲೂ ಅವ್ರ ಹೆಸರು, ಅಯ್ಯೋ ಅದೇನೋ ಕನ್ನಡ ಮಾತಾಡೋದು. ಬೋರ್ ಆ ಕ್ಲಾಸು. ಯಾರಯ್ಯ ನಿಮ್ಮ ಕನ್ನಡ ಮೇಡಮ್? ಅದ್ಯಾವುದು ನಂಬರ್ 8 ಬಸ್ಸಲ್ಲಿ ಬರ್ತಿರ್ತಾರೆ, ಒಂದ್ಸಲ ಆಟೋದಲ್ಲಿ ಬರ್ತಾರೆ. ಇವನು ಆಟೋ ಬಸ್ ನೋಡ್ತಿದ್ದಾನೆ ಇಷ್ಟ, ಆ ಯಮ್ಮ ಯಾರು ಅಂತ ಗೊತ್ತಿಲ್ಲ ಇವ್ರಿಗೆ. ಹಂಗಾಗ್ಬಿಟ್ಟಿದೆ ಈಗ. ನಾನು ಜ್ಞಾಪಿಸ್ಕೊತೀನಿ ನೋಡಿ. ಉದ್ರು ಮಲ್ಲಿಗೆ, ಉದ್ರಾದಿರು ಮಲ್ಲಿಗೆ, ಉದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ. ಯಾವಾಗ? 60 ವರ್ಷದ ಹಿಂದೆ. ಎಲ್ಲಿ? ಗೋಕುಲ ಶಿಶುವಿಹಾರ. ಮೇಡಮ್ ಲೀಲಾವತಿ. ಬೇಕಾ ನಿಮಗೆ ಡೀಟೇಲ್ಸು? ನಾನು ನನ್ನನ್ನು ಹೊಗಳ್ಕೊತಾ ಇಲ್ಲ, ಆ ತಾಯಿಯರನ್ನ ಜ್ಞಾಪಿಸ್ಕೊಡ್ತಾ ಇದ್ದೀನಿ. ಇಂದ್ರಮ್ಮ ಕನ್ನಡ ಟೀಚರು, BM ಪರಮೇಶ್ವರ್ BMP ಇಂಗ್ಲೀಷ್ ಟೀಚರು, ಅವರೆಲ್ಲ ಹೇಳ್ಕೊಟ್ರು. ಈಗ ಆ ಹುಡುಗನ ಕರೆದ್ಬಿಟ್ಟು, ಹೈಸ್ಕೂಲಲ್ಲಿ ನಿಂಗೆ ಆ ಇಂಗ್ಲೀಷ್ ಅದೇ ದಪ್ಪಕ್ಕೆ ಬರ್ತಿದ್ದಾನೆ, ಯಾರೋ ಗೊತ್ತಿಲ್ಲ ಅವನು. ನೀನು 1 ವರ್ಷ ಪೂರ್ತಿ ಇದೆಯಲ್ಲ, ಇದ್ದಾರ ಏನೋ ಅವೆಲ್ಲ ಗೊತ್ತಿಲ್ಲ, ಹಂಗೆ ಹೇಳ್ತಾರೆ. ಕೇಳಿ ಹುಡುಗರು, ಕೇಳಿ ನೀವು ಎಲ್ಲ ಮರ್ತು ಹೋಗ್ಬಿಡ್ತಾರೆ. ಯಾಕೆ ಅಂದರೆ ಟೀಚರು ಹಾಗೇ ಇದ್ದಾರೆ. ಅವ್ರೇನು ಮಾಡ್ತಾರೆ, ಬರ್ಕೊಳ್ಳಿ ಅಟೆಂಡೆನ್ಸ್ ಬರೆದು ಹೊಟ್ಟೋದ. ನನಗೆ ವಿಶ್ವೇಶ್ವರಯ್ಯನವರು ಅಂತ ಒಬ್ಬರು ಟೀಚರ್ ಇದ್ದರು. ವಿಶ್ವೇಶ್ವರಯ್ಯನವರು ಅಂತ 6ನೇ ಕ್ಲಾಸ್ ನಾನು. ವಿಶ್ವೇಶ್ವರಯ್ಯನವರು ಅಂತ ಯಾಕೆ ಅವ್ರನ್ನ ಜ್ಞಾಪಿಸ್ಕೊತೀನಿ ಅಂದರೆ, ಅವರು ಮಾತಾಡುವಾಗ ಭದ್ರಾವತಿ ಸ್ಟೀಲ್ ಫ್ಯಾಕ್ಟ್ರಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಬೋರ್ಡಲ್ಲಿ ಬರೆಯೋರು, ಸ್ಟೀಲ್ ಅಂದರೆ ಏನು, ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ಏನು ಎಲ್ಲ ಬರೋರು. ಕಿಟ್ಟ ಅಂತ ಬರೋರು. ಕೃಷ್ಣಂಗಲ್ವ ಕಿಟ್ಟ ಅಂತ ಕರೀ, ಕಿಟ್ಟ ಅಂತ ಬರೀತಾರೆ. ಸರ್ ಕೈ ಎತ್ತಿದೆ, ಏನಪ್ಪ ಸರ್ ಅಲ್ಲಿ ಕಿಟ್ಟ ಅಂತ ಬರೀತಿರ್ಲಿ. ಮಗು, ಕಿಟ್ಟ ಅಂದರೆ ಐರನ್ ಫ್ಯಾಕ್ಟ್ರಿನಲ್ಲಿ ಪಿಗ್ ಐರನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಕಿಟ್ಟ ಅಂತ ಕನ್ನಡದಲ್ಲಿ ಇವತ್ತು ಮುಂದಿನ ಜನ್ಮ ಬಂದರೂ ನಾನು ಜ್ಞಾಪಿಸ್ಕೊತೀನಿ. ಕೂತ್ಗಳ ಹೇಳ್ದಷ್ಟ ಕಿಟ್ಟ ಅಂತ ಬೈದಿದ್ರೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಆಗ ನಂಗೆ ಗೊತ್ತಾಯಿತು ಸ್ಟೀಲ್ ಅಂದ್ರೇನು, ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೇನು, ಕಿಟ್ಟ ಅಂದ್ರೇನು, ಪಿಗ್ ಐರನ್ ಅಂದ್ರೇನು. ಆಗೆಲ್ಲ ಪಿಗ್ ಐರನ್ ಯಾವುದಕ್ಕೆ ಯೂಸ್ ಮಾಡ್ತಿದ್ರು? ಚರಂಡಿಯ ಮುಚ್ಚಳಗಳಿಗೆಲ್ಲ ಪಿಗ್ ಐರನ್ ಯೂಸ್ ಮಾಡ್ತೀವಿ, ಪೈಪ್ಗಳಿಗೆಲ್ಲ ಪಿಗ್ ಐರನ್ ಯೂಸ್ ಮಾಡ್ತಾಯಿದ್ರು. ಜ್ಞಾಪಕ ಇದೆ ನಿಮಗೆ? ಪಿಗ್ ಐರನ್ ಅಂತ ಕರೀತಾ ಇದ್ರು. ನೋಡಿ, ಇದನ್ನು ಎಷ್ಟನೇ ಕ್ಲಾಸು? 6ನೇ ಕ್ಲಾಸು. ಯಾತಕ್ಕೆ ನಾನು ಹೇಳ್ತಿದ್ದೀನಿ? ನನ್ನ ಬುದ್ಧಿವಂತಿಕೆ ತೋರಿಸ್ಕೋತಾ ಇಲ್ಲ, ಟೀಚರ್ಸ್ ಹೇಳೋ ವಿಧಾನ ಇತ್ತ ಹಾಗೆ. ಅಂಥ ಟೀಚರ್ಸ್ ನಮಗಿದ್ರು. ಸರ್ ಎಕ್ಸಾಮ್ ಯಾಕೆ ಹೆದರ್ಕೋತೆ? ಸುಮ್ಮನಿರಲ್ಲ, ಬಾಗಿಲಾಕ್ಬಿಡ್ತೀನಿ, ಎಲ್ಲ ಪುಸ್ತಕ ತಗೊಂಡು ಬರೆದ್ಬಿಡಿ.
ಏನು ಸರ್ ಚಿಂದಂಥ ಸ್ಕೂಲು ಸರ್ ಇದು. ಹಾಂ, ಬಾಗ್ಲಾಕ್ಬಿಡ್ತೀನಿ, ಎಲ್ಲ ಬರ್ಕೊಳ್ರ. ಹೋದ್ಸಲಿ 100 ಬಂದಿದೆ ನಮ್ಮ ಸ್ಕೂಲ್ನಲ್ಲಿ, ಅದಕ್ಕೆ ಎಲ್ಲ ಜನ ಬಂದು ಸೇರೋದು. ಈ ಸರಿನೂ 100 ಬಂದು, ಯಾಕೆ ನಾವೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ, ಬರ್ಕೊಬಿಡ್ರ. ನಾವೊಂದು ಚೀಟಿ ಎಲ್ಲ ಶುದ್ಧವಾಗಿ ಹೋಗ್ತಿದ್ದು ಸ್ಕೂಲ್ಗೆ. ಎಕ್ಸಾಮಿನೇಷನ್ಗಂತೂ ಇನ್ನೊಂದು 10 ನಿಮಿಷ ಟೈಮ್ ಇದೆ ಅಂದಾಗ AB + BC + CA ಆಲ್ಜಿಬ್ರಾ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾರೆ. ಈಗ ಹುಡುಗರು ಆರಾಮಾಗಿ ಹೋಗ್ತಿರ್ತಾರೆ. ಕಿವಿಗದು, ಕಾಲ್ಗಿದ್ದು, ಬ್ಲೂಟೂತು, ವೈಟೂತು, ರೆಡ್ ಟೂತು, ಯಾವ್ಯಾವ ಟೂತು ಎಲ್ಲನೂ ಹಾಕೊಂಡ್ಬಿಟ್ಟು ಹೇಗಿದೆ ನೋಡಿ, ನೀವೇ ನೋಡಿ. ಈಗ ನೀವು ಇಂಥ ಸಮಾಜದಿಂದ ಒಳ್ಳೆಯವ್ರು ಬೇಕು, ಸಂಸ್ಕಾರವಂತರು ಬೇಕು, ಭಗತ್ ಸಿಂಗ್ ಅಂತ ಹುಡುಗರು ಬೇಕು, ಚಂದ್ರಶೇಖರ್ ಆಜಾದ್ ಅಂತ ಹುಡುಗರು ಬೇಕು, ಝಾನ್ಸಿ ರಾಣಿ ಅಂತ ಹೆಂಗಸರು ಬೇಕು, ಅಬ್ಬಕ್ಕ ದೇವಿ ಥರ ಬೇಕು. ಅಬ್ಬಕ್ಕನ ಹೆಸರು ಕೇಳಿದ್ರೆ ಪೋರ್ಚುಗೀಸರು ನಡುತ್ತಾ ಇದ್ರಂತೆ. ಎಂತಹ ತ್ಯಾಗ ಇತ್ತು ಅವಳಲ್ಲಿ. ಹೆಸರೇ ಗೊತ್ತಿಲ್ಲ ಹುಡುಗರಿಗೆ. ಯಾವ ಸ್ಟಾರು ಸ್ವಾಮಿಯವರು? ಬಾಲಿವುಡ್ಡ, ಹಾಲಿವುಡ್ಡ, ಯಾವ ವುಡ್ ಅಂತ ಕೇಳ್ತಾರೆ ಅಬ್ಬಕ್ಕ ಅಂದರೆ. ಹಾಂ, ನಾ ಅದಕ್ಕೆ ಮಾತಾಡದೆ ನೆನೆಸ್ಬಿಟ್ಟೆ ಹುಡುಗರ ಹತ್ರ. ನಾವು ಯಾಕೆ ರೇಗೋದು, ನಮ್ಗೆ ಬೇಜಾರಾಯ್ತು ಅಂತ ಬಿಟ್ಬಿಡೋದು. ಹೋಗಪ್ಪ ನೀ ಏನೋ ಮಾಡ್ಕೊ ಹೇಳಿ. ನೀವು ಅಬ್ಬಕ್ಕ ದೇವಿ ವಿಚಾರ ಯಾರು ಹೇಳ್ತಾರಾ? ಅಬ್ಬಕ್ಕ ದೇವಿ ಚೆನ್ನಮ್ಮನ ವಿಚಾರ ಹೇಳ್ತಾರಾ? ಝಾನ್ಸಿ ರಾಣಿ ವಿಚಾರ ಹೇಳ್ತಾರಾ? ಮಗುನ ಬೆನ್ನಲ್ಲಿ ಹಿಂದ್ಗಡೆ ಕಟ್ಕೊಂಡಿದ್ದಾಳೆ. ಅದು ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತ ಹೇಳೋ ಮಾತಿಗೆ ಅವ್ರನ್ನ ಹೊಡೆದು ಸದೆ ಬಿಡೋದು. ಆ ಮಗುನ ಬೆನ್ನಲ್ಲಿ ಕಟ್ಕೊಂಡು ಅವಳು ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದ್ದಾಳಲ್ಲ. ಹುಡುಗರಿಗೆ ಬ್ಯಾಗ್ ಕೊಟ್ಟು ಸ್ಕೂಲ್ಗೆ ಹೋಗೋದು ಈಗ ಹೋಗ್ತಾರೆ. ಯಾಕೆ ನೆಟ್ಟಿಗೆ ಬ್ಯಾಗಿದ್ದ ಸ್ವಾಮೀಜಿ ನೆಟ್ಟಿಗೆ ನಡೆಯಕ್ಕೆ ಬರ್ದಿರೋ ಹುಡುಗರು ನಾವು ಇಟ್ಕೊಂಡು ಭವಿಷ್ಯ ಭಾರತ ಅಂತ ಮೋದಿ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನ್ಯೂ ಇಂಡಿಯಾ ಶುಡ್ ಬಾರ್ನ್ ಅಂತ ಹೇಳ್ತಾರೆ. ಇವ್ರ ಮುಂದೆ ನಾವು ಭಾರತ ದೇಶದ ಬಗ್ಗೆ ಏನು ಮಾತಾಡ್ತೀರಿ ನೀವು ಹೇಳಿ? ಬಿಹಾರಲ್ಲಿ, ಉತ್ತರ ಪ್ರದೇಶದಲ್ಲಿ ಎಕ್ಸಾಮ್ ಆಗುವಾಗ ಪೇರೆಂಟ್ಸು ಭಾಳ ನಾಜೂಕಾಗಿ ಇದೆಲ್ಲ ಬರ್ಕೊಂಡು ಕಿಟಕಿಗೆ ಹೋಗಿ ಎಸ್ಬಿಟ್ಟು ಬರ್ತಾರೆ ಅವ್ರ ಮಕ್ಕಳಿಗೆ. 3rd ಫ್ಲೋರಲ್ಲಿದ್ದರೂ ಏಣಿ ಹಾಕ್ಬಿಟ್ಟು ಎಸಿತಾರೆ. ಅದು ನೀವು ನೋಡಿದ್ದೀರಾ? ಇವರಿಂದ ನೀವು ಯಾವ ನಾಗರಿಕತೆ ಕಲಿತೀರಾ? ಯಾವ ದೇವರನ್ನು ನಂಬ್ಕೋತೀರಾ? ಅಲ್ವಾ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮಂತ್ರಮುಗ್ಧರಾಗಿ ಕೇಳ್ತಾ ಇದ್ದೀರಾ. ಇರೋದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆ ದಿವಸಗಳು ಬರಲಿ. ಎಲ್ಲಿ ನಮ್ಮ ದೇಶ ಹೇಗಿತ್ತು ಮಹಾರಾಜ ಶಿವಾಜಿ ಮಹಾರಾಜರ ಗುರುಗಳು ರಾಮದಾಸರು, ಸಮರ್ಥ ರಾಮದಾಸರು ಭವಾನಿ ಶಿವಾಜಿಗೆ ಖಡ್ಗ ಕೊಟ್ಲು. ಎಂತೆಂಥ ವಿಚಾರಗಳಿದೆ ರೀ. ಎಲ್ಲಿ ಹೋಯ್ತ್ರಿ ಆ ನಂಬಿಕೆ? ಎಲ್ಲಿ ಹೋಯ್ತ್ರಿ ಆ ದೇವರು? ಎಲ್ಲಿ ಹೋಯ್ತ್ರಿ ಆ ಭಕ್ತಿ? ನಿಮಗೆ ಬಿಟ್ಟಿದ್ದೀನಿ. ಮುಂದಿನ ವಾರ ನಂಬಿಕೆ ಬಗ್ಗೆ ಪೂರ್ತಿ ಮಾತಾಡ್ತೀನಿ. ಇಲ್ಲಿಗೆ ನನ್ನ ಮಾತು ನಿಲ್ಲಿಸ್ತೇನೆ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೇಣಿತಂ ಜಗತ್ ಹರಿಃ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು. ನಿನ್ನೆ ಗೋಕಾಕ್ ಕ್ರೀಡಾಂಗಣದಲ್ಲಿ 1200 ಜನಕ್ಕೆ ನಾವು ಹಂಚಿದ್ದು. ಬಹಳ ಶಿಸ್ತುಬದ್ಧವಾಗಿ ಎಲ್ಲ ಹಂಚಿದ್ದು. ಇದಕ್ಕೆ ಕಾರಣ ಏನಂದರೆ, ಅಲ್ಲಿಯ ಜಾರಕಿಹೊಳಿಯವರು ಸ್ವಾಮೀಜಿ ಪಾವಗಡದಿಂದ ಬಂದು ಈ ಕೆಲಸ ಮಾಡ್ತಿದ್ದಾರೆ. ಆಡಳಿತದ ಪೂರ್ಣ ಅಧಿಕಾರಿಗಳು ಸ್ವಾಮೀಜಿ ಜೊತೆ ಇರಬೇಕಂತ. ಐ ಹ್ಯಾಡ್ ಎ ಎಸ್ಕಾರ್ಟ್, ಯು ವಿಲ್ ನಾಟ್ ಬಿಲೀವ್. ಐ ಹ್ಯಾಡ್ ಎ ಪೊಲೀಸ್ ಪೀಪಲ್ ವಿತ್ ಮೀ. ಅದಾದಮೇಲೆ ಮೆಳವಂಕಿ ಅಂತ ಒಂದು ಊರು ಹೋಗಿತ್ತು. ಮೆಳವಂಕಿ ಅಂತ ಊರು ಬಹಳ ಚಿಕ್ಕದು, ನದಿ ನೀರು ಬಂದಿದೆ, ಅಲ್ಲಿ ಇದಾಗಿದೆ. ಸೊ ಊರಿನ ಹಿರಿಯರೆಲ್ಲ ಬಂದಿದ್ದರು. ನಾವು ಕೂತ್ಕೊಂಡಿದ್ದು. ನಾನು ಯೂಶಲಿ ಎಲ್ಲಂದರೆ ಭಾಳ ಮಾತಾಡಿಸ್ತೀನಿ, ಹೇಗಿದೆ? ಒಬ್ಬ ಚೆನ್ನಾಗಿ ಎತ್ತರವಾಗಿದ್ದ ಬಂದ.
ನನ್ನ ಪಕ್ಕ ಸ್ವಾಮೀಜಿ ಹಿಂದಕ್ಕಿರಿ, ಅದೇ ಹಿಂದಕ್ಕೇನೇ ಇರೋದು, ಅವನೇ ಮುಂದೆ ಬರ್ತಿದ್ದಾನೆ, ನಾನು ಹೆಂಗೆ ಹಿಂದಕ್ಕಿರು ಬಲೆ. ಏನಪ್ಪ ಚೆನ್ನಾಗಿದೆ ನಿನ್ನ ಹೆಸರು, ಅವನು ಅವ್ರ ಹೆಸರು ಹೇಳಿದ್ರೆ ಎಲ್ಲ ಕೈ ಮುಟ್ಟಿದ್ರೆ ಒಳ್ಳೆ ಕಬ್ಬಿಣದ್ದು ಸ್ಟೈನ್ಲೆಸ್ ಸ್ಟೀಲ್ ಹ್ಯಾಂಡ್ ಇದ್ದಂಗಿತ್ತು. ಅಪ್ಪ ದೇವರೇ ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ಸೆ ಅಂತ ಅವ್ನಿಗೆ ನಮಸ್ಕಾರ ಮಾಡಿದೆ. ಇದು ಜಯಶ್ರೀ ಶೋಭಾ ಲಕ್ಷ್ಮಿ ಕೇಳಿಸ್ಕೊಳ್ಳಿದ್ರೆ ಒಳ್ಳೇದು ಈ ವಿಚಾರ. ಸೊ ಮಾಡಿದ್ರೆ ಬರ್ರಿ ಕೂತ್ಕೊಳ್ಳಿ, ಅವ್ರದ್ದು ಭಾಷೆಯಲ್ಲಿ ಬರ್ರಿ ಕೂತ್ಕೊಳ್ಳಿ. ಸ್ವಾಮಿ ಅಗದಿ ಬಂದ್ರಿ ನೀವು, ಭಾಳ ಚಲೋ ಆಯ್ತು ಸ್ವಾಮಿ ನೀವು ಬಂದಿದ್ದು. ಆಯ್ತಪ್ಪ ನಾ ಬಂದಿದ್ದು ಚಲೋ ಆಯ್ತು ಅಂತ. ಅಲ್ಲಿ 700-800 ಜನ ಕೂತಿದ್ರು, ಗಂಡಸರು ಹೆಂಗಸರೆಲ್ಲ. ಅವ್ರಿಗೆಲ್ಲ ಲೈನಲ್ಲಿ ಕೂರಿಸೆಲ್ಲ ಮಾಡ್ತಿದ್ದೆ. ಇವನು ನಡೆಯುವಾಗ ಸ್ವಲ್ಪ ಸ್ವಲ್ಪ ಹೀಗೆ ನಡೀತಾ ಇದ್ದ. ನಾನು ಅವನು ಭಾಳ ಜೋರಾಗಿದ್ದಲ್ಲ, ಅವನ ಜೊತೆ ನಾನು ಇದ್ದೆ. ಒಂಥರ ಐ ವಾಸ್ ಫೀಲಿಂಗ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಅವ್ನು ನನ್ನ ಜೊತೆಲಿರೋ ಹೇಳ್ಕೊಳ್ಳೋ ಸ್ವಾಮೀಜಿನ ಬಿಡ್ತಿದ್ದಿಲ್ಲ, ನೀವು ಹೇಳ್ಕೊಳ್ಳೋಲ್ಲ, ಅವನ ಹತ್ರ ಯಾಕೋ ಬಿಡ್ತೀವಿ ಸ್ವಾಮಿ. ಅವನು ಊರಿನ ಪಟೇಲ ಗೌಡರು. ನಾನು ಮಾತಾಡ್ತಿದ್ದೆ ಎಲ್ಲ ಅರೇಂಜ್ ಮಾಡಿದ್ದಾನೆ ಪಾಪ, ತುಂಬ ಭಾಳ ಭಕ್ತ. ಆಮೇಲೆ ಅವನು ನನಗೆ ಭಕ್ತಿಯಿಂದ 2 ಕಾಲು ಮುಟ್ಟಿ ನಮಸ್ಕಾರ ಮಾಡಿದ. ಆವಾಗ ನಾನು ಫ್ಯಾನ್ ಕೆಳಗಡೆ ಹೋದೆ. ಯಾಕಂದರೆ 2 ಇತ್ತು. ಒಂದಲ್ಲ 2. ನಾನು ಆಶೀರ್ವಾದ ಮಾಡಿ ಎಂದೆ, ನಾನು ಎಷ್ಟು ಬೇಕೋ ಅಷ್ಟು ಮಾಡಿಬಿಡ್ತೀನಿ, ಪಾಪ ನೀವು ದೇವ್ರು ಒಳ್ಳೇದು ಮಾಡಲಿ. ಅಷ್ಟು ಹೊರಟು ಜನ ನಾನು ಕೆಲಸ ಮಾಡೋ ಕಡೆ ಹೋಗ್ದಾಗ ಇವ್ರು ಹೇಳೋದು ಕತ್ತಿ ಚಾಕು ಎಲ್ಲ ಅದೆಲ್ಲ ಬುಗುರಿ ಥರ ಅವ್ರಿಗೆ, ಅದೇನು ಲೆಕ್ಕ ಇಲ್ಲ. ಚೆನ್ನಾಗಿತ್ತು. ಒಂದಿದ್ರೆ ಸಾಕಿತ್ತಪ್ಪ, ಅದು ಯಾಕೆ 2 ಅಂತ ಗೊತ್ತಿಲ್ಲ. ಅದೇ ನಮಗೊಂದು ಕೊಡ್ತಿದ್ರು ಅವರು. 2 ಅಂದರೆ ಅಲ್ಲಿ ಜನಗಳು ಆ ರೀತಿ ಇದ್ದಾರೆ. ನಾವು ಕೆಲಸ ಮಾಡೋಕ್ಕೆ ಹೋಗ್ತೀವಲ್ಲ, ವಿಲ್ ಫೇಸ್ ಆಲ್ ದಿಸ್ ಥಿಂಗ್ಸ್. ಆ್ಯಂಡ್ ಡಿವೋಷನ್ ಮಾತ್ರ ಅವ್ನಿಗೇನು ನೋಡಪ್ಪ ನಂಗೆ ಕಾಲ ಯಾಕೋ ನಡೆಯೋಕ್ಕಾಗಲ್ಲ, ಸುಮ್ಮನೆ ಎತ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಹಂಗಿದ್ದು ಅವನು. ಅಲ್ಲೆಲ್ಲ ಹಂಗೆ ಇದ್ದಾರೆ ಅವರೆಲ್ಲ. ಅವರು ನಮಗೆ ಸ್ವಾಮೀಜಿ ಏನಲ್ಲ, ಅಜ್ಜವ್ರು ಬರ್ರಿ ಅಜ್ಜಾರು ಬಂದ್ರು ಬರ್ರಿ. ಅಜ್ಜ ಅವರು ಅಜ್ಜಗುಜ್ಜಾಗ್ಬಿಟ್ರು, ನಜ್ಜಗುಜ್ಜಾಗ್ಬಿಟ್ರು. ಅವನ ಡ್ರೆಸ್ ನೋಡಿ. ಅದು ಯಾಕೆ ಇವನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ, ದಿ ಸಿಚುಯೇಷನ್ ವಿ ಫೇಸ್ ವೆರಿ ಡಿಫಿಕಲ್ಟ್, ಎಸ್ಪೆಷಲಿ ಆ ಭಾಗ. ಏನು ಮಾತಾಡೋಂಗೇ ಇಲ್ಲ. ನೀವು ಭೀಮಾ ನದಿ ದಡದ ಕೇಳಿರ್ಬೋದಲ್ಲ. ಸೊ ಎಲ್ಲ ಅಲ್ಲಿಯವರೇ, ಭೀಮಾ ನದಿ, ಘಟಪ್ರಭಾ, ಮಲಪ್ರಭಾ. ಸೊ ಸುಮ್ಮನೆ ಒಂದು ಝಳಕ್ ಕೊಟ್ಟೆ. ಏನು ಸ್ವಾಮೀಜಿ ಏರ್ ಕಂಡೀಷನ್ ಗಾಡೀಲಿ ಹೋಗಿ ಏರ್ ಕಂಡೀಷನ್ ಗಾಡೀಲಿ ಬರ್ತಾರೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ, ಮಾತಾಡ್ತಾರೆ ಹುಡುಗರೆಲ್ಲ. ಹೊರಗಡೆ ವಾಳ್ಕೇಮಪ್ಪ AC ಉಂಟುದ್ದಿ, ಹೋತಾರೋ ಬಸ್ತಾರೋ ವಾಳ್ಕೇಮಿ ಅಂತಾರೆ. ಒಂದು ದಿವಸ ಬರಲಿ, ವಾಪಸ್ ಬರಲ್ಲ, ಅಲ್ಲೇ ಇದ್ಬಿಡ್ತಾರೆ. ಅಷ್ಟು ಕಷ್ಟಪಡ್ತೀವಿ ನಾವು. ಊಟ ಇಲ್ಲ 3 ದಿವಸ. ಆಮೇಲೆ ಅಲ್ಲಿ ಏನೂ ತೊಗೊಳ್ಳಲ್ಲ ನಾವು, ಎಲ್ಲ ಕೆಲಸ ಮಾಡಬೇಕು. ಎಷ್ಟು ಕಷ್ಟ ಇದೆ ಅಲ್ಲಿ. ನಾನು ಸುಮ್ಮನೆ 2,000 ಜನಕ್ಕೆ ಕೊಟ್ಟು ಬಂದಿದ್ದೀನಿ ಅಂತೇಳಿ ಎಷ್ಟು ಕಷ್ಟ ಇದೆ ಗೊತ್ತಾ? 2,000 ಜನಕ್ಕೆ ಸರಿಯಾಗಿ ಕೊಡದೇ ಇದ್ದರೆ ಪಾಂಡುರಂಗ, ಸರಿಯಾಗಿ ಕೊಡದೇ ಇದ್ರೆ ಇರೋ ತೊಂದರೆ ಆದರೆ ಸುಮ್ಮನೆ ಒಂದು ಜಲಕ್ಕೆ ಕೊಟ್ಟೆ. ಆರತಿ ಮಾಡಿ